ಮನೆಯಲ್ಲಿ ಮಕ್ಕಳಿಲ್ಲ ಅನ್ನೋದು ಒಂದು ಕೊರಗಿತ್ತು. 10 ವರ್ಷದ ನಂತರ ಅದು ಹೆಣ್ಣು ಮಗುನೇ ಬೇಕು ಅಂತ ಬಯಸಿ ಹೆಣ್ಣೆ ಆಗಿದ್ದು ಸರ್. ನಮಗೆ ಪ್ರತಿಯೊಬ್ಬರು ತಂದು ದುಡ್ಡು ಕೊಟ್ಟಿದ್ದಾರೆ, ತಮ್ಮ ಒಂದು ದಿನದ ಕೂಲಿನ ಕೊಟ್ಟಿದ್ದಾರೆ ಸರ್. ಅದನ್ನು ನಾವು ನನ್ನ 7 ಜನ್ಮಕ್ಕೂ ಅವರು ಋಣ ತೀರ್ಸೋಕ್ಕಾಗಲ್ಲ ಸರ್. ಒಬ್ರು ಕೊಟ್ಬಿಡ್ಬೋದು ಸರ್, ಒಬ್ರು ನಿಂಗೆ ಕೊಡಿ ಅಂತ ಕೇಳ್ತೀವಲ್ಲ ಸರ್. ಭಗವಂತ ಯಾವ ಮನುಷ್ಯಂಗೂ ಆ ಶಿಕ್ಷೆ ಕೊಡೋದು ಬೇಡ ಸರ್. ತಮ್ಮ ಸಾಮರ್ಥ್ಯದಲ್ಲಿ ತಾವು ದುಡ್ಕೊಂಡು ಉಪ್ಪೋ ಗಂಜಿನ ಕುಡಿಲಿ ಸರ್. ಆರೋಗ್ಯ ನೆಮ್ಮದಿ 2 ಕೊಟ್ಬಿಟ್ರೆ ಅವನಂತ ಶ್ರೀಮಂತ ಇನ್ಯಾರು ಇಲ್ಲ ಸರ್. ಬಟ್ ಮಗು ಬದುಕಿಸ್ಕೊಳ್ಬೇಕು, 16 ಕೋಟಿ ದುಡ್ಡು ಕೊಡಬೇಕು. ಕರ್ನಾಟಕದಲ್ಲಿ ಈಗ ಒಂದು 7 ಕೋಟಿ ಜನ ಇದ್ದಾರೆ. ಒಬ್ಬೊಬ್ರು 3 ರೂಪಾಯಿ ಹಾಕಿದ್ರೆ ನಿಮ್ಮ ಮಗು ಬದುಕೊಬಿಡುತ್ತಲ್ಲ ಮೇಡಮ್. 7 ಕೋಟಿ ಜನಕ್ಕೆ ನಾವು ರೀಚ್ ಆಗ್ತೀವಿ ಅಂದರೆ 3 ರೂಪಾಯಿ ಬೇಡ ಸರ್, 2 ರೂಪಾಯಿ ಕೊಡಲಿ ಸರ್ ಸಾಕು. ನಂದು ಏನೋ ಒಂದು ಮನೆ, ಒಂದು ಸೈಟು ಇದೆ, ಅದನ್ನು ಬೇಕಾದ್ರೆ ನಾವು ಮಾರಕ್ಕೆ ತಯಾರಾಗಿ ನಿಂತಿದ್ದೀವಿ ಸರ್. ಯಾಕಂದರೆ ಮಗುಗಿಂತ ದೊಡ್ಡದು ನಮಗಿನ್ನೇನು ಇಲ್ಲ ಸರ್. ನನಗೆ ಮಕ್ಕಳು ಅಂದರೆ ಅಷ್ಟೊಂದು, ಅದರಲ್ಲೂ ಹೆಣ್ಮಕ್ಳು ಅಂದರೆ ತುಂಬ ಅಟ್ಯಾಚ್ಮೆಂಟು. ಏನು ಕೇಳ್ತಾ ಇದ್ದಾರಪ್ಪ ಸಹಾಯ ಅಂದ್ರಂತೆ ಅವರು. ಸರ್ ಏನಿಲ್ಲ, ತಮ್ಮಿಂದ ಒಂದು ವಿಡಿಯೋ ಎಕ್ಸ್ಪೆಕ್ಟ್ ಮಾಡ್ತಿದ್ದಾರೆ ಜನತೆಗೆ. ಯಾಕೆಂದರೆ ಅವ್ರಿಗೆ ಭಾಳ ಕಷ್ಟಪಡ್ತಾ ಇದ್ದಾರೆ ಕ್ರೌಡ್ ಫಂಡಿಂಗ್ ಮಾಡೋಕ್ಕೋಸ್ಕರ. ಅದಕ್ಕೆ ಜನಕ್ಕೆ ರೀಚ್ ಆಗಬೇಕು ಅಂದರೆ ಒಂದು ವಿಡಿಯೋ ಕಳಿಸಿ, ನಾನು ವಿಡಿಯೋನೂ ಮಾಡಿಕೊಡ್ತೀನಿ, ನನ್ನ ಕೈಲಾಗಿದ್ದು ಸಹಾಯನೂ ಮಾಡ್ತೀನಪ್ಪ ಅಂತ ಹೇಳಿದ್ರು. ನೆಕ್ಸ್ಟ್ ಡೇನೂ ಹೋದ್ವಿ ಸರ್ ನಾವು. ಸುದೀಪ್ ಸರ್ ನಿಂತಿದ್ರು. ಸರ್ ಏನು ಕೊಟ್ಟಿರ್ಬೋದು ರಿಯಾಕ್ಷನ್? ನಾವು ಹೋಗಿ ನಮಸ್ಕಾರ ಅಂದರೆ ಮಾಡಬೇಡಿ, ನಮಸ್ಕಾರ ಮಾಡಬೇಡಿ ಅಂದರು ಸರ್. ಸರ್ ಇದೇ ಮಗು, ಒಂದು ಸಲ ಡಾಕ್ಯುಮೆಂಟ್ಸ್ ಎಲ್ಲ ಚೆಕ್ ಮಾಡ್ತೀವಿ ಅಂದ್ರೆ ಚೆಕ್ ಮಾಡಲ್ಲ ಅಂದರು ಸರ್. ಚೆಕ್ ಮಾಡಲ್ಲ ಅಂದರು ಸರ್. ಏನು ಮಾತಾಡಲಿಲ್ಲ ಸರ್. ನಾನು ಬೆಂಗಳೂರಿಗೆ ಹೋದ್ಮೇಲೆ ವಿಡಿಯೋನ ಮಾಡಿಸಿ ಕಳಿಸ್ತೀನಿ ತಾಯಿ, ಇದಿಷ್ಟು ಬಿಟ್ಟು ಬೇರೆ ಏನು ಮಾತಾಡಲಿಲ್ಲ ಸರ್. ಗುಡ್ ನ್ಯೂಸ್ ಕನ್ನಡ ವಾಹಿನಿಯ ವೀಕ್ಷಕರಿಗೆ ವಿಶೇಷವಾಗಿ ನಾನು ನಮಸ್ಕಾರವನ್ನು ಸಲ್ಲಿಸ್ತೀನಿ. ಈ ಒಂದು ಸ್ಟೋರಿಯನ್ನು ಮಾಡ್ತಿರ್ತಕ್ಕಂಥದ್ದು ಔಟ್ ಆಫ್ 100ಗೆ 100% ಸಹಾಯವನ್ನು ಕೇಳ್ತಿರ್ತಕ್ಕಂಥದ್ದು. 2 ವರ್ಷದ ಕೀರ್ತನ ಎನ್ನುವ ಒಂದು ಮಗುವಿಗೆ 16 ಕೋಟಿ ಚಿಕಿತ್ಸೆಯ ಒಂದು ಅವಶ್ಯಕತೆ ಇದೆ. ಸೊ ಈ ವಿಚಾರದಲ್ಲಿ ಈಗಾಗಲೇ ಕರ್ನಾಟಕ ಚಿತ್ರರಂಗದ ಬಾಸ ಕಿಚ್ಚ ಸುದೀಪ್ ರವರೇ ಸಾಮಾಜಿಕ ಜಾಲತಾಣದಲ್ಲಿ ಈ ಒಂದು ಮಗುವಿಗೆ ಸಹಾಯ ಮಾಡಿ ಅಂತೇಳಿ ಧ್ವನಿಯನ್ನು ಎತ್ತಿದ್ದಾರೆ. ವೃತ್ತಿಯಲ್ಲಿ ಶಿಕ್ಷಕಿಯಾಗಿ HD ಕೋಟೆಯಲ್ಲಿ ಕೆಲಸವನ್ನು ಮಾಡ್ತಾರೆ ಆ ಒಂದು ಮಗುವಿನ ತಾಯಿ ನಾಗಶ್ರೀ ಅವರು. ಅವರ ಪತಿಯವರು ಕೂಡ ಅರಣ್ಯ ಇಲಾಖೆಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಸೊ ದುಡಿತಕ್ಕಂಥ ಒಂದಷ್ಟು ಹಣ ಜೀವನ ನಡೆಸಲಿಕ್ಕೆ ಸಾಕಾಗ್ತಾ ಇದೆ. ಮುದ್ದಾದ ಮುಖ, ಮುದ್ದಾದಂಥ ಮಗು, 2 ವರ್ಷಕ್ಕೆ ಆ ಥರದ ಒಂದು ಮಾರಣಾಂತಿಕ ಕಾಯಿಲೆ ಆ ಒಂದು ತಾಯಿ ತಂದೆಯಲ್ಲಿ ಒಂದು ರೀತಿ ನುಂಗಲಾರದ ತುತ್ತಾಗಿದೆ. ಅಷ್ಟು ಮುದ್ದಾದ ಕ್ಯೂಟಾದ ಮಗು ನಾಳೆ ನಮ್ಮ ಕೈಯಿಂದ ಎಲ್ಲಿ ಜಾರು ಹೋಗ್ಬಿಡುತ್ತೋ ಅನ್ನೋ ಒಂದು ಆತಂಕದಲ್ಲಿದ್ದಾರೆ. ಹೆತ್ತ ತಾಯಿ ತಂದೆಗೆ ತನ್ನ ಸರ್ವಸ್ವವನ್ನು ಕಳೆದುಕೊಂಡ್ರೂ ಪರವಾಗಿಲ್ಲ, ಆ ಮಕ್ಕಳನ್ನು ಉಳಿಸ್ಕೋಬೇಕು ಅನ್ನೋ ವಿಚಾರದಲ್ಲಿ ತಮ್ಮ ಪ್ರಾಣ ತ್ಯಾಗಕ್ಕೂ ಕೂಡ ಸಿದ್ಧ ಆಗಿರ್ತಕ್ಕಂಥ ಭಾರತ ಖಂಡದಲ್ಲಿ ನಾವಿದ್ದೀವಿ. ತಾಯಿ ಮಕ್ಕಳ ಸಂಬಂಧಕ್ಕೆ ಒಂದು ಮಾದರಿ ಆಗಿದೆ ನಮ್ಮ ಭಾರತ. ಇಂತಹ ಒಂದು ಕಾಲಘಟ್ಟದಲ್ಲಿ ಮೈಸೂರು ನಗರದಲ್ಲಿ ಈ ಒಂದು ಘಟನೆ ಸಾಕಷ್ಟು ಚರ್ಚೆ ಆಗ್ತಿದೆ. ಸೊ ಈ ವಿಚಾರವಾಗಿ ಮಾತಾಡಲಿಕ್ಕೆ ಖುದ್ದು ನನ್ನೊಟ್ಟಿಗೆ ಮಗುವಿನ ತಾಯಿ ನನ್ನೊಟ್ಟಿದ್ದಾರೆ ನಾಗಶ್ರೀ ಅವರು, ಶಿಕ್ಷಕರು. ಮೇಡಮ್ ನಮಸ್ಕಾರ. ಟೀಚರ್ಸು ಎಲ್ಲರಿಗೂ ಪಾಠ ಮಾಡ್ತೀರಾ. ಇವತ್ತು ಪರಿಸ್ಥಿತಿ ನಿಮ್ಮ ಮಗುಂದ ನೋಡಿದಂಥ ಸಂದರ್ಭದಲ್ಲಿ ಎಂಥವ್ರಿಗೂ ಕೂಡ ತುಂಬ ಹರ್ಟ್ ಆಗುತ್ತೆ, ಬೇಜಾರಾಗುತ್ತೆ. ಸೊ ನಿಜವಾಗ್ಲೂ ದೇವ್ರು ಇದನ್ನು ಯಾಕೆ ಇಂಥ ಮುದ್ದಾದ ಮಗುಗೆ ಈ ಥರದೊಂದು ಕಾಯಿಲೆ ಕೊಟ್ಬಿಟ್ಟ ಅಂತ ಒಂದು ಕಾಮನ್ ಪೀಪಲ್ ಚರ್ಚೆ ಮಾಡ್ಕೊಳ್ತಾ ಇದ್ದಾರೆ ಮೇಡಮ್. ಆ್ಯಕ್ಚುಲಿ ಇನ್ನು ಎತ್ತ ಕರಳಿಗೆ ಅದು ಯಾವ ಮಟ್ಟದ ನೋವು ಇರಬೇಕಂತ ದೇವರಿದ್ದಾನೆ ಅನ್ನೋದಕ್ಕೆ ಅಟ್ಲೀಸ್ಟ್ ನಮಗೊಂದು ದಾರಿ ಸಿಗ್ತಾ ಇದೆ ಸರ್. ಎಷ್ಟೋ ಜೆನೆಟಿಕ್ ಡಿಸಾರ್ಡರ್ಸ್ಗೆ ಇವತ್ತಿಗೂ ಟ್ರೀಟ್ಮೆಂಟೇ ಇಲ್ಲ. ಒಂದು ಟ್ರೀಟ್ಮೆಂಟ್ ಅಂತ ಕಂಡುಹಿಡಿದ್ರೆ ಬೆರಳೆಣಿಕೆಯಷ್ಟು ಜೆನೆಟಿಕ್ ಡಿಸಾರ್ಡರ್ಸ್ಗೆ ಮಾತ್ರ ಇವತ್ತಿಗೂ ಆಲ್ ಓವರ್ ವರ್ಲ್ಡಲ್ಲಿ ಸಿಗ್ತಾ ಇದೆ. ಆ ಒಂದು ಸಮಾಧಾನ ಸರ್. ಒಂದು ದುಡ್ಡು ಅನ್ನೋದು ಭಗವಂತ ಇವತ್ತಲ್ಲ ನಾಳೆ ಹೇಗೋ ನಮಗೆ ಅರೇಂಜ್ ಮಾಡಿಸ್ತಾನೆ ಅನ್ನೋ ನಂಬಿಕೆ ಇದೆ. ಅದೇ ಟ್ರೀಟ್ಮೆಂಟ್ ಇದೆ ಅನ್ನೋದೇ ಒಂದು ಭರವಸೆ ಸರ್ ನಮಗೆ. ನಾವು ಡಾಕ್ಟ್ರ್ ಹತ್ರ ಹೋದಾಗ ಹೇಳಿದ್ದು ಅದೇ, ಅಮ್ಮ 7,000 ಜೆನೆಟಿಕ್ ಡಿಸಾರ್ಡರ್ಸ್ ಇದೆ, ಅದರಲ್ಲಿ 63 ಡಿಸಾರ್ಡರ್ಸು ರೇರ್ ಡಿಸೀಸಸ್ಸು. ಆ ರೇರ್ ಡಿಸೀಸಲ್ಲಿ 2ರಿಂದ 3 ಡಿಸೀಸಿಗೆ ಮಾತ್ರ ಟ್ರೀಟ್ಮೆಂಟ್ ಕಂಡುಹಿಡಿದಿದ್ದಾರೆ. ನಿಮ್ಮದು ಅದು ಒಂದು ಸೌಭಾಗ್ಯ ಅನ್ನಬೇಕು. ಕರ್ಮ ಮಾಡಿದ್ದೀವಿ ಸರ್, ಕರ್ಮ ಫಲನೇ ಇರ್ಬೋದು. ಆ ಕರ್ಮ ಫಲದಲ್ಲೂ ಎಲ್ಲೋ ಒಂದಿಷ್ಟು ಕಿಂಚಿತ್ತು ಪುಣ್ಯ ಅನ್ನೋದು ಇದೆ ಅನ್ನೋದಕ್ಕೆ ಒಂದು ಟ್ರೀಟ್ಮೆಂಟ್ ಅನ್ನೋದು ಇದೆ ಅನ್ನುವಂಥದ್ದು ಸಮಾಧಾನದ ವಿಷಯ. ಈ ಸಂದರ್ಭದಲ್ಲಿ ದಿಢೀರಂತ ಈ ಥರದೊಂದು ಕಾಯಿಲೆ ಇದೆ ಅಂತ ಆ್ಯಕ್ಚುಲಿ ನಿಮ್ಗೆ ಯಾವಾಗ ಗೊತ್ತಾಯಿತು?
ಸರ್ 10 ವರ್ಷದ ನಂತರ ಸರ್ ನಮಗೆ ಮಗು ಆಗಿದ್ದು. 10 ವರ್ಷದ ತನಕ ನಮಗೆ ಮಕ್ಕಳೇ ಇರಲಿಲ್ಲ. ಮನೆಯಲ್ಲಿ ಮಕ್ಕಳಿಲ್ಲ ಅನ್ನೋದು ಒಂದು ಕೊರಗಿತ್ತು. 10 ವರ್ಷದ ನಂತರ ಅದು ಹೆಣ್ಣು ಮಗುನೇ ಬೇಕು ಅಂತ ಬಯಸಿ ಹೆಣ್ಣೆ ಆಗಿದ್ದು ಸರ್ ನಮಗೆ. ಆ 1 ವರ್ಷ ನಮ್ಮ ಸಂತೋಷಕ್ಕೆ ಪರಿವೇ ಇಲ್ಲ ಸರ್. ಬಹಳ ಖುಷಿ, ಬಹಳ ಹೇಳೋಕ್ಕೆ ಆಗಲ್ಲ, ಪದಗಳಲ್ಲೇ ಸಿಗಲ್ಲ. ಇದ್ದಕ್ಕಿದ್ದಂಗೆ ಮನೆಯಲ್ಲಿ ಸೂತಕದ ವಾತಾವರಣ. ಮಗುಗೆ ಒಂದು ದಿನ ಸೀಸರ್ಸ್ ಅಟ್ಯಾಕು ಕಂಟಿನ್ಯೂ 5 ಎಪಿಸೋಡ್ ಬಂತು. ಅವತ್ತು ನನ್ನ ಮಗು ಉಳಿತಾಳೋ ಇಲ್ವೋ, ಸೀಸರ್ಸ್ ಸರ್ ಪಿಟ್ಸ್ ಥರ ಎಲೆಕ್ಟ್ರಿಕ್ ಶಾಕ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ ಬ್ರೈನ್ ಒಳಗೆ. ಆಗ ಏನಾಗುತ್ತೆ ಅಂದರೆ ಕೈ ಕಾಲೆಲ್ಲ ಮುಷ್ಟಿ ಹಿಡಿದು ಕಣ್ಣೆಲ್ಲ ತೇಲ್ಸಿ ಇದು ಮಾಡಿಬಿಡ್ತಾರೆ ಸರ್. ಗೊತ್ತಿಲ್ಲ ಸರ್ ಅವತ್ತು ಹೇಗೆ ಆಯಿತು ಅನ್ನೋದೇ ಗೊತ್ತಿಲ್ಲ ನಮಗೆ. ನಾವು ಅವತ್ತು ಫುಲ್ಲಿ ಮುಗೀತು ನನ್ನ ಮಗಳು. ನನಗೆ ನಾನು ನರ್ವ್ಸ್ ಆಗ್ಬಿಟ್ಟೆ ಸರ್. ಮಗು ಸ್ಕೂಲಿಗೆ ಕರ್ಕೊಂಡೋಗಿದ್ದೀನಿ, ಮಗುಗೆ ಹಾಗಾಗೋಯ್ತು. ಮಕ್ಕಳೆಲ್ಲ ಮೇಡಮ್ ನಿಮ್ಮ ಮಗು ಹಿಂಗಾಗಿದೆ ಅಂತಾರೆ. ಮಗುನ ಊರಿನ ಜನಗಳು ಎತ್ಕೊಂಡು ಓಡಿಬಿಟ್ರು. ನಮ್ಮ ಸ್ಕೂಲ್ ಮಗು ಹುಣಸೆಕುಪ್ಪೆಲಿ ಸರ್, ನಾನು ವರ್ಕ್ ಮಾಡೋಂಥ ಪ್ಲೇಸಲ್ಲಿ ಯಾರ್ದೋ ಕಾರಲ್ಲಿ ಕರ್ಕೊಂಡು ಮಗುನ ನೀವು ಕ್ಯಾರಿ ಮಾಡ್ಕೊಂಡೋಗಿ ಡ್ಯೂಟಿನೂ ಮಾಡ್ತಾ ಇದ್ರಿ? ಖಂಡಿತವಾಗ್ಲೂ ತಾಯಿ ತುಂಬ ಅಷ್ಟೊಂದು ಗಟ್ಟಿಯಾಗಿಲ್ಲ ಸರ್. ಆ ಕಾರಣದಿಂದಾಗಿ ನನ್ನ ತಾಯಿನೂ ಕರ್ಕೊಂಡು ಮಗುನೂ ಕರ್ಕೊಂಡು ನಾನು ಹೋಗ್ತಿದ್ದೆ. ಸ್ಕೂಲಲ್ಲಿ ಒಂದು ಎಕ್ಸ್ಟ್ರಾ ಲೈಬ್ರರಿ ರೂಮ್ ಅಂತ ಇದೆ. ನಮ್ಮ ಮುಖ್ಯೋಪಾಧ್ಯಾಯರು ಸ್ವಲ್ಪ ಸಹಾಯ ಮಾಡಿದ್ರು ಆ ಟೈಮಲ್ಲಿ. ತಾಯಿ ಮಗು ಇತ್ತು, ಅವಾಗಿನ್ನ ಫೀಡಿಂಗ್ ಮಾಡ್ತಿದ್ದೆ ಮಗುನ. 5 ತಿಂಗಳಿಗೆ ಶಾಲೆಗೆ ಹೋಗ್ತಿದ್ದೆ. ಹಾಗಾಗಿ 1 ವರ್ಷದ ತನಕ ಮಗು ಪ್ರತಿದಿನವೂ ನನ್ನ ಜೊತೆನೇ ಬರ್ತಿತ್ತು. ಅವತ್ತು ದಿನವೂ ಹಾಗೆ ಜೊತೆಲೇ ಇತ್ತು. ಹಾಲು ಕುಡಿಸ್ತಾ ಇದ್ದಂಥ ಮಗು ಇದ್ದಕ್ಕಿದ್ದಂಗೆ ಮುಷ್ಟಿ ಹಿಡಿದ್ಲು. ಎಲೆಕ್ಟ್ರಿಕ್ ಶಾಕ್ ಕಂಟಿನ್ಯೂ ಆಗ್ತಾಯಿದೆ. ಅಲ್ಲಿಂದ ಮೈಸೂರಿಗೆ ಬರೋರಿಗೆ ಸರ್ ಯಾರೋ ಮಗುನ ಕರ್ಕೊಂಬಂದಿದ್ದಾರೆ, ನಾನು ತಲೆ ಸುತ್ತು ಬಿದ್ದಿದ್ದೀನಿ, ನನ್ನ ಎದ್ದೇಳೋಷ್ಟರಲ್ಲಿ ನನ್ನ ಮಗು ಇಲ್ಲ, ಊರಿನ ಜನಗಳು ಮಗುನ ಕರ್ಕೊಂಬಂದು ಬಂದುಬಿಟ್ಟಿದ್ದಾರೆ ಮೈಸೂರಿಗೆ, ನಾನು ಹಿಂದ್ಗಡೆ ಬರ್ತಾಯಿದ್ದೀನಿ. ನನ್ನನ್ನು ಕೇಳ್ತಿದ್ದಾರೆ ಮಗು ಎಲ್ಲಿ, ಮಗು ಏನಾಯಿತು ಅಂತ. ನಂಗೆ ಉತ್ತರ ಮಾಡೋಕ್ಕಾಗ್ತಾಯಿಲ್ಲ. ನನ್ನ ಮಗು ಬದುಕಿದೆಯೋ ಇಲ್ವೋ, ಏನಾಯಿತು, ಯಾಕೆ ಸರ್, ಅದ್ರದ್ದು ನಮ್ಗೆ ಸಿಮ್ಟಮ್ಸೇ ಗೊತ್ತಿಲ್ಲ, ಏನಾಗಿದೆ ಅಂತ ಗೊತ್ತಿಲ್ಲ. ಮಗು ಕಣ್ಣು ತೇಲಿಸ್ಬಿಟ್ಲು, ಬಾಯಿಂದ ನೀರು ಹೊರಗಡೆ ಬಂದುಬಿಡ್ತು, ಕೈಯೆಲ್ಲ ಹಿಡಿದ್ಬಿಟ್ಟಿದ್ದಾಳೆ. ಏನು ಅನ್ಕೋಬೇಕು ತಾಯಿ ಆದವಳು, ಏನಾಯಿತು ಅಂತ ಗೊತ್ತಿಲ್ಲ. ಮಕ್ಕಳಿಗೆಲ್ಲ ಅಲ್ಲಿದ್ದ ಸ್ಕೂಲ್ ಮಕ್ಕಳೆಲ್ಲ ಅಳಕ್ಕೆ ಶುರು ಮಾಡಿಬಿಟ್ರು ಸರ್. ಪ್ರತಿ ಮಕ್ಕಳು ಹತ್ತಿದ್ದಾರೆ ಸರ್, ನಮ್ಮ ಟೀಚರ್ ಮಗುಗೇನೋ ಆಗೋಯ್ತು. ಊರವರೆಲ್ಲ ಬಂದುಬಿಟ್ಟಿದ್ದಾರೆ. ಅದು ಆ್ಯಕ್ಚುಲಿ ಹಾಡಿ ಜನ ಸರ್. ಅವಿದ್ಯಾವಂತರು ಇದ್ದರು, ವಿದ್ಯಾವಂತರ ಸಂಖ್ಯೆ ಕಡಿಮೆ ಇದ್ದರು, ಮಾನವೀಯತೆ ಉಳ್ಳವ್ರು ಭಾಳ ಜನ ತುಂಬ ಸರ್. ನೀವು ನಂಬಲ್ಲ ಸರ್, ನಮ್ಮ ಶಿಕ್ಷಕಿಯ ಮಗುಗೆ ಹೀಗಾಗಿದೆ ಅಂದರೆ ಸರ್, ಅಲ್ಲಿ 90% ಜನ ಇವತ್ತಿಗೂ 400-500 ರೂಪಾಯಿ ಕೂಲಿಗೆ ಹೋಗೋ ಜನ. ಪ್ರತಿಯೊಬ್ಬರು ತಂದು ದುಡ್ಡು ಕೊಟ್ಟಿದ್ದಾರೆ, ತಮ್ಮ ಒಂದು ದಿನದ ಕೂಲಿನ ಕೊಟ್ಟಿದ್ದಾರೆ ಸರ್. ಅದನ್ನು ನಾವು ನನ್ನ 7 ಜನ್ಮಕ್ಕೂ ಅವರು ಋಣ ತೀರ್ಸೋಕ್ಕಾಗಲ್ಲ ಸರ್. ಬಂದು ಕೈ ಮುಗಿದಿದ್ದಾರೆ. ತಾಯಿ, ನಾವು 16 ಕೋಟಿ ಕೊಡೋಷ್ಟು ದುಡ್ಡವರಲ್ಲ ಸರ್, ನಾವು 16 ಕೋಟಿ ಕೊಡೋಷ್ಟು ದುಡ್ಡವರಲ್ಲ. ನಾವು ಒಂದು ದಿನದ್ದು ನಮ್ಮ ಮಗುದು ನಮ್ಮ ದುಡ್ಡು ಮೇಲೆ ಕೊಡ್ತೀವಿ ಅಂಥೇಳಿ 500, 1000. ಅಮ್ಮ ನೀವೇ ಕಷ್ಟದಲ್ಲಿದ್ದೀರ, ನಮ್ಮ ಕಷ್ಟ ನೀಗಿಸ್ಕೋತೀವಿ ಇವತ್ತಲ್ಲ ನಾಳೆ, ಗೊತ್ತಿಲ್ಲ ಸರ್. ನಿಜ ಹೇಳಬೇಕು ಅಂದರೆ ಇವತ್ತಿನ ದಿನ ನಾವು ಅನ್ಕೋತೀವಿ ಸರ್, ಹಳ್ಳಿ ಜನಕ್ಕಿರೋಷ್ಟು ಒಳ್ಳೆ ಗುಣ, ಮಾನವೀಯತೆ ಇರ್ಬೋದು, ಪ್ರೀತಿ, ವಿಶ್ವಾಸ, ನಮ್ಮವರು ತಮ್ಮವರು ಇವತ್ತಿಗೂ ಪಕ್ಕದ ಮನೇಲಿ ಕಷ್ಟ ಅಂದರೆ ಓಡಿ ಬರ್ತಾರೆ. ನಮ್ಮ ಪಕ್ಕದ ಮನೆಯವರು ಏನೋ ಹಾಸ್ಪಿಟಲ್ ಇದ್ರೆ ಅಂತ ಬರ್ತಾರೆ. ನಾವು ಸಿಟಿಲೂ ಅಷ್ಟು, ನಾವು ಸಿಟಿ ಜನ ಕೆಟ್ಟವರು ಅನ್ನೋದಕ್ಕಿಂತ ಸರ್ ಎಲ್ಲ ಬ್ಯುಸಿ ಶೆಡ್ಯೂಲ್ಡು. ನಮಗೆ ಎಲ್ಲ ಕ್ಯಾಲ್ಕುಲೇಷನ್ನು, ಎಲ್ಲ ಮನಿ ಮೈಂಡೆಡ್ಡು ನಾವುಗಳು. ಟೈಮು, ಅಯ್ಯೋ 8 ಗಂಟೆ ಆಯಿತು ನಾನು ಡ್ಯೂಟಿಗೆ ಹೋಗಬೇಕು, 9 ಗಂಟೆ ಆಯಿತು ಮನೇಲಿ ಅಡುಗೆ ಮಾಡಬೇಕು, ಮಗುಗೆ ತಿನ್ನಿಸ್ಬೇಕು, ನನ್ನ ಪರ್ಸ್ನಲ್ ಲೈಫಿಗೆ ಟೈಮ್ ಕೊಡಬೇಕು. ಅಲ್ಲಿ ಹಂಗಲ್ಲ ಸರ್, ತಮ್ಮದೆಲ್ಲದನ್ನು ಮಾಡಿಕೊಂಡು ಹಳ್ಳಿ ಜನ ಇನ್ನೊಬ್ರದ್ದು ಕಷ್ಟನೂ ಕೇಳ್ತಾರಲ್ಲ ಸರ್. ಆ ಒಂದು ನಮ್ಮ ದೇಶದ ಸಂಸ್ಕೃತಿ ಉಳಿದಿದೆ ಅಂದರೆ ಇವತ್ತಿಗೂ ಅದು ಹಳ್ಳಿ ಜನದಿಂದ ಸರ್. ಆ ಹಳ್ಳಿ ಜನದ್ದು ನಾನು ಇವತ್ತಿಗೂ ಸರ್ ಆ ಊರಲ್ಲಿ ಕೆಲಸ ಮಾಡೋಕ್ಕೆ ಪುಣ್ಯ ಮಾಡಿದ್ದೀನಿ ಸರ್. ಅಂಥ ಕಡೆಯಲ್ಲಿ ಆ ಮುಗ್ಧತೆನ ಸರ್ ನಾವು ನಿಜವಾಗ್ಲೂ ಹೇಳ್ಬೇಕು, ನಾವು ಕಳ್ಕೊಂಬಿಟ್ಟಿದ್ದೀವಿ. ನಮ್ಮಲ್ಲಿ ಕಳೆದೋಗಿದೆ, ನನ್ನಲ್ಲಿ ಕಳೆದೋಗಿದೆ, ಆ ಜನಗಳಲ್ಲಿ ಕಳೆದಿಲ್ಲ ಸರ್. ಆ ಮುಗ್ಧತೆ ನೀವು ಹೇಳ್ಬೇಕು. ಇವತ್ತಿಗೂ ನನ್ನ ಮಗುನ ಕರ್ಕೊಂಡೋದ್ರೆ ಸರ್ ಊರವರೆಲ್ಲ ಬರ್ತಾರೆ ಸರ್. ಬಂದು ಮಗು ಚೆನ್ನಾಗಿದೆ ಮೇಡಮ್, ಮಗು ಹುಷಾರಾಗಿದೆ ಮೇಡಮ್, ಮಗು ಸರ್ ಅವ್ರು ಕೊಡ್ಸೋದು 1 ರೂಪಾಯಿ ಚಾಕ್ಲೇಟೇ ಇರ್ಬೋದು ಸರ್. ಆ ಪ್ರೀತಿಗೆ ನಾನು ಬೆಲೆ ಕಟ್ಟೋಕ್ಕಾಗಲ್ಲ. ರೈಟ್ ಮೇಡಮ್, ಹೇಳಿದ್ರಿ ಮೈಸೂರು ಕರ್ಕೊಂಡು ಬಿಡ್ತಾರೆ ಅಂತೇಳಿ. ಅಂದರೆ ನೀವು ಡಾಕ್ಟ್ರಿಗೆ ಆಸ್ಪತ್ರೆಗೆ ರೀಚ್ ಆಗ್ತೀರಾ. ಡಾಕ್ಟ್ರು ಫಸ್ಟ್ ಹೇಳಿದಾಗ ನಿಮ್ಗೆ ಶಾಕ್ ಆಯ್ತಾ ಏನು ಸರ್? ಡಾಕ್ಟ್ರಿಗೆ ಶಾಕು. ಅದು 1 ಡೇ ಒಳಗೆ ಇವಳು ಮಾಮೂಲಿ ಆದಂಗೆ ಆಗಿಬಿಟ್ಲು. ಸರಿ ಮೇಡಮ್, ಇದು ಎಪಿಲಿಪ್ಸಿನ ಸೀಸರ್ಸ ನಮಗೆ ಗೊತ್ತಾಗ್ತಾ ಇಲ್ಲ, ನಾರ್ಮಲ್ ಆಗಿದ್ದಾಳೆ. ಮಗು ನೋಡಿದ್ರೆ ಇಷ್ಟೊಂದು ಆ್ಯಕ್ಟಿವು, ತುಂಬ ಶಾರ್ಪು, 1 ವರ್ಷಕ್ಕೆ ತುಂಬ ಸ್ಪಷ್ಟವಾಗಿ ಮಾತಾಡ್ತಿದ್ದಾಳೆ. ಮೇಡಮ್ ಯಾವುದಕ್ಕೂ ಒಂದು ಸಲ ನರ್ವ್ ಟೆಸ್ಟ್ ಮಾಡಿಸಿ, ನರದ್ದು ಏನೇನು ಪರೀಕ್ಷೆ ಇದೆ ಮಾಡಿಸ್ಬಿಡಿ. ಎಪಿಲಿಪ್ಸಿ ಆಗಿದ್ದರೆ ಹೈ ಫೀವರ್ ಆದರೆ ಮಾತ್ರ ಬಂದಿರುತ್ತೆ, ಅದಾಗಿದ್ದರೆ ನಮಗೂ ಖುಷಿನೇ ಮೇಡಮ್ ಅಂದರು. ಭಯ ಸರ್, ಯಾವುದೇ ತಂದೆ ತಾಯಿಗಾದರೂ ಆತಂಕ. ಮತ್ತೆ ನನ್ನ ಮಗುಗೆ ಮನೆಗೆ ಕರ್ಕೊಂಡೋದಾಗ ಹಿಂಗೆ ಆಗೋದು ಬೇಡ, ಯಾವ ಧೈರ್ಯದ ಮೇಲೆ ಡಿಸ್ಚಾರ್ಜ್ ಮನೆಗೆ ಕರ್ಕೊಂಬರೋಣ, ಮಾಡಿಬಿಡಿ ಮೇಡಮ್.
ಒಂದೊಂದೇ ಟೆಸ್ಟ್ ಮಾಡಿದ್ರು ಸರ್. ಪ್ರತಿಯೊಂದು ಟೆಸ್ಟ್ ಮಾಡಿಸಿದ್ರು. ಎಲೆಕ್ಟ್ರಿಕ್ ಟೆಸ್ಟ್ಗಳಾಯಿತು, ನರ್ವ್ ಕಂಡಕ್ಷನ್ ಟೆಸ್ಟ್ ಅಂತ ಆ ಸಣ್ಣ ಮಗುಗೆ ಸರ್ ಕಾಲಿಗೆ ನರನ ಎಲೆಕ್ಟ್ರಿಕ್ ಶಾಕ್ ಕೊಟ್ಟು ಟೆಸ್ಟ್ ಮಾಡ್ತಾರೆ ಸರ್. ಅದರಲ್ಲಿ ಸ್ವಲ್ಪ ವೀಕ್ ಇದೆ ಅನ್ನೋದು ಗೊತ್ತಾಯಿತು, ಬಟ್ ಏನಕ್ಕೆ ಅಂತ ಗೊತ್ತಾಗಲಿಲ್ಲ. MRI ಬ್ರೈನ್ ಆಯಿತು. ಒಂದು ಬ್ರೈನ್ MRI ಮಾಡೋಕ್ಕೆ ಸರ್ 1 ವಾರ ಆಯಿತು ಸರ್. ಯಾಕಂದರೆ ಅವಳು ಮಲಗಿದ ತಕ್ಷಣ ಅವಳಿಗೆ ಅನಸ್ತೇಷಿಯಾ ಕೊಟ್ಟಿದ್ರು ಎದ್ದುಬಿಡೋಳು. ಎದ್ದುಬಿಟ್ಟಿರುತ್ತೆ, ಕೈಕಾಲು ಮೂವ್ಮೆಂಟ್ ಬಿಡೋಳು, ಅಳೋಳು, ಕ್ಯಾನ್ಸಲು, ಮತ್ತೆ ನಾಳೆ ಬನ್ನಿ, ಈ ಥರದ್ದು. MRI ಬ್ರೈನ್ ಆಯಿತು, ಬ್ರೈನಲ್ಲಿ ನಾರ್ಮಲ್ ಬಂತು. ಬ್ರೈನ್ ಏನು ಪ್ರಾಬ್ಲಮ್ ಇಲ್ಲ, ಸ್ಪೈನ್ ಮಾಡಿಸ್ಬಿಡಿ ಒಂದ್ಸಲ, ಸ್ಪೈನ್ ಆಯಿತು. ನರ್ವ್ ಕಂಡಕ್ಷನ್ ಎಲ್ಲ ಬ್ಲಡ್ ಟೆಸ್ಟ್ಗಳು ಮಾಡಿಸಿ ಪ್ರತಿಯೊಂದು ನಾರ್ಮಲ್ ಇದೆ. ಆದರೆ ಯಾಕೆ ಬಂತು ಮೇಡಮ್? ಏನೂ ಸಮಸ್ಯೆ ಇಲ್ಲ ಅನಿಸುತ್ತೆ, ನೀವು ಆರಾಮಾಗಿ ಮನೇಲಿರಿ. ಅಷ್ಟೊತ್ತಿಗೆ ಇವಳು ತೆವಳಬೇಕಿತ್ತು, ನಿಂತ್ಕೋಬೇಕಿತ್ತು, ಅದು ಮಾಡ್ತಿಲ್ಲ ಅಂತ ನಾವು ಹೇಳಿದ್ವಿ. ಮೇಡಮ್ ಮಗು ಅಪ್ಪರೆಲ್ಲ ಚೆನ್ನಾಗಿದೆ, ಕಾಲೆಲ್ಲ ಚೆನ್ನಾಗಿದೆ, ಅಳತೆ ಎಲ್ಲ ಮಾಡಿ ನೋಡ್ತಾರೆ, ಸರ್ಕಮ್ಟೆನ್ಸ್ ನೋಡ್ತಾರೆ, ಎಲ್ಲನೂ ಕರೆಕ್ಟಾಗಿದೆ. ದಯವಿಟ್ಟು ನಾವು ಏನು ಪ್ರಾಬ್ಲಮ್ ಇಲ್ಲ ಅನಿಸುತ್ತೆ ಮೇಡಮ್, ಸ್ವಲ್ಪ ಫಿಸಿಯೋಥೆರಪಿ ಮಾಡಿಸಿ, ಕೆಲವು ಮಕ್ಕಳು ನಡೆಯೋದು ನಿಧಾನ, ಪ್ರಾಕ್ಟೀಸ್ ಮಾಡಿಸಿ, ವಾಕರ್ಗಳು ಇಟ್ಕೊಳ್ಳಿ, ಅದರಲ್ಲಿ ನಡ್ಸೋಕ್ಕೆ ಟ್ರೈ ಮಾಡಿ ಅಂದರು. ನಮಗೂ ಅಪ್ಪ ಇಷ್ಟೇ ತಾನೇ, ನಮ್ಮ ಮಗುಗೆ ಏನೂ ತೊಂದರೆ ಇಲ್ವಲ್ಲ, ಭಗವಂತ ಏನೂ ಕೊಡ್ಬೇಡಪ್ಪ, ನಮ್ಮ ಆಯಸ್ಸನ್ನು ನಮ್ಮ ಮಗು ಕೊಟ್ಬಿಡು ಅಂತ ಅಂದ್ಕೊಂಡು ಬಂದ್ವಿ ಸರ್. ಮನೆಗೆ ಬಂದ್ವಿ, ಚೆನ್ನಾಗೇ ಇದ್ಲು. ನಾವು ಅದೇ ಒಂದು ಖುಷಿಯಲ್ಲಿ ಮಗುನ ನಡ್ಸ್ಕೊಳ್ಳೋದು, ನಿಲ್ಲಿಸ್ಕೊಳ್ಳೋದು, ವಾಕರ್ ತಂದ್ವಿ, ವಾಕರಲ್ಲಿ ಹಾಕೋದು, 3 ಚಕ್ರದ ಗಾಡಿ ತೊಗೊಂಬಂದ್ವಿ. ಪ್ರತಿದಿನ ಫಿಸಿಯೋಥೆರಪಿಗೆ ಕರ್ಕೊಂಡು ಹೋಗ್ತಾಯಿದ್ವಿ, ಆಯುರ್ವೇದಿಕ್ಕಲ್ಲಿ ಅಭ್ಯಂಗ ಮಾಡಿಸ್ತಾಯಿದ್ವಿ. ಏನೋ ಇಂಪ್ರೂವ್ಮೆಂಟ್. ಇವತ್ತು ಡಿಲೇ ಅಂದಿದ್ದಾರಲ್ಲ ಡಾಕ್ಟ್ರು, ಬರಲಿ ಬಿಡು, 2 ವರ್ಷ ಇಲ್ದ್ರೆ 3 ವರ್ಷಕ್ಕೆ ನಡೀಲಿ ಮಗು, ನಮಗೇನು ತೊಂದರೆ ಇಲ್ಲ ಮಗು ಅಂತ ಸರ್. ಮತ್ತೆ ಒಂದು 4 ತಿಂಗಳಿಗೆ ಮತ್ತೆ ಸೇಮ್ ಸೀಸರ್ಸ್ ಅಟ್ಯಾಕ್ ಆಯಿತು. ಆಗ ಜೆನೆಟಿಕ್ ಟೆಸ್ಟ್ ಮಾಡಿಸ್ಬಿಡಿ ಮೇಡಮ್ ಒಂದ್ಸಲ ಯಾವುದಕ್ಕೂ ಅಂದರು. ಬೆಂಗಳೂರಲ್ಲೇ ಮಾಡಿಸ್ಬೇಕು ಸರ್. ಈ ಮೈಸೂರಲ್ಲೇ ಮಾಡಿಸಿದ್ದು, ಮೆಡ್ಝೆನೋಮ್ ಅಂತ ಬೆಂಗಳೂರಿಗೆ ಹೋಗುತ್ತೆ ಬ್ಲಡ್ಡು, ಅಲ್ಲಿಂದ ಪಾಸಿಟಿವ್ ರಿಸಲ್ಟು. ಅದು ಡಿಸೀಸ್. ಈಗ ಅಲ್ಲಿ ಹೋದ್ರಿ, ಟೆಸ್ಟ್ ಮಾಡಿದ್ರಿ, ಏನು ಕಾಯಿಲೆ ಅಂತ ಹೇಳಿದ್ರು, ಯಾವ ಥರದ ಸ್ವರೂಪ, ಅದರ ಲಕ್ಷಣಗಳೇನು, ಅದಕ್ಕೆ ಟ್ರೀಟ್ಮೆಂಟ್ ಇದೆಯಾ, ಟ್ರೀಟ್ಮೆಂಟ್ ಇದ್ದರೆ ಎಷ್ಟು ದುಡ್ಡು ಖರ್ಚಾಗುತ್ತೆ ಅಂತ ಹೇಳಿದ್ದಾರೆ ಸರ್. ಅದೇ ಅದು ಬ್ಲಡ್ ರಿಪೋರ್ಟು SMA ಅಂತ ಬರುತ್ತೆ ಸರ್. ಅದರಲ್ಲಿ ಅಂದರೆ ಸ್ಪೈನಲ್ ಮಸ್ಕ್ಯುಲರ್ ಆಟ್ರೋಫಿ ಟೈಪ್ 2 ಅಂತ. ಅಂದರೆ ಎಲ್ಲ ಮನುಷ್ಯರಲ್ಲೂ SMN1 ಮತ್ತು SMN2 ಅನ್ನುವಂತಹ 2 ಜೀನ್ಗಳು ಕಂಪಲ್ಸರಿ ಇರುತ್ತೆ. ಎಲ್ಲ ಜೀನ್ ಇರುತ್ತೆ, ಹಾಗೆ ಈ 2 ಜೀನ್ ಕೆಲಸ ಏನು? ಈ 2 ಜೀನ್ ಕೆಲಸ ಏನು ಅಂತಂದರೆ ಎಲ್ಲ ನರಗಳಿಗೂ ಪ್ರೋಟೀನ್ ಪ್ರೊಡ್ಯೂಸ್ ಮಾಡೋದು. ಆ ಪ್ರೋಟೀನ್ ಪ್ರೊಡ್ಯೂಸ್ ಆಗಿಂತ ಬಾಡಿಲಿ ಎಲ್ಲ ಪಾರ್ಟ್ಗಳಿಗೂ ಶಕ್ತಿ ಇರುತ್ತೆ. ಆ ಥರದ್ದು ಒಂದು ಕೆಲಸ. ನನ್ನ ಮಗುಗೆ ಏನಾಗಿದೆ, SMN2 ಅನ್ನುವಂಥದ್ದು ಸಾಮಾನ್ಯವಾಗಿ ಎಲ್ಲ ಜನರಲ್ಲೂ 2 or 3 ಕಾಪೀಸ್ ಇರುತ್ತೆ, ನಮ್ಮಲ್ಲಿ ನಿಮ್ಮಲ್ಲೆಲ್ಲ. ಈ ಮಗುಗೆ, ನನ್ನ ಮಗುಗೆ SMN2 ಅನ್ನೋದು 4 ಕಾಪಿ ಇದೆ, SMN1 ಅನ್ನೋದು ಇಲ್ಲವೇ ಇಲ್ಲ. ಆ ಜೀನೇ ಇಲ್ಲ. ಪಕ್ಕದ ಜೀನ್ ಇರೋದ್ರಿಂದ ಇವಳು ಇಷ್ಟು ಆ್ಯಕ್ಟಿವ್ ಆಗಿದ್ದಾಳೆ. ಇಲ್ಲ ಅಂದರೆ ಇಷ್ಟೊತ್ತಿಗೆ ಇವಳಿಗೆ ಅಪ್ಪರ್ ಲಿಮ್ಸು ವೀಕ್ ಆಗಬೇಕಿತ್ತು, ರೆಸ್ಪಿರೇಟರಿ ಇನ್ಫೆಕ್ಷನ್ ಆಗಿ ಮಗು ಡೆತ್ತೆ ಆಗಿಬಿಡ್ಬೇಕಿತ್ತು. ಪಕ್ಕದಲ್ಲಿ ಒಂದು ಎಕ್ಸ್ಟ್ರಾ ಜೀನ್ ಇರೋದ್ರಿಂದ ಸ್ವಲ್ಪ ಮಟ್ಟಿಗೆ ಆ 1 ಮಾಡುವಂತಹ ಕೆಲಸದಲ್ಲಿ 10% SMN2 ಅನ್ನೋ ಜೀನ್ ಮಾಡುತ್ತೆ. ಅದು ಸ್ವಲ್ಪ ಜಾಸ್ತಿ 1 ಕಾಪಿ ಇರೋದ್ರಿಂದ ಇವಳಿಗೆ ಇನ್ನೂ 10% ಜಾಸ್ತಿ ಆಗ್ತಿದೆ, ಪ್ರೋಟೀನ್ ಪ್ರೊಡ್ಯೂಸ್ ಆಗ್ತಾಯಿದೆ. ಆ ಪ್ರೋಟೀನ್ ಪ್ರೊಡ್ಯೂಸ್ ಆಗೋದ್ರಿಂದ ಇವಳಿಗೆ ಏನಾಗ್ತಾಯಿದೆ, ಅಪ್ಪರ್ ಬಾಡಿ ವೀಕ್ ಆಗಿಲ್ಲ, ಇದೇ ನಮಗೆ ಮೇಜರ್ ಇಶ್ಯೂ ಸರ್. ನಮಗೆ ಏನು ಪ್ರಾಬ್ಲಮ್ಮು ಅಂತ ತಿಳ್ಕೊಳ್ಳೋಕ್ಕೆ ಅದೇ ಸ್ಪೈನಲ್ ಮಸ್ಕ್ಯುಲರ್ ಆಟ್ರೋಫಿ ಟೈಪ್ 2 ಅನ್ನುವಂಥ ಡಿಸೀಸ್. ಕೋಟಿಗೊಬ್ರಿಗೆ ಬರುತ್ತೆ, ಎಷ್ಟು ಲಕ್ಷಕ್ಕೊಬ್ರಿಗೆ ಬರುತ್ತಂತೆ ಮೇಡಮ್? ಸರ್ ಇದು ರೇರ್ ಡಿಸೀಸ್ ಅಂದ್ರೇ ಹೆಸರಲ್ಲೇ ಗೊತ್ತಾಗ್ಬಿಡುತ್ತೆ, ಲಕ್ಷಕ್ಕೆ ಕೋಟಿಗೆ ಒಬ್ರಿಗೆ ಬರುವಂಥದ್ದು. ಇದು ಏನು ಅಂತಂದರೆ 63 ರೇರ್ ಡಿಸೀಸ್ ಇದೆ ಒಟ್ಟು. ಅದರಲ್ಲಿ ಒಂದು 3ಕ್ಕೆ ನಾನು ಹೇಳ್ದಂಗೆ ಒಂದು 3-4ಕ್ಕೆ ಜೀನ್ ಥೆರಪಿ ಅಂತ ಕಂಡುಹಿಡಿದಾರೆ. ಇದಕ್ಕೆ ಪರಿಹಾರ ಇದೆ ಮೇಡಮ್? ಏನು ಹೇಳಿ, ಈಗ ನಿಮಗೆ ಮಾತ್ರ ಮಗು ಅಲ್ಲ, ಈಗ ಅದು ಕರ್ನಾಟಕದ ಮಗು. ಯಾಕಂದರೆ ಸುದೀಪ್ ಸರ್ ಅವರು ಓಪನ್ನಾಗಿ ಬಂದು ಸಹಾಯ ಮಾಡಿ ವೈಯಕ್ತಿಕ ನಾನು ಮಾಡಿರ್ತೀನಿ ಅನ್ನೋ ಒಂದು ಮೆಸೇಜ್ ಕೊಟ್ಟಿದ್ದಾರೆ. ಅಂದರೆ ಇಲ್ಲಿ ಜೆನ್ಯೂನಿಟಿ ಇದೆ. ಎಷ್ಟೋ ಜನ ಮಗು ಹುಷಾರಿಲ್ಲ ಅಂತ ಹೇಳ್ತಾರೆ, ವಾಟ್ಸಪ್ಪು ಫೇಸ್ಬುಕ್ಕಲ್ಲಿ ವೀಡಿಯೋ ಬಿಡೋದು ದುಡ್ಡು ಮಾಡ್ಕೊಳ್ಳೋದಿದೆ. ಆದರೆ ನಿಮ್ಮಲ್ಲಿ ರಿಯಾಲಿಟಿ ಇದೆ. ನೀವೊಬ್ಬರು ಶಿಕ್ಷಕಿ ಇದ್ದೀರಾ, ನಿಮ್ಮ ಯಜಮಾನರು ಅರಣ್ಯ ಲೇಖಲಿದ್ದಾರೆ. ಕೆಲವ್ರಿಗೆ ಅನ್ನಿಸಿ ಏನಪ್ಪ ಇಬ್ಬರು ಅಫಿಷಿಯಲ್ ಇದ್ದಾರೆ, ಅವ್ರಿಗೇನು ದುಡ್ಡಿಗೆ ಬರ ಅಂತ ಅನ್ನಿಸ್ತದೆ ಅಂತಾರೆ. ಬಟ್ ಈ ಬಜೆಟ್ ರೈಟ್ ನೋಡಿದ್ರೆ ಅದ್ರಲ್ಲಿ ನಿಮ್ಮ ಲೈಫ್ ಟೈಮಲ್ಲಿ ರಿಟೈರ್ಡ್ ಆದರೂ ಇಟ್ಟು ಸಿಗೋದಿಲ್ಲ. ಬಟ್ ಮಗು ಬದುಕಿಸ್ಕೊಳ್ಬೇಕು, 16 ಕೋಟಿ ದುಡ್ಡು ಕೊಡಬೇಕು. ಕರ್ನಾಟಕದಲ್ಲಿ ಈಗ ಒಂದು 7 ಕೋಟಿ ಜನ ಇದ್ದಾರೆ. ಒಬ್ಬೊಬ್ರು 3 ರೂಪಾಯಿ ಹಾಕಿದ್ರೆ ನಿಮ್ಮ ಮಗು ಬದುಕೊಬಿಡುತ್ತಲ್ಲ ಮೇಡಮ್. 7 ಕೋಟಿ ಜನಕ್ಕೆ ನಾವು ರೀಚ್ ಆಗ್ತೀವಿ ಅಂದರೆ 3 ರೂಪಾಯಿ ಬೇಡ ಸರ್, 2 ರೂಪಾಯಿ ಕೊಡಲಿ ಸರ್ ಸಾಕು. ನಂದು ಏನೋ ಒಂದು ಮನೆ, ಒಂದು ಸೈಟು ಇದೆ, ಅದನ್ನು ಬೇಕಾದ್ರೆ ನಾವು ಮಾರಕ್ಕೆ ತಯಾರಾಗಿ ನಿಂತಿದ್ದೀವಿ ಸರ್. ಯಾಕಂದರೆ ಮಗುಗಿಂತ ದೊಡ್ಡದು ನಮಗಿನ್ನೇನು ಇಲ್ಲ ಸರ್. ಎಲ್ಲ ತಂದೆ ತಾಯಿರಿಗೆ ಫಸ್ಟ್ ಪ್ರಿಫರೆನ್ಸ್ ಯಾರು ಅಂದರೆ ತಮ್ಮ ಮಕ್ಕಳೇ. ಅದಕ್ಕೋಸ್ಕರ ನೀವು ಕೇಳಿದ್ರಿ ಸರ್ ಸರ್ಕಾರಿ ನೌಕರರು ಅಂತ. ಒಂದು ಮಿಡಲ್ ಕ್ಲಾಸ್ ಫ್ಯಾಮಿಲಿ ಆದರೂ ನಮ್ಮದೇ ಆದಂಥ ಒಂದು ಮರ್ಯಾದೆಯಲ್ಲಿ ಬದುಕ್ತಿರ್ತೀವಿ ಸರ್. ಒಬ್ರ ಹತ್ರ ಹಿಂಗೆ ದೇಹಿ ಅನ್ನಬೇಕು ಅಂದರೆ ಅದಕ್ಕಿಂತ ಇನ್ನೊಂದು ಶಿಕ್ಷೆ ಭಗವಂತ ಯಾರಿಗೂ ಕೊಡೋದು ಬೇಡ ಸರ್. ಅದು ಭಾಳ ಕಷ್ಟ ಸರ್. ಒಬ್ಬರು ಕೊಟ್ಬಿಡ್ಬೋದು ಸರ್, ಒಬ್ರು ನಿಂಗೆ ಕೊಡಿ ಅಂತ ಕೇಳ್ತೀವಲ್ಲ ಸರ್,
ಭಗವಂತ ಯಾವ ಮನುಷ್ಯಂಗೂ ಆ ಶಿಕ್ಷೆ ಕೊಡೋದು ಬೇಡ ಸರ್. ತಮ್ಮ ಸಾಮರ್ಥ್ಯದಲ್ಲಿ ತಾವು ದುಡ್ಕೊಂಡು ಉಪ್ಪು ಗಂಜಿನ ಕುಡಿಲಿ ಸರ್. ಆರೋಗ್ಯ ನೆಮ್ಮದಿ ಎರಡು ಕೊಟ್ಬಿಟ್ರೆ ಅವನಂತ ಶ್ರೀಮಂತ ಇನ್ಯಾರು ಇಲ್ಲ ಸರ್. ದುಡ್ಡಿನಿಂದ ಬೆಳ್ತಿದ್ದಾರೆ ಮೇಡಮ್. ದುಡ್ಡಿದ್ರೆ ನಾನು ಚೆನ್ನಾಗಿರ್ತೀನಿ ಅಂತ ಹೇಳ್ತಾರೆ. ಆ್ಯಕ್ಚುಲಿ ನಿಮ್ಮ ಲೈಫಲ್ಲಿ ಹೆಲ್ತ್ ಇದ್ರೆ ನಾವು ಚೆನ್ನಾಗಿರ್ತೀವಿ, ನನ್ನ ಮಗು ಬದುಕಿದ್ರೆ ಸಾಕು ಅನ್ನೋ ಪರಿಸ್ಥಿತಿ ನೀವು ಇದ್ದೀರಾ. ಅದೇ ಹೇಳಿದ್ನಲ್ಲ ಸರ್, ಕೂಲಿ ಮಾಡ್ಕೊಂಡು ಬದುಕ್ಬೋದು ಸರ್, ಮೂಟೆ ಹೊತ್ತು ಬದುಕ್ಬೋದು. ಹೇಗಾದರೂ ಒಂದು ದಿನಕ್ಕೆ 50 ರೂಪಾಯಿ ಸಂಪಾದನೆನೋ 100 ರೂಪಾಯಿ ಸಂಪಾದನೆ, ಒಂದು ಕಾಫಿ ಬ್ರೆಡ್ ತಿನ್ಕೊಂಡು ಒಂದು ಮಾಡಿಕೊಂಡು ಯಾವುದೋ ಒಂದು ಶೆಡ್ ಹಾಕೊಂಡು ಎಲ್ಲ ಬದುಕಬೇಕು ಅಂದರೆ ಯಾರು ಬೇಕು ಸರ್? ನಾವು ಬೇಕು. ಆರೋಗ್ಯ ಬೇಕು, ನಮ್ಮವ್ರಿಗೆ ಆರೋಗ್ಯ ಬೇಕು, ನೆಮ್ಮದಿ ಬೇಕು. ಆರೋಗ್ಯ ನೆಮ್ಮದಿ ಎರಡೂ ಇಲ್ಲ ಅಂದರೆ ಕೋಟಿ ಕೋಟಿ ಇದ್ರೂ ಎಲ್ಲನೂ ವ್ಯರ್ಥ ಸರ್. ಎಲ್ಲನೂ ಮಣ್ಣಿಗೆ ಬಿಟ್ಟು ಹೋಗೋದೇನೆ. ನಮಗೆ ನಿಜವಾದ ಸತ್ಯ ಈ ಮಗುವಿಂದ ನಿಜ ಜ್ಞಾನೋದಯ ಆಗ್ಬಿಡ್ತದೆ ಸರ್. ಏನೂ ಇಲ್ಲ ಸರ್ ಪ್ರಪಂಚದಲ್ಲಿ, ಏನೂ ಇಲ್ಲ. ನಾವೇನಿದ್ದೀವಿ, ನಾವೇನು ಒಳ್ಳೆತನ ಮಾಡ್ತೀವಿ, ನಾವೇನು ಮಾನವೀಯತೆ. ನನಗೇನು ಅನ್ನಿಸ್ತಾ ಇದೆ ಸರ್, ನನ್ನ ಮಗಳು ಹುಟ್ಟಿರೋದೇ ಎಲ್ಲರಲ್ಲೂ ಮಾನವೀಯತೆ ಇದೆ ಅನ್ನೋದನ್ನು ತೋರ್ಸೋಕ್ಕೋಸ್ಕರನೇ ಹುಟ್ಟಿದ್ಲೇನೋ. ಅಂದರೆ ಇದೊಂದು ಪ್ರಕರಣ ಕರ್ನಾಟಕ ಜನಕ್ಕೆ ಒಂದು ಚಾಲೆಂಜು, ಹ್ಯುಮ್ಯಾನಿಟಿ ಆ್ಯಂಗಲಲ್ಲಿ ಯೋಚನೆ ಮಾಡೋದಾದರೆ. ಹೌದು, ಅದೇ ಹೇಳಿದ್ನಲ್ಲ ಸರ್, ಒಂದು ಕಡೆ ನನ್ನ ದುರಾದೃಷ್ಟವಶಾತು, ಒಂದು ಕಡೆ ಭಗವಂತ ನನಗೆ ಅದನ್ನು ನೀನು ಎದುರಿಸು ಅನ್ನೋಂಥ ಸಾಮರ್ಥ್ಯ ಕೊಟ್ಟಿದ್ದಾನೆ ಸರ್. ನಂಗೆ ಗೊತ್ತಿಲ್ಲ, ಬೇರೆ ಮಕ್ಕಳಿಗೆ ಈ ರೋಗಗಳು ಬಂದಿರ್ಬೋದು. ಆ ತಂದೆ ತಾಯಿ 16 ಕೋಟಿ ಇದೆಲ್ಲ ಇಂಜೆಕ್ಷನ್ ನಮಗೆ ಕೊಡ್ಸೋಕ್ಕಾಗುತ್ತೋ ಇಲ್ವೋ. 16 ಕೋಟಿ ಅಂದಾಗ ಒಂದು ಆಸೆನೇ ಬಿಟ್ಬಿಡ್ತಾರೆ. ನಮ್ಮ ಕೈಲಿ ಆಗಲ್ಲ, ಎಷ್ಟು ದಿನ ಚೆನ್ನಾಗಿರುತ್ತೆ ಅಷ್ಟು ದಿನ ಇಲ್ಲಪ್ಪ, ಕೈಗೆ ಎಟ್ಕಲ್ಲ, ಏನೋ ನಮ್ಮ ಹಣೆ ಬರ, ಏನೋ ಮುದ್ದಾದ ಮಗು ಇತ್ತು, ಇರೋ ತನಕ ಚೆನ್ನಾಗಿ ಇದ್ಬಿಡ್ಲಿ ಅಂತಾರೆ. ಬಟ್ ನೀವು 16 ಕೋಟಿಗಿಂತ 7 ಕೋಟಿ ಈ ಮಗುನ ಪ್ರೀತಿ ಮಾಡ್ತಕ್ಕಂಥ ಜನ ಇದ್ದಾರೆ. ಸುದೀಪ್ರವ್ರನ್ನ ತುಂಬ ಫಾಲೋ ಮಾಡ್ತಕ್ಕಂಥ ಲಕ್ಷಾಂತರ ಕೋಟ್ಯಾಂತರ ಅಭಿಮಾನಿಗಳಿದ್ದಾರೆ. ಈಗ ಸುದೀಪ್ರವರು ಒಂದು ಮೆಸೇಜ್ ಕೊಡ್ತಾರೆ, ಅನಿಲ್ ಚಿಕ್ಕಮದ್ರವರು ಒಂದು ಮೆಸೇಜ್ ಕೊಡ್ತಾರೆ, ನಿಮ್ಮ HD ಕೋಟೆ ಶಾಸಕರು. ಮೈಸೂರಿನ KR ಕ್ಷೇತ್ರದಲ್ಲಿ ವಿಧಾನಸೌಧದಲ್ಲಿ ಒಂದು ಧ್ವನಿ ಎತ್ತಿದ್ದಾರೆ ಶ್ರೀವತ್ಸ ಸರ್ ಅವರು. ಈಗ ಕ್ರಿಕೆಟಿಗ, ವರ್ಲ್ಡ್ ಕ್ಲಾಸ್ ಕ್ರಿಕೆಟಿಗ ಅನಿಲ್ ಕುಂಬ್ಳೆ ಅವರು ಧ್ವನಿ ಎತ್ತಿದ್ದಾರೆ. ಅಂದರೆ ಅವ್ರದ್ದೇ ಆದಂಥ ಫ್ಯಾನ್ ಫಾಲೋವರ್ ಇದ್ದಾರೆ. ಮತ್ತು ಅವ್ರು ಹೇಳಿದ್ದನ್ನು ಸತ್ಯ ಇದೆ ಅಂತೇಳಿ ನಂಬುವಂಥ ಸಾಕಷ್ಟು ಜನ ಇದ್ದಾರೆ ಮೇಡಮ್. ನೀವೇನು ಧೃತಿಗಿಡ್ತಕ್ಕಂಥ ಅವಶ್ಯಕತೆ ಇಲ್ಲ. ಒಂದು ದಿನ ಒಂದು ಬರ್ಡೇ ಪಾರ್ಟಿ ಮಾಡ್ತೀವಿ ಅಂದರೆ ಕನಿಷ್ಠ 15ರಿಂದ 20 ಸಾವಿರ ಖರ್ಚು ಮಾಡ್ತಾರೆ. 5 ಸಾವಿರ ಖರ್ಚು ಮಾಡೋರು ಇದ್ದಾರೆ. ಒಂದು ದಿನಕ್ಕೆ 1,000 ರೂಪಾಯಿ ಎಲ್ಲೋ ಖರ್ಚು ಮಾಡಿ ಎದ್ದೋಗೋವಂಥ ವ್ಯವಸ್ಥೆಯಲ್ಲಿ ನಾವಿದ್ದೀವಿ. ಒಬ್ಬೊಬ್ಬ ತನ್ನ ದಿನದ ಎಂಜಾಯ್ಮೆಂಟ್ಗೆ ಮಾಡ್ತಕ್ಕಂಥ ದುಡ್ಡನ್ನು ಶೇಖರಿಸಿಟ್ಟು ನಿಮ್ಮ ಮಗಳ ಬದುಕಿಗಾಗಿ, ಜೀವನಕ್ಕಾಗಿ ಇಟ್ಟರೆ ಈ ಸಮಸ್ಯೆ ದೊಡ್ಡ ವಿಚಾರನೇ ಇಲ್ಲ ಮೇಡಮ್. ಖಂಡಿತ ಸರ್. ಒಂದು ಕಡೆ ಬ್ಲೆಸ್ಸಡ್ ಅನ್ಬೇಕು ಸರ್ ನನ್ನ ಮಗಳು. ಇವತ್ತು ಬರ್ತಾ ಇರೋ ಮೆಸೇಜ್ಗಳು ನೋಡಿದ್ರೆ ಒಂದು ಕಡೆ ದುಃಖ, ನಾನು ಬೇಡ್ತಾ ಇದ್ದೀನಲ್ಲಪ್ಪ ಜನ ಹತ್ರ, ಒಂದು ಕಡೆ ಮನಸ್ಸಿಗೆ ಭಾಳ ನೆಮ್ಮದಿ ಸರ್. ಯಾರೋ ಮೆಸೇಜ್ ಮಾಡ್ತಾರೆ, ಅಕ್ಕ ಇದು ನಿಮ್ಮ ಮಗು ಅಲ್ಲ ಅಕ್ಕ, ಕರ್ನಾಟಕದ ಮಗು ಅಂತಾರೆ. ಇನ್ಯಾರೋ ಮೆಸೇಜ್ ಮಾಡ್ತಾರೆ, ಅಕ್ಕ ನಾವಿದ್ದೀವಿ ಅಂತಾರೆ. ಯಾರೋ ಇವತ್ತು ಫೋನ್ ಮಾಡಿದ್ದಾರೆ ಸರ್, ಕರ್ನಾಟಕ ಅಲ್ಲಮ್ಮ ಮಹಾರಾಷ್ಟ್ರಕ್ಕೆಲ್ಲ ನಾವು ವಿಷಯ ತಲುಪಿಸಿದ್ದೀವಿ, ಅಲ್ಲೂ ಕನ್ನಡಿಗರಿದ್ದಾರೆ, ಅವರು ಸಹಾಯ ಮಾಡ್ತಾರೆ, ನಾವೆಲ್ಲ ನಿಮ್ಮ ಜೊತೆ ಇದ್ದೀವಿ ಧೈರ್ಯವಾಗಿ. ಸರ್ ಅದಕ್ಕಿಂತ ದೊಡ್ಡದು ಏನು ಬೇಕು ಸರ್? ಎಷ್ಟು ಜನ ಕಾಲ್ ಮಾಡಿ ಸರ್ ಮಗುಗೆ ಒಳ್ಳೇದಾಗುತ್ತೆ ಸರ್, ನನಗೆ ನಿಮಗೆ ಸಾಮಾನ್ಯವಾಗಿ ಒಳ್ಳೇದಾಗಲಿ ಅಂತ ಎಷ್ಟು ಜನ ಬಯಸ್ಬೋದು ಸರ್? ಒಂದು 100 ಜನ. ನಮ್ಮ ಅಪ್ಪ ಅಮ್ಮ, ನಮ್ಮ ದೊಡ್ಡಪ್ಪ ಚಿಕ್ಕಪ್ಪ ಅಂದರು, ಅಪ್ಪ ನೀನು ಚೆನ್ನಾಗಿ. ನನ್ನ ಮಗಳಿಗೆ ಈಗ ಇಷ್ಟು ಲಕ್ಷಾಂತರ ಜನ ದುಡ್ಡು ಸಹಾಯ ಒಂದೇ ಅಲ್ಲ ಅಲ್ವ ಸರ್? ಆಶೀರ್ವಾದಕ್ಕಿಂತ ದೊಡ್ಡದು ಇನ್ನೊಂದಿಲ್ಲ. ಮತ್ತು ನೈತಿಕವಾಗಿ ನಮ್ಮನ್ನ ನಿಂತ್ಕೊಳ್ಳೋಕ್ಕೆ ಧೈರ್ಯ ತುಂಬ್ತಿದ್ದಾರಲ್ವ ಸರ್. ನಾನು ಒಂದು ಹೆಜ್ಜೆಲಿ ಹಿಂಗೆ ಕೂಸ್ತೆ, ಅಯ್ಯೋ ಏನೂ ಆಗ್ತಾ ಇಲ್ವಲ್ಲಪ್ಪ ಅಂದಾಗ ಒಂದು ಕಡೆ ಭಗವಂತ ನಾನು ಇದ್ದೀನಿ ಅಂತ ಒಂದು ದಾರಿ ತೋರಿಸ್ತಾ ಇದ್ದಾನೆ. ನಮ್ಮ ರಾಯರು ಹೆದರಬೇಡ, ಖಂಡಿತವಾಗ್ಲೂ ರಾಘವೇಂದ್ರ ಪರಮ ಭಕ್ತೆ ಸರ್ ನಾನು. ನೀವು ಈ ನಿನ್ನ ನಂಬಲ್ಲ ಸರ್, 15ರಿಂದ 20 ದಿನದ ಹಿಂದೆ ನಾನು ಮಂತ್ರಾಲಯಕ್ಕೆ ಹೋಗಿ ಅಲ್ಲಿ ಗುರುಗಳಿಗೆ ಈ ಥರ 16 ಕೋಟಿ ಖರ್ಚಾಗುತ್ತೆ, ಅಪ್ಲಿಕೇಶನ್ ಕೊಡ್ತಿದ್ದೀನಿ ಅಂದ್ಬಿಟ್ಟು ರಾಯರ ಹತ್ರ ಹೋಗಿ ಬೇಡ್ಕೊಂಡು, ನಾನು ರಾಯರೇ ನಿನ್ನ ಹತ್ರ ಬಂದು ಅಪ್ಲಿಕೇಶನ್ ಇಟ್ಟಿದ್ದೀನಿ, ನನಗೆ ಮಠದಿಂದ ದುಡ್ಡಿನ ಸಹಕಾರ ಬೇಡ, ನನ್ನ ಮಗಳಿಗೆ ನೀನು ಎಲ್ಲೇ ಮುಟ್ಟಿಸ್ತೀಯ ನಂಗೆ ಗೊತ್ತಿಲ್ಲ, ನನಗೆ ದುಡ್ಡು ಬೇಡ, ಅವಳಿಗೆ ಟ್ರೀಟ್ಮೆಂಟ್ ಮಾಡಿಸು ಅಂತಲೂ ನಾನು ಕೇಳಲ್ಲ, ನಿನ್ನಿಂದ ಒಂದು ಮಿರಾಕಲೇ ಆಗಲಿ ರಾಯರೇ, ನನಗೆ ಬೇಕಾಗಿರೋದು ನನ್ನ ನಂಬಿಕೆ ಅಷ್ಟೇ ಸರ್. ನಿಜವಾಗ್ಲೂ ಸರ್, ನಾನು ಇವತ್ತಿಗೂ ನಂಗೆ 16 ಕೋಟಿ ಸೇರುತ್ತೋ ಬಿಡುತ್ತೋ, ನಾನು ಟ್ರೀಟ್ಮೆಂಟ್ ಮಾಡಿಸ್ತೀನಿ, ನನಗೆ ಗೊತ್ತಿಲ್ಲ. ನಮ್ಮ ರಾಯರು ಇವತ್ತಲ್ಲ ನಾಳೆ ನನ್ನ ಮಗುಗೆ ಆರೋಗ್ಯ ಕೊಡ್ತಾರೆ. ನನ್ನ ಮಗಳು ಸರ್, ಇವತ್ತು ನಾನು TV ಮುಂದೆ ಹೇಳ್ತಾ ಇದ್ದೀನಿ, ಈಗ 2 ವರ್ಷ ಗುಡ್ ನ್ಯೂಸ್ ಮುಂದೆ ಹೇಳ್ತಾ ಇದ್ದೀನಿ, ಇವತ್ತು 2 ವರ್ಷ ಸರ್. ನನ್ನ ಕನಸು ನನ್ನ ಮಗಳನ್ನ ನಾನು ಒಳ್ಳೆ ಆಫೀಸರ್ ಮಾಡಬೇಕು ಅಂತ ಸರ್. ಅವಳನ್ನ ನಾನು ಕ್ಲಾಸ್ 1 ಆಫೀಸರೇ ಮಾಡಬೇಕು ಅನ್ನೋದು ಅವತ್ತಿಂದ ಸರ್. IAS ಸರ್. ಹೌದು, ಖಂಡಿತವಾಗ್ಲೂ ಸರ್. ಅವಳಿಗೆ DC ಮಾಡಬೇಕು ಅಂತ ಯಾವ ಥರ DC ನೀವು ರೋಲ್ ಮಾಡೋಕ್ಕೆ ತೊಗೊಂಡಿದ್ದೀರಾ ಅಂತ? ಯಾವ ಥರದ DC? ಸಾಕಷ್ಟು ಜನ DC ಅವ್ರು ಕೆಲಸ ಮಾಡಿದ್ದಾರೆ, ಡಿಸ್ಟ್ರಿಕ್ಟ್ ಕಲೆಕ್ಟ್ರು, ಜಿಲ್ಲಾಧಿಕಾರಿಯಾಗಿ. ಯಾರಾದರೂ ಒಬ್ಬರು ರೋಲ್ ಮಾಡಲ್ ಇರ್ತಾರೆ, ಈ ಥರ ಒಬ್ಬರು DC ಚೆನ್ನಾಗಿ ಮಾಡಿದ್ರಪ್ಪ, ನನ್ನ ಮಗಳು ಅದೇ ಥರ DC ಆಗಲಿ ಅಂತ. ಆ ಥರ ಅಂತ ರೋಲ್ ಮಾಡಲಿಲ್ಲ ಸರ್. ನಮಗೇನು ಅಂದರೆ ಸಮಾಜಕ್ಕೆ 4 ಜನಕ್ಕೆ ಒಳ್ಳೇದು ಮಾಡಬೇಕು ಸರ್. ಯಾಕಂದರೆ ಬಹಳಷ್ಟು
ಎಷ್ಟು ಜನಕ್ಕೆ ಇವತ್ತಿನ ದಿನ ಏನಾಗಿದೆ ಅಂದರೆ ಒಂದೊಂದು ಆಫೀಸ್ಗೆ ಹೋಗೋದಾಗಲಿ ಸಣ್ಣ ಪುಟ್ಟ ತೊಂದರೆಗಳಾಗಲಿ ಎಲ್ಲನೂ ಕಷ್ಟಪಡ್ತಿದ್ದಾರೆ. ಇದು ಇವತ್ತನ್ನು ನೋಡ್ತಾ ಇಲ್ಲ ಸರ್, ನಾವು ಸಣ್ಣವರಿದ್ದಾಗಲಿಂದನೂ ನೋಡ್ತಾ ಇದ್ವಿ. ಆ ಒಂದು ಕಾರಣಕ್ಕೆ ನನ್ನ ಮಗಳೂ ಒಂದು, ಆಮೇಲೆ ಅವಳಿಗೆ ನಾವು ಹುಟ್ಟಿದಾಗ ಅಂದ್ಕೊಂಡಿದ್ವಿ, ಬಟ್ ಅವಳಿಗೆ ತುಂಬ ಮೆಮೊರಿ ಪವರು ಸರ್. ಅದನ್ನು ನಾವು ಡಾಕ್ಟ್ರ್ ಹತ್ರನೂ ನಾನು ಹೇಳಿದೆ ಸರ್ ಹೆಂಗೆ ಅಂತ. ಇಲ್ಲಮ್ಮ, ಆ ಮಗುಗೆ ನಾನು ಆ್ಯಸ್ ಎ ಫಿಸಿಷಿಯನ್, ಆ್ಯಸ್ ಎ ಚೈಲ್ಡ್ ಪಿಡಿಯಾಟ್ರಿಷಿಯನ್ ಆಗಿ ಹೇಳ್ತಿದ್ದೀನಿ, ನಿಮ್ಮ ಮಗಳಿಗೆ ಈಗ 1.5 ವರ್ಷ, ಆದರೆ ಅವಳ ಬುದ್ಧಿ 5 ವರ್ಷಕ್ಕಿಂತ ಜಾಸ್ತಿ ಇದೆ ಅಂತ. ಈವನ್ ಮೈಸೂರಿನ ಪ್ರತಿಷ್ಠಿತ ಪೀಡಿಯಾಟ್ರಿಷಿಯನ್, ನಿಮಗೆ ಗೊತ್ತಿರ್ಬೋದು, JSS ಪ್ರಶಾಂತ್ ಡಾಕ್ಟರ್ ಅಂತ, ನೋಡಿ ಅವ್ರಿಗೆ ಆಶ್ಚರ್ಯ. ಹಾಂ ಹೌದು, ಆಶ್ಚರ್ಯ, ಇಷ್ಟು ಶಾರ್ಪು ನಿಮ್ಮ ಮಗಳು. ಹೌದು ಸರ್, ಹೌದು, ಅವ್ರ ಕ್ಲಿನಿಕ್ ಇದೆ, ಅವರು ನಮ್ಮ ಫ್ಯಾಮಿಲಿ ಡಾಕ್ಟ್ರು. ಹೌದು, ಅವರೊಬ್ಬರೇ ಅಲ್ಲ ಸರ್, ಯಾರು ನೋಡಿದ್ರು ಸರ್ 10 ತಿಂಗಳ ಮಗಳು ಹರೇ ಕೃಷ್ಣ ಹರೇ ರಾಮ ಅಂತಿದ್ಲು ಬಂದ ತಕ್ಷಣ. ನಾನು ಅದನ್ನು ಅಲ್ಲಿ ಒಬ್ಬರು ನಿಮ್ಮ ಸ್ನೇಹಿತರು ವಿಡಿಯೋ ತೋರಿಸ್ತಾ ಇದ್ರು. ಎಷ್ಟು ಸಾಧ್ಯ ಮೇಡಮ್? ಯಾಕಂದರೆ ಅಪ್ಪ ಅಮ್ಮ ಅಂತ ಹೇಳೋಕ್ಕೆ ಕಷ್ಟ ಆಗುತ್ತೆ, ಅದೆಷ್ಟೋ ಶ್ಲೋಕಗಳು ಹೇಳ್ತದೆ, ಒಂದು 3,000 ಪದಗಳನ್ನ ಟ್ರಾನ್ಸ್ಲೇಟ್ ಮಾಡ್ತಾಳೆ ಅಂತ ಹೇಳ್ತಾ ಇದ್ರಿ. ಏನೇನು ಟ್ಯಾಲೆಂಟ್, ಮಲ್ಟಿ ಟ್ಯಾಲೆಂಟ್ ಇದೆ ನಿಮ್ಮ ಮಗುಗೆ ಅಂತ? ಸರ್ ಅವಳು ನೋಡಿ ಸರ್, ಈಗ ನೀವು ಜಸ್ಟ್ ಯೂಟ್ಯೂಬ್ ತೆಗೆದ್ರೆ ಫಸ್ಟ್ ಒಂದು ಯೂಟ್ಯೂಬ್ ಒಂಟಿ ಟ್ರಾವೆಲರ್ ಅಂತ ಒಬ್ಬರು ಮನೆಗೆ ಬಂದು ಮಗುದು ಈ ಥರ ಪ್ರಾಬ್ಲಮ್ ಇದೆ ಅಂತ ಮಾಡಿದ್ರು. ಅದನ್ನು ನೀವು ಜಸ್ಟ್ ಓಪನ್ ಮಾಡಿದ್ರೆ ಗೊತ್ತಾಗುತ್ತೆ. ಆವಾಗ 1 ವರ್ಷ 3 ತಿಂಗಳು ನನ್ನ ಮಗುಗೆ ಹಾಡು ಹೇಳಿದ್ದಾರೆ, ಜನಪದ ಗೀತೆ ಹೇಳಿದ್ದಾಳೆ ಸ್ಟಾರ್ಟಿಂಗಲ್ಲೇ ಅವಳು. ಆಯಿತಾ, ಅವಳು 1 ವರ್ಷ 6 ತಿಂಗಳಾಗೋಷ್ಟರಲ್ಲಿ ಸುಮಾರು 15ರಿಂದ 20 ಹಾಡು ಹೇಳ್ತಾಳೆ ಸರ್. ಫಿಲಮ್ ಹಾಡು ಅಷ್ಟೇ ಅಲ್ಲ, ಭಕ್ತಿ ಗೀತೆಗಳು ಹೇಳ್ತಾಳೆ, ಜಾನಪದ ಗೀತೆಗಳು ಹೇಳ್ತಾಳೆ, ಫಿಲಮ್ ಹಾಡುಗಳು ಹೇಳ್ತಾಳೆ. ಕಿಚ್ಚ ಸುದೀಪ್ ಅವ್ರದ್ದು ಮೊನ್ನೆ ಆರಕ್ಷಕರೇ ಅನ್ನೋ ಹಾಡನ್ನು ವಿತ್ ಆ್ಯಕ್ಷನ್ ಹೇಳ್ತಾಳೆ ಸರ್, ಅವಳು ಹೇಳ್ತಾಳೆ ಸರ್. ಮೊನ್ನೆ ಧ್ರುವ ಸರ್ಜಾ ಅವ್ರದ್ದು ಗುರುವೇ ನಿನ್ನ ಆಟ ಬಲ್ಲವರು ಯಾರ್ಯಾರೋ ಆ ಹಾಡನ್ನು ಹೇಳ್ತಾಳೆ. ನೀವು 1 ಸಲ ಹೇಳ್ಕೊಟ್ರೆ ಸರ್, ಸಾಂಗು ನೀವು ಹೇಳಿದ್ರಲ್ಲ, ಮಗು ಆಡಿದ ಸಾಂಗು ನಿಮ್ಮ ಲೈಫ್ಗೆ ತುಂಬ ಟಚ್ ಆಗುತ್ತೆ ನಿಜವಾಗ್ಲೂ ಸರ್. ಗುರು ನಿನ್ನ ಆಟ ಬಲ್ಲವರು ಯಾರ್ಯಾರೋ, ಶಿವನೇ ನಿನ್ನ ಆಟ ಬಲ್ಲವರು ಯಾರ್ಯಾರೋ ಗೊತ್ತಿಲ್ಲ. ನನ್ನ ಪಾಪಕ್ಕೆ ಈ ಥರ ಆಗಿದೆಯೋ, ನನ್ನ ಪುಣ್ಯಕ್ಕೆ ಈ ಥರ ಆಗಿದೆಯೋ ಅನ್ನೋದು ಗೊತ್ತಿಲ್ಲ. ಆದರೆ ಖಂಡಿತ ಸರ್ ಅವಳಿಗೆ ಆ ಪ್ರಾಬ್ಲಮ್ ಇದೆ ಅನ್ನೋದು ಒಂದು ಕಡೆ ಇದ್ದರೆ ಹೆಮ್ಮೆ ಇದೆ ಸರ್ ನನ್ನ ಮಗಳ ಬಗ್ಗೆ. ಏನಕ್ಕೆ ಇದನ್ನು ಕೇಳ್ತಿದ್ದೀನಿ ಅಂದರೆ, ಆ ಮಗು ಅದು ಗೊತ್ತಿಲ್ಲ, ನನಗೆ ಏನಾಗ್ತಿದೆ, ಯಾವ ಕಾಯಿಲೆ ಇದೆ ಅನ್ನೋದು ಆ ಮಗು ಗೊತ್ತಿಲ್ಲ, ಕ್ಲಿಯರಿಟಿ ಇಲ್ಲ. ಬಟ್ ಆದರೆ ನಿಮಗೆ ಗೊತ್ತಿದೆ ನನ್ನ ಮಗಳ ಭವಿಷ್ಯ ಏನು ಅಂತೇಳಿ. ಆ ಮಗು ಆ ಸಂದರ್ಭಕ್ಕೆ ತಕ್ಕಂತೆ ಗುರುವೇ ನಿನ್ನ ಆಟ ಬಲ್ಲವ್ರು ಯಾರು ಅಂತ ಹಾಡು ಹೇಳ್ತಾ ಇದ್ರೆ, ಆ್ಯಸ್ ಪರ್ ಮದರ್ ಆಗಿ ನಿಮ್ಗೆ ಏನು ಫೀಲ್ ಆಗ್ತಿರುತ್ತೆ ಸರ್? ನನಗೆ 2 ಸರ್, ಕಣ್ಣೀರು ಇಲ್ಲ, ದೇವ್ರ ಹತ್ರ ಹೋಗಿ ಧನ್ಯತಾ ಭಾವ, ಭಗವಂತ ನೀನು ನನ್ನನ್ನು ಗುರಿ ಮುಟ್ಸಪ್ಪ. 2 ಬಿಟ್ಟು ಯಾರ ಹತ್ರ ಹೇಳ್ಕೊಳ ಸರ್? ಇದ್ದ ಸಂಬಂಧಿಕರು ಕೈ ಬಿಟ್ಟಿದ್ದಾರೆ, ಸುಮಾರು ಜನ ಮುಳುಗೋಗ್ಬಿಟ್ರು. ಇವ್ರಿಗೆ ಇದೆ ಸರ್? ಇಲ್ಲ ಸರ್, ಇವತ್ತು ಕಷ್ಟ ಅಂದಾಗ ಬರಲ್ಲ ಖಂಡಿತವಾಗ್ಲೂ. ತುಂಬ ಜನ ಬಿಟ್ಬಿಟ್ಟಿದ್ದಾರೆ, ಸ್ವಲ್ಪ ಜನ ಬರ್ತಾರೆ. ತುಂಬ ಜನ ಕೈ ಕೊಟ್ಟು ಬಿಟ್ಬಿಟ್ಟಿದ್ದಾರೆ, ತುಂಬ ಜನ ಫೋನೇ ಮಾಡಲ್ಲ ಸರ್. ಫ್ರೆಂಡ್ಸು ಇಷ್ಟು ದಿನ ಚೆನ್ನಾಗಿದ್ದವ್ರಿಗೆ ಫೋನೇ ಮಾಡಲ್ಲ, ದುಡ್ಡು ಕೇಳ್ತಾರೆ. ನಿನ್ಗೇನು ಕಡಿಮೆ, ನೀನೊಂದು 10,000 20,000 ಏನಾದರೂ ಹೆಲ್ಪ್ ಮಾಡೆ. ಪ್ರತಿ ತಿಂಗಳು ನಂಗೆ 6 ಲಕ್ಷ ಬೇಕು ಸರ್ ಸಿರಪ್ ತೊಗೊಳಕ್ಕೆ ಅವಳಿಗೆ. ಈಗ ನಾವು 5 ತಿಂಗಳಿಂದ ಸಿರಪಲ್ಲಿ ಮೇಂಟೈನ್ ಮಾಡ್ತಿದ್ದೀವಿ. ಒಂದು ಬಾಟಲ್ ಸಿರಪ್ಪಿಗೆ 6 ಲಕ್ಷ ರೂಪಾಯಿ, 12 ಲಕ್ಷ ಬೇಕು ಸರ್. ರೆಸಿಡಿಪಾಮ್ ಅನ್ನೋ ಸಿರಪ್ಪು 15 ದಿನಕ್ಕೆ ಬರುತ್ತೆ ನನಗೆ ಒಂದು ಸಿರಪ್. ಇವಳಿಗೆ ಪ್ರತಿ ತಿಂಗಳು 12 ಲಕ್ಷ. ಇವಳು ಏನು ಮಾಡೋಕ್ಕೆ ಸಾಧ್ಯ? ಆಸ್ತಿಗಳನ್ನು ಮಾರ್ಕೋಬೇಕು, ಒಡವೆಗಳನ್ನು ಮಾಡ್ಕೋಬೇಕು. ಪ್ರತಿ ತಿಂಗಳು 12 ಲಕ್ಷ ಅಂದರೆ ವರ್ಷಕ್ಕೇ 1,40,00,000 ಆಯಿತಾ? ಹಾಂ, ಖಂಡಿತವಾಗ್ಲೂ ಸರ್. 50ರಿಂದ 60 ಲಕ್ಷ ರೂಪಾಯಿ ಬೇಕು ಅಂತ ಇಂದಿರಾ ಗಾಂಧಿ ಮಕ್ಕಳ ಆಸ್ಪತ್ರೆಯಲ್ಲೇ ಮಗುವಿನ ಹೆಸರನ್ನ ಜಾಲತಾಣದಲ್ಲಿ ಇಷ್ಟೆಲ್ಲ ಕಷ್ಟ ಅನುಭವಿಸ್ತಾ ಇದ್ದೀರಾ. ಕರುನಾಡಿನ ಜನ ಕೊಡುಗೈ ದಾನಿಗಳು. ನಮ್ಮ ಪೂರ್ವಿಕರ ಕಾಲದಿಂದ, ನಮ್ಮ ಸನಾತನ ಧರ್ಮದ ಕಾಲದಿಂದನೂ ಕೂಡ ಕರ್ನಾಟಕದ ಜನ ಅಂದರೆ ಗೊತ್ತಿಲ್ಲದಿರೋರಿಗೆ ಹೊಟ್ಟೆ ತುಂಬ ಊಟ ಕೊಟ್ಟು ನೀರು ಕೊಟ್ಟು ಕಳಿಸ್ತಾರೆ. ಇಂಥ ಸೀರಿಯಸ್ ಡಿಸೀಸು, ಅದರಲ್ಲಿ ಮಗಳ ಮುಖ ನೋಡ್ತಾ ಇದ್ದರೆ ಎಂಥವ್ರಿಗೂ ಒಂಥರ ಪ್ರೀತಿ ಉಕ್ಕುತ್ತಷ್ಟು ಕ್ಯೂಟಾಗಿದ್ದಾಳೆ, ಮುದ್ದಾಗಿದ್ದಾಳೆ. ಇಂಥ ಮಗು ಕರ್ನಾಟಕದ ಮನೆ ಮಗು, ಪ್ರತಿಯೊಬ್ಬರಿಗೂ ನಮ್ಮ ಮಗು ಅಂತೇಳಿ ತೀರ್ಮಾನ ಮಾಡ್ತಿದ್ದಾರೆ. ಯಾವ ರೀತಿ ಸಹಕಾರವನ್ನು ನೀವು ಬೇಡ್ತೀರಾ ಮೇಡಮ್? ಕೆಲವರು ಶ್ರೀಮಂತರು ಇದ್ದಾರೆ, 100 ಕೋಟಿ ಮಡಗೋರು ಇದ್ದಾರೆ, 500 ಕೋಟಿ ಮಡಗೋರು ಇದ್ದಾರೆ, ಜೋಬ್ನಲ್ಲಿ 50 ರೂಪಾಯಿ ಮಡಗೋರು ಇದ್ದಾರೆ. ನೀವು ಆಲ್ರೆಡಿ ಹೇಳಿದ್ರಿ, ಒಂದು ಹಾಡಿನಲ್ಲಿ ಇರ್ತಕ್ಕಂಥ ಜನ ಒಂದು ದಿನಕ್ಕೆ 400ರಿಂದ 500 ರೂಪಾಯಿ ಕೂಲಿ ಮಾಡ್ತಾರೆ. ಒಂದು ದಿನದ ಕೂಲಿಯನ್ನು ನನ್ನ ಮಗಳು ಕೊಟ್ಟಿದ್ದಾರೆ ಅಂತ. ಸೊ ಎಲ್ಲೋ ಒಂದು ಕಡೆ ಇಲ್ಲಿಂದ ಸ್ಪಾರ್ಕ್ ಸ್ಟಾರ್ಟ್ ಆಗುತ್ತೆ. ಎಷ್ಟೋ ಜನ ಕೊಟ್ಟು ನಾನು ಏನು ದಾನ ಮಾಡಿ ನನ್ನ ಹೆಸರು ಬರಬಾರ್ದು ಅನ್ನೋರು ಇದ್ದಾರೆ. ದೊಡ್ಡ ದೊಡ್ಡ ಉದ್ಯಮಿಗಳಿದ್ದಾರೆ. ಫಾರ್ ಎಕ್ಸಾಂಪಲ್ ಇನ್ಫೋಸಿಸ್ನ ಸುಧಾಮೂರ್ತಿ ಅವರಿದ್ದಾರೆ. ದೊಡ್ಡ ದೊಡ್ಡ ಉದ್ಯಮಿ. ನಾನು ಬೆಸ್ಟ್ ಎಕ್ಸಾಂಪಲ್ ಯಾರು ಕೊಟ್ಟಿದ್ದೀನಿ, ಅವ್ರು ದಾನ ಧರ್ಮ ಮಾಡಿರೋ ಹಿಸ್ಟ್ರಿನ ಹೇಳ್ಕೊಂಡು ಹೋಗ್ತಿದ್ದೀನಿ. ಯಾವ ರೀತಿ ಸಹಕಾರ ಬೇಕು ಅಂತ ಬಯಸ್ತೀರ ಮೇಡಮ್? ನೀವು ಹೇಳಿದ್ರಿ ಈಗ ದೊಡ್ಡ ದೊಡ್ಡ ದುಡ್ಡಿರೋರು ಇದ್ದಾರೆ ಸರ್. ದುಡ್ಡಿರೋರಲ್ಲ, ದುಡ್ಡು ಕೊಡೋ ಮನಸ್ಸಿರೋರು ಬೇಕು. ದುಡ್ಡು ಎಲ್ಲರ ಹತ್ರನೂ ಇದೆ ಸರ್, ಕೊಡೋ ಮನಸ್ಸಿರೋರು ಬೇಕಲ್ವ ಸರ್. ನಾನು ಕೇಳೋದೇನು ಅಂದರೆ, ಯಾರು ನಮ್ಗೆ ಲಕ್ಷ ಕೋಟಿ ಕೊಡಬೇಡಿ. ಎಲ್ಲರೂ ಅವ್ರವ್ರದ್ದು ದುಡ್ದಿರೋ ದುಡ್ಡು ನಾವು ಅದನ್ನು ಕೇಳೋ ಅಂಥ ಹಕ್ಕು ನನಗಿಲ್ಲ ಸರ್.
ನಾನು ಹೇಳೋದೇನೆಂದರೆ ನಿಮ್ದು ಎಲ್ಲೋ ನೀವು ಹೇಳಿದ್ರಲ್ಲ ಸರ್, ಎಲ್ಲೋ ಒಂದು ದಿನದ್ದು ನೀವೇನೋ ಒಂದು ಎಕ್ಸ್ಟ್ರಾ ಖರ್ಚು ಮಾಡೋದು, ನಿಮ್ಮ ಎಂಜಾಯ್ಮೆಂಟ್ಗೋಸ್ಕರ ಖರ್ಚು ಮಾಡೋದು, ಎಲ್ಲೋ ದೇವಸ್ಥಾನಕ್ಕೆ ಖರ್ಚು ಮಾಡ್ತೀರಾ, ಯಾವುದೋ ಕಲ್ಯಾಣೋತ್ಸವಗಳನ್ನು ಮಾಡಿಸ್ತೀರಾ, ಒಳ್ಳೇದಾಗಲಿ ನನ್ನ ಮಗು ಒಂದು ಸಣ್ಣದು ಮಕ್ಕಳು ಅಂದರೆ ದೇವ್ರ ಸಮಾನ ಅಂತೀವಿ ಸರ್. ನಿಮ್ಮ ಕೈಲಾಗಿದ್ದು ಒಂದು ಸಣ್ಣ ಸಹಾಯ. ತಾಯಿಯಾಗಿ ನನಗೇನೋಪು ಸರ್, ನಾನು ಇದು 16 ಕೋಟಿ ಇಲ್ಲ ಅಂದ್ರಲ್ಲ ಸರ್, 16,000 ಕೋಟಿ ಆಗಿದ್ದರೂ ನಾನು ಹೋರಾಡ್ತಿದ್ದೆ ಸರ್. ಅದು ನಾನೊಬ್ಬಳೇ ಅಲ್ಲ ಸರ್, ಪ್ರತಿಯೊಬ್ಬರು ತಾಯಿನೂ ಓಡಾಡ್ತಾಳೆ ಸರ್. ಆ ತಾಯಿಗೆ ಮಕ್ಕಳ ಬೆಲೆ ಏನು ಅನ್ನೋದು, ಆ ಮಕ್ಕಳು ನಮಗೇನು ಮಾಡದೇ ಇದ್ರು ಬೇಡ ಸರ್, ಆ ತಾಯಿಗೆ ಗೊತ್ತು ಸರ್ ಆ ಮಗು ಬೆಲೆ ಏನು ಅನ್ನೋದು. ಪ್ರತಿಯೊಬ್ಬರು ನಾನು ಅದನ್ನೇ ಹೇಳೋದು, ಯಾರು ನೋಡ್ತಿದ್ದಾರಲ್ಲ ಸರ್ ತಂದೆ ತಾಯಿಗೆ ಆ ಮಕ್ಕಳ ಬೆಲೆ ಏನು ಅನ್ನೋದು ಗೊತ್ತು ಸರ್. ಆ ತಂದೆ ತಾಯಿಗಳಿಗೆ ಮನಸ್ಸಿಗೆ ಒಂದು ಚೂರು ನಾಟಿದ್ರೆ ನಾನು ಗೆದ್ದೆ ಸರ್, ನನ್ನ ಮಗಳನ್ನ ಉಳಿಸ್ಕೊಂಡೆ. ಒಬ್ಬೊಬ್ಬರವ್ರ ಕೈಲಾಗಿದ್ದು 500,000 ಸರ್, ಸಿಂಪಲ್ ಕ್ಯಾಲ್ಕುಲೇಷನ್ ಸರ್. ನೀವು ಹೇಳಿದ್ರಿ 7 ಕೋಟಿ ನನಗೆ ಬೇಡ ಸರ್. ಸರ್ ಎಷ್ಟು ಇವತ್ತಿನ ದಿನ 500,000 ಯಾರಿಗೂ ದೊಡ್ಡದಲ್ಲ ಸರ್. ಒಂದು ಮಿಡಲ್ ಕ್ಲಾಸಿಗೆ ಬೇಡ, 1.5 ಲಕ್ಷ ಜನ ಸರ್ 1,000 ರೂಪಾಯಿ ಕೊಟ್ಬಿಟ್ರೆ ನಾನು ಗೆದ್ದೆ ಸರ್, ಅಲ್ವಾ ಸರ್? 1.5 ಲಕ್ಷ ಯಾರು ಬೇಡ ಸರ್? ನಮ್ಮ ಮೈಸೂರಲ್ಲಿ 1.5 ಲಕ್ಷ ಜನ ಇಲ್ವಾ ಸರ್ 1,000 ಕೊಡೋಕ್ಕಾಗೋರು? 1.5 ಲಕ್ಷ ಕಾರ್ ಇಲ್ವಾ ಸರ್? ಕಾರ್ಗೊಂದು ಸರ್ವಿಸ್ ಮಾಡಿಸ್ಬೇಕು ಅಂದರೆ 3,000 ರೂಪಾಯಿ ಬೇಕು. ಒಂದು ಗಾಡಿಗೆ ಸರ್ವಿಸ್ ಮಾಡಿಸ್ಬೇಕು ಅಂದರೆ 2,000 ಬೇಕು. ಒಂದು ದಿನ ನೀವು ಹೇಳಿದ್ರಿ ಒಂದು ಪಾರ್ಟಿ ಮಾಡಬೇಕು ಫ್ರೆಂಡ್ಸ್ ಜೊತೆ ಅಂದರೆ ಒಂದು ಒಳ್ಳೆ ಹೋಟ್ಲಿಗೆ ಹೋಗ್ಬೇಕು ಅಂದರೆ 1,000 ರೂಪಾಯಿ ಬೇಕು. ಒಂದು ದಿನ ನೀವು ಸಣ್ಣ ತ್ಯಾಗ ಮಾಡಿ ಅಣ್ಣ, ಒಂದು ದಿನ ಸಣ್ಣ ತ್ಯಾಗ ಮಾಡಿ, ಒಂದು ಜೀವ ನಿಮ್ಮಿಂದ ಉಳಿಯುತ್ತೆ. ನೀವು ಅಂದರೆ ಈಗ ತಾನೇ ಕರ್ಮ ಇಸ್ ರಿಟರ್ನ್, ಹಾಗೆ ಪುಣ್ಯ ಇಸ್ ಆಲ್ಸೋ ರಿಟರ್ನ್. ನಾವು ಮಾಡಿದ ಪುಣ್ಯ ಯಾವುದೋ ಒಂದು ರೂಪದಲ್ಲಿ ಖಂಡಿತವಾಗಿ ನಮಗೆ ಹಿಂದೆ ಬಂದೇ ಬರುತ್ತೆ. ಅದು ಮಕ್ಕಳಿಗೆ ಅಂತಲ್ಲ, ಯಾವುದೇ ಪುಣ್ಯದ ಕೆಲಸ ಮಾಡಿ ಸರ್. ಇವತ್ತಿನ ದಿನ ನನ್ನ ಮಗಳಿಗೆ ಮಾಡಿದ್ರು ಅಷ್ಟೇ, ನೀವು ಇನ್ನೊಂದು ಪುಣ್ಯದ ಕೆಲಸ ಮಾಡಿದ್ರು ಅಷ್ಟೇ, ಇನ್ನೊಂದು ದಿನ ನೀವು ಕಷ್ಟ ಕಾಲದಲ್ಲಿ ಇರಲಿ ಅಥವಾ ನಿಮ್ಮ ಮಕ್ಕಳು ತಲಾಂತರಗೆ ಆ ಪುಣ್ಯದ ಕೆಲಸ ಕಾದೇ ಕಾಯುತ್ತೆ. ಇದು ನಾನು ದೇವರ ಮೇಲಿಟ್ಟಿರುವಂತಹ ಕರ್ಮದ ಮೇಲಿಟ್ಟಿರುವಂತಹ ನಂಬಿಕೆ. ನಾನು ಅಷ್ಟೇ ಜನಗಳನ್ನು ಕೇಳ್ಕೊಳ್ಳೋದು, ನಿಮ್ಮ ಕೈಲಾದಷ್ಟು 100, 200, 500, 1000 ಆಗಲಿಲ್ವ 1 ರೂಪಾಯಿನೂ ಸರ್, ಕಡೆಗೇನಿಲ್ವಾ ತಾಯಿ ಭಗವಂತ ಮಗುಗೆ ಒಳ್ಳೇದು ಮಾಡಿ ಅನ್ನೋ ಆಶೀರ್ವಾದ ಮಿರಾಕಲ್ಲೇ ಆಗಿಬಿಡಲಿ ಸರ್. ನಾನು ಕೋಟ್ ಮಾಡ್ತೀನಿ, ಹೇಗೆ ತೊಗೋತೀರ ಗೊತ್ತಿಲ್ಲ. ಒಬ್ಬರು ಅವಧೂತರಿದ್ದಾರೆ ಭೈರವಿ ಅಮ್ಮ ಅಂತ, ನಾನು ಸಾಕಷ್ಟು ಇಂಟರ್ವ್ಯೂಗಳು ಮಾಡಿದ್ದೀನಿ, ಪಾಂಡುಪುರದಲ್ಲಿರ್ತಾರೆ. ಅವರು ಹೀಲಿಂಗ್ ಮಾಡಿದಂಥ ಸಂದರ್ಭದಲ್ಲಿ ಸಾಕಷ್ಟು ಜನಕ್ಕೆ ಹಾರ್ಟ್ ಹೋಲ್ ಇದ್ದರೆ, ಕ್ಯಾನ್ಸರ್ ಇದ್ದರೆ, ಈ ಥರದ ಮಿರಾಕಲ್ ಆಗಿ ಅವರು ಆರೋಗ್ಯವಾಗಿ ಆಸ್ಪತ್ರೆಯಿಂದ ICUಯಿಂದ ವಾಪಸ್ ಬಂದ್ವಿ ಅಂತೇಳಿ ಲೈವ್ ಆಗಿ ಸಾಕಷ್ಟು ಜನ ಭಕ್ತರು ಹೇಳಿದ್ದಾರೆ. ನೀವೇನಾದರೂ ಅವ್ರು ಭೇಟಿ ಮಾಡಬೇಕಂತ ಅನ್ನಿಸ್ತೀರಾ ಅಥವಾ ಭೈರವಮ್ಮ ಅವ್ರಿಗೆ ಏನಾದರೂ ರಿಕ್ವೆಸ್ಟ್ ಮಾಡ್ತೀರಾ? ಈಗ ಹಣ ವಿಜ್ಞಾನ ತಂತ್ರಜ್ಞಾನದ ಹೊರತಾಗಿ ಆ ಭಗವಂತನ ಒಂದು ಮಿರಾಕಲ್ ಅನ್ನೋದು ನಡೆದ್ರೆ ನಿಮ್ಗೆ ಒಂದು ದಿನದಲ್ಲೇ ಆಗ್ಬೋದು ಅನ್ನೋ ನನ್ನ ಒಂದು ನಾನು ಕೊಡ್ತಾ ಇರ್ತಕ್ಕ ಒಂದು ಸಲಹೆ ಅಷ್ಟೇ. ನನಗೆ ಸರ್ ಇಲ್ಲ, ನಾನು ಇವತ್ತು ಅಂತಲ್ಲ ಸರ್, ಮುಂಚಿನಿಂದನೂ ದೇವರನ್ನ ನಂಬ್ಕೊಂಬಂದಿರೋಳೆ, ಇವತ್ತಿಗೂ ನಂಬ್ತೀನಿ. ಮುಂದಿನ ದೇವರು ಅಂದ ತಕ್ಷಣ ಸರ್ ಒಬ್ಬೊಬ್ಬರು ಒಂದೊಂದು ರೂಪದಲ್ಲಿ ಅದೊಂದು ಅಗಾಧವಾದ ಶಕ್ತಿ, ನಮ್ಮನ್ನು ಮೀರಿದ್ದು, ಮನುಷ್ಯನಿಗೆ ಮೀರಿದ್ದು ಒಂದು ಶಕ್ತಿ ಇದೆ ಸರ್. ನೀವು ಹೇಳಿದ್ರಲ್ಲ ಒಂದು ಮಿರಾಕಲಿಗೆ ಯಾರೋ ಭೈರವಿ ತಾಯಿ, ನಮ್ಗೆ ಅವರು ನಿಜವಾಗ್ಲೂ ಆ ತಾಯಿ ಯಾರು ಅಂತ ನನ್ನ ಗಮನಕ್ಕೆ ಇವತ್ತವರೆಗೂ ಬಂದಿಲ್ಲ. ಆದರೂ ಆಗಲಿ ಸರ್, ಆ ಥರ ಏನಾದರೂ ತಾಯಿ ಆದರೆ ಸರ್ ನನ್ನ ಮಗುಗೆ ದಯವಿಟ್ಟು ಬ್ಲೆಸ್ ಮಾಡಿ, ನನ್ನ ಮಗುಗೆ ಹ್ಞೂ ಸರ್ ಭೈರವಿ ಅಮ್ಮ ಅವರೇ, ನನ್ನ ಮಗುಗೆ ದಯವಿಟ್ಟು ನಿಮ್ಮ ಕಡೆಯಿಂದ ಬ್ಲೆಸ್ಸಿಂಗ್ ಆಗಿ ನನ್ನ ಮಗುಗೆ ಆ ರೋಗನೇ ಇಲ್ಲ ಅನ್ನುವಂತಹ ಮಿರಾಕಲ್ ತಮ್ಮ ಕಡೆಯಿಂದ ನಡೀಲಿ. ಎಷ್ಟೋ ಜನ ಗುರುಗಳಿದ್ದೀರಾ, ಅವಧೂತರಿದ್ದೀರಾ, ಸಾಧು ಸಂತರುಗಳಿದ್ದೀರಾ, ವಿದ್ಯೆಗಳನ್ನು ತಿಳ್ಕೊಂಡವರಿದ್ದೀರಾ, ದಯವಿಟ್ಟು ನನ್ನ ಮಗುಗೆ ಅಲ್ಲಿಂದನೇ ಆಶೀರ್ವಾದ ಮಾಡಿ ಒಂದು ಮಿರಾಕಲ್ಲೇ ಆಗಲಿ ಸರ್. ನಾನು ಇಷ್ಟೇ ಸರ್ ಎಲ್ಲರನ್ನೂ ಕೇಳ್ಕೊಳ್ತೀನಿ. ಖಂಡಿತ ಹೋಗಿ ಭೇಟಿ ಮಾಡ್ತೀನಿ ಸರ್. ಅವ್ರೇನಾದರೂ ಅವಕಾಶ ಕೊಟ್ಟರೆ ನಾನು ಖಂಡಿತವಾಗ್ಲೂ ಅವ್ರನ್ನ ಹೋಗಿ ಭೇಟಿ ಮಾಡ್ತೀನಿ. ವಿಡಿಯೋ ನೋಡಿ ಅವರೇ ನಿಮ್ಮ ಮನೆಗೆ ಬಂದರೆ ಖಂಡಿತ ಬರಲಿ ಸರ್. ನಾವು ನಮ್ಮ ಸಂಸ್ಕೃತಿ ಸರ್, ಯಾರನ್ನು ಅತಿಥಿ ದೇವೋಭವ, ಖಂಡಿತ ಬರಲಿ ಸರ್, ಖಂಡಿತ ಬರಲಿ, ಬ್ಲೆಸ್ ಮಾಡಲಿ. ನನ್ನ ಮಗುಗೆ ಯಾವುದೋ ಒಂದು ರೂಪದಲ್ಲಿ ಪುನರ್ಜನ್ಮ ಸಿಕ್ಕಿದ್ರೆ ಸಾಕು ಸರ್, ಅದಕ್ಕಿಂತ ಭಾಗ್ಯ ಇನ್ಯಾವುದೂ ಇಲ್ಲ ಸರ್. ಮೇಡಮ್ ಸುಮಾರು 8 ವರ್ಷನ 10 ವರ್ಷ ಮಕ್ಕಳಿರಲಿಲ್ಲ, ನಂತರ ಮಕ್ಕಳು ಮಾಡ್ಕೊಂಡ್ವಿ. ಅದು ಕೂಡ ನನಗೆ ಹೆಣ್ಮಗಳೇ ಬೇಕು ಅಂತೇಳಿ ಹೆಣ್ಮಗು ಹುಡ್ತು. 1 ವರ್ಷ ನಮ್ಮ ಖುಷಿಗೆ ಪಾರಲ್ಲ ಇರಲಿಲ್ಲ. ಅದು ನೆಕ್ಸ್ಟ್ ಲೆವೆಲ್ಲು ಸಂತೋಷದಲ್ಲಿದ್ರಿ. ಆಫ್ಟರ್ ಟುಮಾರೋ ಒಂದು ರೀತಿ ಬರ ಸಿಡಿಲು ಹೊಡೆದಾಗ ಆಯಿತು ಅಂತೇಳಿ. ಮೇಡಮ್ ನಾನು ಯಾಕೆ ಇಷ್ಟೊಂದು ತೀರಾ ಡೆಪ್ತಾಗಿ ನಿಮಗೆ ಪ್ರಶ್ನೆ ಮಾಡ್ತೀನಿ ಅಂತ ಹೇಳಿದ್ರೆ, ಈ ಮಗು ಅಂದ್ರೇ ತಾಯಿ ತಂದೆಗೆ ಪ್ರಪಂಚ, ಅದರಿಂದ ಆಚೆ ಬೇರೆ ಏನೂ ಇಲ್ಲ ಮೇಡಮ್. ಈಗ ಹೊರಗಡೆ ನೀವು ಹೇಳ್ಬೋದು, ದಾನ ಧರ್ಮ ಕೇಳ್ಬೋದು, ಬೇರೆ ವಿಚಾರ. ದಿನದ 24 ಗಂಟೆ ಆಕೆಯನ್ನು ಅಬ್ಸರ್ವ್ ಮಾಡೋರು, ಆ ಮಗುವನ್ನು ಕೇರ್ ಮಾಡೋರು ನೀವು ಹೇಳಿದ್ರಿ. ಈ ಥರ ಕೈ ಕಾಲೆಲ್ಲ ಸೊಟ್ಕಿತ್ತು, ಸ್ಕೂಲಿಂದ ಎತ್ಕೊಬಂದರು ಅಂದಾಗ ಒಬ್ಬ ತಾಯಿಯಾಗಿ ಆ ಪರಿಸ್ಥಿತಿನೇ ನಾನು ಎದುರಿಸ್ತೀನಿ ಅಂತ ಏನಾರು ಅಂದ್ಕೊಂಡಿದ್ರು? ಸರ್ ಯಾವ ತಾಯಿನೂ ಕನಸಲ್ಲೂ ಮಾಡ್ಕೊಳ್ಳಲ್ಲ ಸರ್. ಇವತ್ತಿನ ದಿನ ನೀವು ನಂಬಲ್ಲ ಸರ್, ಮಧ್ಯರಾತ್ರಿ ಆಗಿರಲಿ ಎಷ್ಟೊತ್ತಲ್ಲಾದ್ರಾಗಲಿ ಅವಳು ಒಂಚೂರು ಮೂಮೆಂಟ್ ಆದರೆ ಭಯ ಆಗಿರುತ್ತೆ ಸರ್ ನಮಗೆ.
ತಕ್ಷಣ ಈ ಥರ ಎಲ್ಲ ತಾಯಂದ್ರಿಗೂ ಹಾಗೆ ಅನಿಸುತ್ತೆ ಸರ್. ಮಕ್ಕಳು ಹಂಗಾದಾಗ ಒಂದು ಚೂರು ಮೂಮೆಂಟ್ ಮಾಡಿದ್ರು ಎಂಥ ಗಾಢ ನಿದ್ದೆ ಇದ್ರೂ, ಫಸ್ಟ್ ಆಫ್ ಆಲ್ ನಾವು ನಿದ್ದೆ ಮಾಡೇ 7-8 ತಿಂಗಳಾಗೋಯ್ತು ಸರ್. ನಿದ್ದೆ ಅನ್ನೋದು ಬಂದ್ರೂ ಹಿಂಗೆ ಮಲಗಿದ್ರೆ ಒಂದು ಅರ್ಧ ಗಂಟೆ 1 ಅವರ್ ಮಲಗಿದ್ರೆ ಬಡ್ದು ಎಬ್ಬಿಸ್ದಂಗೆ ಆಗುತ್ತೆ ನಮಗೆ. ನನಗೊಂದು ಪ್ರಶ್ನೆ ಸಿಡನ್ ಅಂತ ಪ್ಲಾಸ್ ಆಯಿತು ಮೇಡಮ್, ಅದೇನೋ ಗಾಡ್ ಗಿಫ್ಟ್ ಏನೋ ಗೊತ್ತಿಲ್ಲ. ಒಂದು ತಿಂಗಳಿಗೆ ಗ್ಯಾರಂಟಿಗೋಸ್ಕರ 54,000 ಕೋಟಿಗಳನ್ನು ಸಿದ್ದರಾಮಯ್ಯನವರು ಕೊಡ್ತಾ ಇದ್ದಾರೆ. ಐ ರಿಪೀಟ್, 54,000 ಕೋಟಿ. ನಿಮಗೆ ಬೇಕಾಗಿರೋದೆಷ್ಟು? 16 ಕೋಟಿ. ಎಲ್ಲರೂ ಕೂಡ ನಿಮ್ಮಂಥ ಮಾತೃ ಹೃದಯ ಇರ್ತಕ್ಕಂಥ ಹೆಣ್ಮಕ್ಳಿಗೆ ಕೊಡ್ತಾ ಇರೋದು. ಎಲ್ಲ ಹೆಣ್ಮಕ್ಳು ಮನಸ್ಪಟ್ಟು, ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವ್ರು ಮನಸ್ಪಟ್ಟು ಒಂದೊಂದು ಅಕೌಂಟ್ಗೆ ಹೋಗ್ತಕ್ಕಂಥ ಒಂದು 300-400 ದುಡ್ಡನ್ನು ಕಟ್ ಮಾಡಿ ಆ ಗ್ಯಾರಂಟಿ ದುಡ್ಡಿನಲ್ಲಿ ಒಂದು 16 ಕೋಟಿ ಕೊಡಿ ಅಂತ ಏನಾದ್ರು ರಿಕ್ವೆಸ್ಟ್ ಮಾಡ್ತೀರಾ? ಸರ್, ಮಾನ್ಯ ಸಿದ್ದರಾಮಯ್ಯವ್ರು ಮನ್ಸು ಮಾಡಿದ್ರೆ ಇದು ದೊಡ್ಡ ಮಾತಲ್ಲ ಅಂತ ನಾನು ಅನ್ಕೋತೀನಿ ಸರ್. ಇಡೀ ಕರ್ನಾಟಕಕ್ಕೆ ಅವರು ಮುಖ್ಯಮಂತ್ರಿ ಅಂದರೆ ಇಡೀ ಕರ್ನಾಟಕ ರಾಜ್ಯನೇ ಅವ್ರಿಗೆ. ಒಂದು ಬೆರಳು ಸಾಕು ಸರ್ ಅವ್ರದ್ದು, ಒಂದು ಬೆರಳು ಸಾಕು. ಅವರು ಸರ್ಕಾರದಿಂದ ಕೊಡೋದು ಬೇಡ, ಗ್ಯಾರಂಟಿಯಿಂದ ಕೊಡೋದು ಬೇಡ, ಅಥವಾ ತಮ್ಮ ವೈಯಕ್ತಿಕ ಹಣದಿಂದ ಕೊಡೋದು ಬೇಡ ಸರ್. CSR ಫಂಡ್ಸ್ ಇದೆ, ದೊಡ್ಡ ದೊಡ್ಡ ಕಂಪ್ನಿಗಳದ್ದು CSR ಫಂಡ್ಸ್ ಇದೆ ಸರ್. CSR ಫಂಡ್ಗಳನ್ನ ಈ ಸಮಾಜಕ್ಕೆ ಅಭಿವೃದ್ಧಿಗೆ ಬಳಸಬೇಕು ಅಂತಿದೆ. ಈ ಥರ ಹೆಲ್ತ್ ಇಶ್ಯೂಗೂ ಬಳಸ್ಬೋದು ಅಂತ ಏನಾದರೂ ಮಾಹಿತಿ ಕೊಟ್ಟು? ಪರ್ಟಿಕ್ಯುಲರ್ ಆಗಿ ರೇರ್ ಡಿಸೀಸ್ಗೆ ಬಳಸ್ಬೋದು ಅಂತ ನ್ಯಾಷನಲ್ ಪಾಲಿಸಿ ಆಫ್ ರೇರ್ ಡಿಸೀಸಸ್ 2021 ಕಾನೂನಿನ ಪ್ರಕಾರ ಲಾ ಇದೆ ಸರ್. CSR ಫಂಡ್ಗಳನ್ನು ಅಲ್ಲಿಗೆ ಕೊಟ್ಟರೆ, ಮತ್ತು ಇವತ್ತು ಈ ವಾಹಿನಿ ಮೂಲಕ ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ, ಗುಡ್ ನ್ಯೂಸ್ ಮೂಲಕ ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ, ಯಾರಾದರೂ ಟ್ಯಾಕ್ಸ್ ಪೇಯರ್ಸ್ ಇದ್ದರೆ 80G ಅಂಡರಲ್ಲಿ ನಿಮಗೆ ಟ್ಯಾಕ್ಸ್ ಡಿಡಕ್ಷನ್ ಬೇಕು. ಈಗ ಯಾರೋ ಒಬ್ಬ IT ಕಂಪ್ನಿಯವನು ವರ್ಷ 50,000-60,000 ಟ್ಯಾಕ್ಸ್ ಕಟ್ತಿದ್ದಾರೆ. ಈಗ ಮೊನ್ನೆ ಕಟ್ಟಿದ್ದಾರೆ 100 ಕೋಟಿ ಟ್ಯಾಕ್ಸ್ ಕೊಡಿ. ಅದನ್ನು ನನ್ನ ಮಗುಗೆ ಕೊಟ್ಟರೆ ಸರ್, ಅವ್ರಿಗೆ 80D ಸರ್ಟಿಫಿಕೇಟ್ ನಮ್ಮ ಕಡೆಯಿಂದ ಸಿಗುತ್ತೆ, ಅವ್ರಿಗೆ ಟ್ಯಾಕ್ಸ್ ಡಿಡಕ್ಷನು ಆಗುತ್ತೆ. ಅಂದರೆ ಮೇಡಮ್, ನೀವು ತುಂಬ ದಾರಿಗಳನ್ನ ಸರ್ಚ್ ಮಾಡಿಬಿಟ್ಟಿದ್ದೀರಾ. ನಿಮ್ಮ ಮಗಳು ಉಳಿಸ್ಕೊಳ್ಬೇಕು ಅಂದರೆ ಲಾನು ಸರ್ಚ್ ಮಾಡಿದ್ದೀರಾ, ಆಧ್ಯಾತ್ಮ, ಟೆಕ್ನಾಲಜಿ, ವಿಜ್ಞಾನ, ಕಾನೂನು. ನನ್ನ ಕೆಲಸ ಹೇಳಿದ್ನಲ್ಲ, ಮಲಗಿದ್ರೆ ಬಡದು ಎಪ್ಸಂಗಾಗುತ್ತೆ. ಹೊಸ ಆವಿಷ್ಕಾರಗಳು ಏನಾದರೂ ನಡೀತಾ ಇದೆಯಾ? ಈಗ ರೆಸಿಡಿಪಾಮ್ ಅಂತ ಒಂದು ಓರಲ್ ಸಿರಪ್ ಕೊಡ್ತಿದ್ದೀನಿ ಸರ್. ಅದಕ್ಕೆ ಹೈದರಾಬಾದ್ನ ನ್ಯಾಕ್ಟೋನ ಕಂಪ್ನಿಯವರು ನಾವು ಜನರಿಕ್ಕಾಗಿ ಮಾಡ್ತೀವಿ, ಇಂಡಿಯಾದಲ್ಲಿ ಪರ್ಮಿಷನ್ ಕೊಡಿ ಅಂತ ಹೈಕೋರ್ಟಿಗೆ ಹಾಕ್ಕೊಂಡಿದ್ದಾರೆ. ಎವ್ರಿ ಡೇ ಅದ್ರದ್ದು ಅಪ್ಡೇಟ್ಸ್ ನೋಡ್ತಿದ್ದೀನಿ. ನಿನ್ನೆ ಆಯಿತು, ಕೋರ್ಟು ನೆಕ್ಸ್ಟ್ ಹಿಯರಿಂಗಿಗೆ ಡೇಟ್ ಕೊಟ್ಟಿದೆ 8ನೇ ತಾರೀಕಿಗೆ. ಈಗ 2ನೇ ತಾರೀಕು ಹಿಯರಿಂಗ್ ಇತ್ತು. ಇಲ್ಲ, ಅವರು ಏನು ಹೇಳಿದ್ದಾರೆ ಅಂದರೆ 6 ಲಕ್ಷದನ್ನ ನಾವು ಸಿರಪ್ನ ನಮ್ಮ ಮಿಡಲ್ ಕ್ಲಾಸ್ ಕಂಟ್ರಿಗಳಲ್ಲಿ ತೊಗೊಳಕ್ಕೆ ಕಷ್ಟ ಆಗ್ತಾಯಿದೆ, ನಾನು ಅದನ್ನು 3,000 ಒಂದು ಬಾಟ್ಲು ಸಿಗಂಗೆ ಮಾಡಿಕೊಡ್ತೀನಿ. ಆ ಥರದ್ದು ಒಂದು ಏನಾದರೂ ಸಿಕ್ಬಿಟ್ರು ಸರ್, ನನ್ನಂಥ ಭಾಗ್ಯವಂತೆ, ನನ್ನಂಥ ಪುಣ್ಯವಂತೆ ಮತ್ತು ಯಾರೂ ಇಲ್ಲ ಸರ್. 3,000 ಅಂದರೆ ನನಗೆ ಖಂಡಿತ ಕಷ್ಟ ಆಗಲ್ಲ ಸರ್. 30,000 ಅಂದರೆ ನನಗೆ ಕಷ್ಟ ಆಗಲ್ಲ ಸರ್. ನನ್ನ ಮಗುಗೆ ನಾನು ಔಷಧಿ ಕೊಟ್ಕೊಂಡು ಬದುಕಿಸ್ಕೋಬೋದು ಪ್ರತಿ ತಿಂಗಳು. ಅಂದರೆ ನೀವೊಬ್ಬರು ಶಿಕ್ಷಕರು, ನಾವು ಮೊದಲು ಆಗಿ ಕಳೆದಂಥ ಶಿಕ್ಷಕರನ್ನ ಈ ಲೈಫ್ ಟೈಮಲ್ಲಿ ನೆನ್ಕೊಡ್ತೀವಿ. 4 ಮಕ್ಕಳಿಗೆ ಎದೆಗೆ ಅಕ್ಷರ ಆಗ್ತಕ್ಕಂಥ ಶಾರದಾಂಬೆ ರೂಪದಲ್ಲಿದ್ರಿ. ಈಗ ನಿಮಗೆ ಲಕ್ಷ್ಮಿ ಬೇಕಾಗಿದೆ ಸರ್. ಶಿಕ್ಷಕ ಅಂದರೆ ನಾನು ಅದೇ ಹೇಳಿದ್ನಲ್ಲ ಸರ್, ಇವತ್ತು ಶಿಕ್ಷಣ ಅಂದರೆ ಹೇಗೆ ಅಂದ್ಕೊಂಡ್ಬಿಟ್ಟಿದ್ದಾರೆ ಅಂದರೆ ಈ ಕಲಿಯೋದು ಮಾತ್ರ ಶಿಕ್ಷಣ, ದೊಡ್ಡ ದೊಡ್ಡ ಉದ್ಯೋಗ ಹೋದ್ರೆ ಮಾತ್ರ ಶಿಕ್ಷಣನ ಅಲ್ಲ ಸರ್. ಮೊದಲು ಸಂಸ್ಕಾರ. ನಮ್ಮ ಮಕ್ಳಿಗೆ ನನ್ನ ಸ್ಕೂಲಲ್ಲಿ ಹೇಳೋದು ಫಸ್ಟ್ ಅದೇ ಸರ್. ನೀವು ಯಾವ ಕೆಲಸ ಮಾಡ್ತೀರಾ ಗೊತ್ತಿಲ್ಲ, ನೀವು ಎಷ್ಟು % ತೊಗೋತೀರಾ ಗೊತ್ತಿಲ್ಲ, ನಿನ್ನ ತಲೆ ಒಳಗೆ ಒಂದಿಟ್ಕೋ. ಖಂಡಿತ ಸರ್, ಇಲ್ಲ ಅಂದರೆ ನನ್ನ ಸ್ಕೂಲ್ ಮಕ್ಕಳು ನನಗೆ ನೀನು ಏನು ಮಾಡ್ತೀಯೋ ಗೊತ್ತಿಲ್ಲ. ನೀನು ದೊಡ್ಡವನಾದಮೇಲೆ ನಿನ್ನನ್ನು ನಿಮ್ಮ ಅಪ್ಪ ಅಮ್ಮ 25 ವರ್ಷ ಸಾಕಿದರೆ, ಮುಂದಿನ 25 ವರ್ಷ ನಿಮ್ಮ ಅಪ್ಪ ಅಮ್ಮನ ನೀನು ಕೂಲಿನಾದರೂ ಮಾಡು, ನನಗದು ಬೇಡ, ಸಾಕಬೇಕು. ಇದೊಂದೇ ಸರ್ ನಾನು ಹೇಳೋದು. ನಿಜವಾಗ್ಲೂ ಸರ್, ಅದು ಶಿಕ್ಷಣ ಅಲ್ವಾ ಸರ್? ಮೌಲ್ಯಗಳನ್ನು ಬೆಳೆಸೋದು ಶಿಕ್ಷಣ. ನಾನು ಅದನ್ನೇ ಹೇಳಿದ್ದು. ಟಾಪಾಗಿ ಒಳ್ಳೆ ಬಸ್ ಬರುತ್ತೆ, ಒಳ್ಳೆ ಯೂನಿಫಾರ್ಮ್ ಹಾಕಿರ್ತಾರೆ, ಐಫೈ ಸ್ಕೂಲು, ಮಮ್ಮಿ ಬಾಯ್ ಡ್ಯಾಡಿ ಬಾಯ್. ಮಗು ಏಜಿಗೆ ಬಂದು ಒಳ್ಳೆ ಕೆಲಸಕ್ಕೆ ಹೋದಾಗ ಮಮ್ಮಿ ಡ್ಯಾಡಿ ವೃದ್ಧಾಶ್ರಮಕ್ಕೆ ಹೋಗ್ತಾರೆ ಸರ್. ಅದನ್ನು ನೀವು ಶಿಕ್ಷಣ ಅಂತ ಅಂತೀರಾ? ಶಿಕ್ಷಣ ಅಂತ ಅಂತೀರಾ ಸರ್? ಮಾನವೀಯತೆ ಸತ್ತೋಗಿದೆ, ಅದು ಶಿಕ್ಷಣನ? ಸಂಸ್ಕಾರನೇ ಇಲ್ಲ, ಅದು ಶಿಕ್ಷಣನ? ಇವತ್ತಿಗೂ ನಾವಿಬ್ಬರು ಗೌರ್ಮೆಂಟ್ ಅಫಿಷಿಯಲ್ಲು. ನಾನು ಒಬ್ಬಳೇ ಮಗಳು ಸರ್. ನನಗೆ ಅಪ್ಪ ಇದ್ದಾರೆ, ಹೋಗ್ಬಿಟ್ರು ಕ್ಯಾನ್ಸರ್ ಆಗಿ. ತಾಯಿ ಇದ್ದಾರೆ, ಗಂಡು ಮಕ್ಕಳಿಲ್ಲ. ನಮ್ಮ ಹಸ್ಬೆಂಡ್ಗೂ ಅಕ್ಕ ತಂಗಿ ಯಾರೂ ಇಲ್ಲ, ಒಬ್ಬರೇ ಮಗ. ನಮ್ಮ ತಾಯಿ ನಮ್ಮ ಜೊತೆ ಇದ್ದಾರೆ ಸರ್. ನಮ್ಮ ಅತ್ತೆ ಮಾವ ಇದ್ದಾಗಲೂ ನಮ್ಮ ಜೊತೆ ಇದ್ದಾರೆ. ನಾನು ನಮ್ಮಮ್ಮನ ನೀನು ಒಬ್ಬಳೇ ಇರುವಂಥ ಬದುಕಕ್ಕೂ ಬಿಡ್ಬೋದಿತ್ತು. ಅಲ್ಲ, ನಾನು ಒಂದು ಎಕ್ಸಾಂಪಲ್, ನಾನೇನೋ ದೊಡ್ಡ ಮಹಾನ್ ತಾಯಿ ಅಂತಲ್ಲ. ಅದು ಒಂದು ನಾನು ಯಾಕೆ ಮಾಡ್ತಿದ್ದೀನಿ ಅಂದರೆ ನನ್ನ ಸ್ವಾರ್ಥನೂ ಇದೆ ಸರ್. ನಾನಿವತ್ತು ನನ್ನ ಅಪ್ಪ ಅಮ್ಮನ ನೋಡಿಕೊಂಡ್ರೆ ನಾಳೆ ನನ್ನ ಮಗಳು ಅದೇ ದಾರಿಲಿ ನಳೀತಾಳೆ. ನಾವು ನಮ್ಮ ಅಪ್ಪ ನಾವು ಮಾಡಲಿಲ್ಲ ಅಂದರೆ ನಮ್ಮ ಮಕ್ಕಳು ಕಲಿಯಲ್ಲ. ಲಾಸ್ಟಿಗೆ ಒಂದು ಟೆಕ್ನಿಕಲ್ ಪ್ರಶ್ನೆ ನಾನು ಕೇಳಲೇಬೇಕು. ಈಗೇನೋ ಸದ್ಯಕ್ಕೆ ಪ್ರಿಕಾಕ್ಷನ್ ಬೆಟರ್ ದೆನ್ ಕ್ಯೂರ್ ಅಂತ ಒಂದಷ್ಟು ಸಿರಪ್ಗಳ ರೆಫರೆನ್ಸ್ ಮಾಡಿದರೆ,
ಎಷ್ಟು ವರ್ಷಗಂಟ ಸಿರಪ್ನಲ್ಲೇ ಮೇಂಟೈನ್ ಮಾಡ್ತೀರಾ? ಏನಾದರೂ ಆಪರೇಷನ್ಗೆ ಅಥವಾ ಟ್ರೀಟ್ಮೆಂಟ್ಗೆ ಡೆಡ್ಲೈನ್ ಕೊಟ್ಟಿದ್ದೀರಾ? ಇಷ್ಟು ಕೋಟಿ ದುಡ್ಡನ್ನ ಇಷ್ಟು ಟೈಮ್ ಬಾಂಡ್ ಒಳಗಡೆ ತಂದರೆ ನಿಮ್ಮ ಮಗನ ನಾವು ಬದುಕಿಸ್ಲಿಕ್ಕೆ ಚಾನ್ಸ್ ಇದೆ, ಟ್ರೀಟ್ಮೆಂಟ್ ಇದೆ ಅಂತ ಏನಾದರೂ ಡಾಕ್ಟ್ರು ಸಜೆಸ್ಟ್ ಮಾಡಿದ್ದಾರೆ ಅಂತ? ಖಂಡಿತ ಸರ್, ಅದು ಆ್ಯಕ್ಚುಲಿ ರಿಸರ್ಚ್ ಪ್ರಕಾರ 2.5 ವರ್ಷದ ಒಳಗಡೆಗೆ ನಾವು ಕೊಡಬೇಕು. ಬಟ್ ಈ ಸಿರಪ್ ಕೊಡೋದ್ರಿಂದ ಇನ್ನು 6 ತಿಂಗಳಿಂದ 8 ತಿಂಗಳು ಮೇಂಟೈನ್ ಮಾಡ್ಬೋದು ಅಂದಿದ್ದಾರೆ. ಸಪೋಸ್ ನೀವು ಸಿರಪ್ಪೇ ಕೊಟ್ಕೊಂಡು ಹೋಗ್ತೀವಿ ಅಂದರೆ ಅದನ್ನು ನಾನು ಲೈಫ್ ಟೈಮ್ ಕೊಡಬೇಕು. ನನ್ನ ಶಕ್ತಿ ಎಷ್ಟು ದಿನ ಇದೆ, ಅವಳು ಎಷ್ಟು ವರ್ಷ ಬದುಕ್ತಾಳೋ ಅಷ್ಟು ದಿನವೂ ನಾನು ಆ ಸಿರಪ್ ಕೊಡಬೇಕಾಗುತ್ತೆ. ಇನ್ನು ಈಗ ಮಗುಗೆ ಎಷ್ಟು ಏಜ್ ಇದೆ, ಇನ್ನು ಎಷ್ಟು ತಿಂಗಳುಗಳಿಗೆ ಈ ಅಮೌಂಟು ಬರಬೇಕು, ಅದನ್ನು ಒಂದು ಸ್ವಲ್ಪ ಜನಕ್ಕೆ ಕ್ಲಿಯರಿಟಿ ಕೊಟ್ಬಿಡಿ ಸರ್. ಈಗ ಮಗುಗೆ 2 ವರ್ಷ ಸರ್, 2 ವರ್ಷದ 6 ತಿಂಗಳ ಒಳಗಡೆ ನನಗೆ ಅಷ್ಟು 16 ಕೋಟಿ ಆದರೆ ಎಷ್ಟು ಬೇಗ ಆಗುತ್ತೆ ಸರ್? ಏಪ್ರಿಲ್, ಮೇ, ಜೂನ್, ಜುಲೈ, ಆಗಸ್ಟ್, ಸೆಪ್ಟೆಂಬರ್ ಅಷ್ಟಿಗೆ ಸ್ವತಂತ್ರ ಬಂದಂಗೆ ನಿಮ್ಮ ಮಗಳಿಗೂ ಕೂಡ ಒಂದು ಲೈಫ್ ವಾಪಸ್ ಬರಬೇಕು. ಇಲ್ಲ ಸರ್, ನಾನು ನಂಬುವಂಥ ಗುರುಗಳು ಒಬ್ಬರಿದ್ದಾರೆ. ಆ ಗುರುಗಳು ಹೇಳಿರೋದು, ಅವ್ರ ಹೆಸರು ಹೇಳ್ಬಾರ್ದು ಗೊತ್ತಿಲ್ಲ ಅಂತ, ನಾಗೇಂದ್ರ ಅಂತ, ಅವ್ರು ಆಸ್ಟ್ರಾಲಜಿಸ್ಟು. ನನಗೆ ಅವರು ಗುರುಗಳಂದರೆ ನನಗೆ ಸ್ವಲ್ಪ ಕಂಪ್ಯೂಟರ್ ಲ್ಯಾಬಲ್ಲಿ ಮೈಸೂರವರು ಸರ್. ನಾನು ಭಾಳ ನಂಬ್ತೀನಿ ಸರ್ ಅವ್ರನ್ನ. ಅವ್ರು ಹೇಳಿರೋ ಪ್ರಕಾರ ಏನಾಗುತ್ತೋ ಗೊತ್ತಿಲ್ಲಮ್ಮ, ಡಿಸೆಂಬರ್ ಒಳಗಡೆ ಒಂದು ಮಿರಾಕಲ್ ನಿನ್ನ ಮಗಳು ಲೈಫಲ್ಲಿ ನಡೆಯುತ್ತೆ. ಅದು ಯಾವ ಥರ ಗೊತ್ತಿಲ್ಲ, ಒಂದು ಮೆಡಿಕಲ್ ಟ್ರೀಟ್ಮೆಂಟ್, ಅವಳ ಜಾತಕದ ಪ್ರಕಾರ ಅವಳು ಹುಷಾರಾಗ್ತಾಳೆ, ಹಾಗೇ ಆಗ್ತಾಳೆ ಅಂತ ಹೇಳಿದರು. ಗ್ರಹಣ ಕಳಿಬೇಕು, ಅವಳಿಗೆ ಒಂದು ಒಳ್ಳೆಯದ್ದು ಆಗುತ್ತೆ ಅಂದಿದ್ರು. ಗ್ರಹಣ ಕಳೀತು, ಯುಗಾದಿ ಹಬ್ಬ ಆಯಿತು, ನೆಕ್ಸ್ಟ್ ಡೇನೇ ಸುದೀಪ್ ಸರ್ ವಿಡಿಯೋ ಬಂತು. ಸುದೀಪ್ ಸರ್ಗೆ ಈ ಒಂದು ವಿಡಿಯೋ ಮತ್ತು ನೀವು ಹೇಗೆ ರೀಚ್ ಆದ್ರಿ? ಯಾಕಂದರೆ ಆಕಸ್ಮಿಕ ಸರ್. ಜಸ್ಟ್ ಏನಂತಾರೆ, ಒಂದು ರಿಕ್ವೆಸ್ಟ್ ಮಾಡ್ಕೊಳ್ಳೋಣ. ಸಂದೇಶ್ ದಿ ಪ್ರಿನ್ಸ್ಗೆ CCL ಆಡೋಕ್ಕೆ ಬಂದಿದ್ರು ಸರ್. CCL ಆಡೋಕ್ಕೆ ಮೈಸೂರಿಗೆ ಸೆಮಿಫೈನಲ್ಸಿಗೆ ಬಂದಿದ್ರು. ಸಂದೇಶ್ ಪ್ರಿನ್ಸ್ಗೆ ಹೋದ್ವಿ, ನಮ್ಮ ಮಗು ಅದೃಷ್ಟ. ಓನರ್ನ ಕೇಳಿದ್ವಿ, ಪುಣ್ಯಾತ್ಮ ಸರ್. ಸಂದೇಶ್ ದಿ ಪ್ರಿನ್ಸ್ ಅವ್ರ ಅಪ್ಪ ಮಗ ಇಬ್ಬರೂ ಸರ್, ಇಬ್ಬರು ಇದ್ದರು ಸರ್. ರಿಕ್ವೆಸ್ಟ್ ಮಾಡಿದ್ವಿ ಸರ್, ಈ ಥರದ್ದೊಂದು ಸಮಸ್ಯೆ ಇದೆ ಸರ್, ನಾವು ಸುದೀಪ್ ಸರ್ನ ಭೇಟಿಯಾಗಬೇಕು ಅಂತ. ಸರ್ ಬೇರೆಯವರು ಯಾರು ಏನು ಮಾಡ್ತಿದ್ದಾರೋ ಗೊತ್ತಿಲ್ಲ, ಡಿಸ್ಟರ್ಬ್ ಮಾಡಿಬಿಡಿ ಹೋಗಿ ಅಂದರೆ ನನ್ನ ಮುಗಿದೋಯ್ತಾ ಕತೆ, ಏನು ಮಾಡೋಕ್ಕಾಗ್ತಿಲ್ಲ. ಯಾಕಪ್ಪ ಯಾರನ್ನ ಹೋಟ್ಲೊಳಗೆಲ್ಲ ಬಿಡ್ತಿದ್ಯಾ, ಹೋಗ್ರಪ್ಪ, ಮುಗೀತು. ಸೆಲೆಬ್ರಿಟಿಗಳು ಬಂದ ಟೈಮ್ ಅಂತಲೂ ಯಾರನ್ನೂ ಬಿಡೋದೇ ಇಲ್ಲ. ಅಂಥದ್ರಲ್ಲಿ ನಮ್ಮನ್ನು ಕರೆದು ಕೂರಿಸಿ, ನೀವು ಕಾಫಿ ಕುಡೀರಿ, ಏನಾಗಿದೆ ಅಂತ ಸಮಸ್ಯೆ ಕೇಳಿ, ಪುಣ್ಯಾತ್ಮರು ಅವ್ರ ಕಣ್ಣಲ್ಲಿ ಕಣ್ಣೀರಾಕಿ, ಒಂದು ಮಗು, ಒಂದು ನಾಯಿ ಅವ್ರ ಮನೇಲಿ ಸಾಕಿತ್ತಂತೆ, ಅದಕ್ಕೆ ಹುಷಾರಿಲ್ಲ ಅಂದರೆ ಅಳೋರು ಸಹ ಮೇಡಮ್. ಇಂಥ ಮುದ್ದಾಗಿರೋ ಮಗುನ ಇಟ್ಕೊಂಡು ಸೆರಗಲ್ ಕೆಂಡ ಇಟ್ಕೊಂಡು ಬದುಕ್ತಿದ್ದೀರಲ್ಲ, ಹೇಗೆ ಅನ್ನೋದು ಗೊತ್ತಿಲ್ಲ. ತಾಯಿ ನಿನಗೆ ನಮಸ್ಕಾರ ಅಂತ ಹೇಳಿ ಒಂದು ಮಾತು ನಿಮ್ಮ ಪರವಾಗಿ ನಾವು ಸುದೀಪ್ ಸರ್ ಹತ್ರ ಹೋಗಿ ಮಾತಾಡ್ತೀವಿ, ಅವ್ರು ಹ್ಞೂ ಅಂದ್ರೆ ನಿಮ್ಮನ್ನು ಕರ್ಕೊಂಡು ಹೋಗ್ತೀವಿ ಅಂದರು ಸರ್. ಹೋದರು ಸರ್. ನಮಗೋಸ್ಕರ ಅವ್ರು ಯಾಕೆ ಸರ್ ಹೋಗಿ ರಿಕ್ವೆಸ್ಟ್ ಮಾಡಬೇಕು? ರಾಯರ ಆಜ್ಞೆ ಅಲ್ವಾ ಸರ್ ಇದು? ಹಾಂ, ಆ ನಂತರ ಹೋದರು ಸರ್. ಸುದೀಪ್ ಸರ್ನ ಕೇಳಿದ ತಕ್ಷಣ ಸುದೀಪ್ ಸರ್ ಕೈ ಮುಗಿದ್ರಂತೆ ಸರ್. ಕೈ ಮುಗಿದು, ಸರ್ ಮಗು ಕರ್ಕೊಂಬರ್ಬೇಡಪ್ಪ, ಮಗುನ ಅವ್ರು ದೂರದಿಂದ ನೋಡ್ತಿದ್ದಾರೆ ಸರ್. ನಾವು ನಿಂತಿರೋದು ಅವ್ರು ಕಾಣ್ತಾ ಇದೆ, ಅವ್ರು ಅಲ್ಲಿ ಕೂತಿದ್ದಾರೆ. ಆ ಮಗುನ ಇಲ್ಲಿಂದನೇ ನೋಡ್ತಿದ್ದೀನಿ. ನನಗೂ ಒಬ್ಬಳು ಹೆಣ್ಮಗಳಿದ್ದಾಳೆ, ನನಗೆ ಖಂಡಿತ ತಡ್ಕೊಳಕ್ಕಾಗಲ್ಲ. ನೀನೇನಾದರೂ ಇವತ್ತು ನನ್ನ ಕರ್ಕೊಂಬಂದರೆ ನಾನು ನಾಳೆ ಮ್ಯಾಚ್ ಆಡೋಕ್ಕಾಗಲ್ಲ. ನೆಕ್ಸ್ಟ್ ನಾನು 1 ವಾರ ಫುಲ್ ಬ್ಲ್ಯಾಂಕ್ ಆಗಿಬಿಡ್ತೀನಿ, ನಾನು ಯಾವ ಆ್ಯಕ್ಟಿವಿಟೀಸು ಮಾಡೋಕ್ಕಾಗಲ್ಲ. ನನಗೆ ಮಕ್ಕಳು ಅಂದರೆ ಅಷ್ಟೊಂದು, ಅದರಲ್ಲೂ ಹೆಣ್ಮಕ್ಳು ಅಂದರೆ ತುಂಬ ಅಟ್ಯಾಚ್ಮೆಂಟು. ಏನು ಕೇಳ್ತಾ ಇದ್ದಾರಪ್ಪ ಸಹಾಯ ಅಂದ್ರಂತೆ ಅವರು. ಸರ್ ಏನಿಲ್ಲ, ತಮ್ಮಿಂದ ಒಂದು ವಿಡಿಯೋ ಎಕ್ಸ್ಪೆಕ್ಟ್ ಮಾಡ್ತಿದ್ದಾರೆ ಜನತೆಗೆ, ಯಾಕೆಂದರೆ ಅವ್ರಿಗೆ ಭಾಳ ಕಷ್ಟಪಡ್ತಾ ಇದ್ದಾರೆ ಕ್ರೌಡ್ ಫಂಡಿಂಗ್ ಮಾಡೋಕ್ಕೋಸ್ಕರ. ಅದಕ್ಕೆ ಜನಕ್ಕೆ ರೀಚ್ ಆಗಬೇಕು ಅಂದರೆ ಒಂದು ವಿಡಿಯೋ ಕಳಿಸಿ, ನಾನು ವಿಡಿಯೋನೂ ಮಾಡಿಕೊಡ್ತೀನಿ, ನನ್ನ ಕೈಲಾಗಿದ್ದು ಸಹಾಯನೂ ಮಾಡ್ತೀನಪ್ಪ ಅಂತ ಹೇಳಿದ್ರು. ನೆಕ್ಸ್ಟ್ ಡೇನೂ ಹೋದ್ವಿ ಸರ್ ನಾವು. ಸುದೀಪ್ ಸರ್ ನಿಂತಿದ್ರು. ಸರ್ ಏನು ಕೊಟ್ಟಿರ್ಬೋದು ರಿಯಾಕ್ಷನ್? ನಾವು ಹೋಗಿ ನಮಸ್ಕಾರ ಅಂದರೆ ಮಾಡಬೇಡಿ, ನಮಸ್ಕಾರ ಮಾಡಬೇಡಿ ಅಂದರು ಸರ್. ದೊಡ್ಡ ಮನುಷ್ಯಗೆ ನಾವು ನಮಸ್ಕಾರ ಮಾಡೋದ್ರಲ್ಲಿ ಏನು ತಪ್ಪು ಸರ್? ಅವ್ರದ್ದೇ ಸ್ಥಾನದಲ್ಲಿ ದೊಡ್ಡವರು ಸರ್. ಅಷ್ಟು ಇಲ್ಲದೆ ಅವರು ಒಂದು ಹೆಸರು ಮಾಡೋಕ್ಕಾಗಲ್ಲ. ಸರ್ ನಮಸ್ತೆ ಅಂತ ಹೇಳಿದೆ, ಬೇಡ ನಮಸ್ಕಾರ ಮಾಡಬೇಡಿ ಅಂದರು. ಸರ್ ಇದೇ ಮಗು, ಒಂದು ಸಲ ಡಾಕ್ಯುಮೆಂಟ್ಸ್ ಎಲ್ಲ ಚೆಕ್ ಮಾಡ್ತೀವಿ ಅಂದ್ರೆ ಚೆಕ್ ಮಾಡಲ್ಲ ಅಂದರು ಸರ್. ಚೆಕ್ ಮಾಡಲ್ಲ ಅಂದರು ಸರ್. ಏನು ಮಾತಾಡಲಿಲ್ಲ ಸರ್. ನಾನು ಬೆಂಗಳೂರಿಗೆ ಹೋದ್ಮೇಲೆ ವೀಡಿಯೋನ ಮಾಡಿಸಿ ಕಳಿಸ್ತೀನಿ ತಾಯಿ, ಇದಿಷ್ಟು ಬಿಟ್ಟು ಬೇರೆ ಏನು ಮಾತಾಡಲಿಲ್ಲ ಸರ್. ಗೊತ್ತಿಲ್ಲ ಸರ್, ರಾಯರ ಪ್ರೇರಣೆ ಇರ್ಬೋದು ಸರ್ ಅವ್ರಿಗೂ. ಏನು ಮಾತಾಡಲಿಲ್ಲ ಸರ್. ನಮಸ್ಕಾರ ಮಾಡಿದ್ವಿ, ಬಂದ್ವಿ. ಸುದೀಪ್ ಅವರು ಆ ಒಂದು ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ಬಿಟ್ಟ ಮೇಲೆ ಒಂದು ರೀತಿ ಸಂಚಲನ ಮೂಡಿಸಿದೆ. ಏನಾದರೂ ಒಂದಷ್ಟು ರೆವಿನ್ಯೂಗಳನ್ನ ಜನ ಕೊಡ್ತಿದ್ದಾರೆ, ತುಂಬ ಫ್ರಾಂಕ್ ಆಗಬೇಕು ಸರ್. ನಾನು ಹೆಚ್ಚು ಕಮ್ಮಿ 4-5 ತಿಂಗಳಿಂದ ಪಾಂಪ್ಲೆಟ್ಸ್ ಹಚ್ಚಿದ್ರೆ ಯಾರೂ ಇಸ್ಕೋತಿರ್ಲಿಲ್ಲ ಸರ್. ಅಣ್ಣ ನನಗೆ ಕಷ್ಟ ಇದೆ, ಅರಮನೆ ಮುಂದೆ ಹೋಗಿ ನಿಂತು ಹಂಚಿದ್ದೀವಿ, ಸಣ್ಣ ಸಣ್ಣ ಪ್ರೋಗ್ರಾಮ್ಗಳಿಗೆ ಹೋಗಿ ರಿಕ್ವೆಸ್ಟ್ ಮಾಡಿದ್ದೀವಿ. ನನಗೊಂದು 20-25 ಅನಿಲ್ ಕುಂಬ್ಳೆ ಅವರು ಒಂದು ವೀಡಿಯೋ ಮಾಡಿಕೊಟ್ರು, ಅದೊಂದು ಸ್ವಲ್ಪ ಹೆಲ್ಪ್ ಆಯಿತು ಸರ್. ಒಂದು 15 ಲಕ್ಷದ ತನಕ ಆಯಿತು. ಬಟ್ ಅದು ಸಿರಪ್ಪಿಗೆ ಮತ್ತೆ ಖರ್ಚಾಯಿತು. ಸುದೀಪ್ ಅವ್ರ ವೀಡಿಯೋ ನಮಗೆ ಗೊತ್ತೇ ಇಲ್ಲ ಸರ್ ವೀಡಿಯೋ ಬರುತ್ತೆ ಅಂತ. ಇದ್ದಕ್ಕಿದ್ದಂಗೆ ಯಾರ್ದೋ ಮೆಸೇಜ್ ಬಂತು, ದುಡ್ಡು ಬರ್ತಾ ಇದೆ.
ಇದೇನು ಇದ್ದಕ್ಕಿದ್ದಂಗೆ ಫೋನಲ್ಲಿ ದುಡ್ಡು ಬರ್ತಾ ಇದೆಯಲ್ಲ ಅಂತ ನಮ್ಮ ಮನೆಯವ್ರಿಗೆ ಹೇಳ್ತೀನಿ. ಯಾವ ವಿಡಿಯೋ ಯಾರೋ ಒಬ್ರು ಯೂಟ್ಯೂಬರ್ ಮಾಡಿಕೊಟ್ಟಿದ್ದು ವಿಡಿಯೋ ಮತ್ತೆ ಎಲ್ಲೋ ಆಗಿರಬೇಕು ಬಿಡಪ್ಪ, ನಮಗೇನು ಗೊತ್ತು ಅಂತಾರೆ ಇವರು. ಇಲ್ಲ ಸರ್, ಒಂದು ಸಲ ಚೆಕ್ ಮಾಡ್ತೀನಿ, ಯಾರೋ ಒಬ್ರು ಹಾಕಿದ್ದಾರೆ ಕಿಚ್ಚ ಫ್ಯಾನ್, ಫ್ಲ್ಯಾಶ್ ಆಯಿತು, ಸುದೀಪ್ ಅವ್ರ ವೀಡಿಯೋ ಬಂದಿರಬೇಕು ಅಂತ ಮೊಬೈಲ್ ತೆಗಿತೀವಿ. ಆಲ್ರೆಡಿ ನಮಗೇನೆ ಇನ್ಸ್ಟಾಗ್ರಾಮಲ್ಲಿ ನಮ್ಮ ಫ್ರೆಂಡ್ಸ್ ಯಾರೋ ಕಳಿಸಿದ್ದಾರೆ, ವಿಡಿಯೋಗಳು ಬಂದಿದೆ, ನೀವು ನನಗೆ ಹಾಕಿಲ್ವಲ್ಲ, ನಮಗೆ ಗೊತ್ತಿಲ್ವಲ್ಲ. ಆವಾಗ ಸಂದೇಶ್ ನಾಗರಾಜ್ ಅವ್ರಿಗೆ ಫೋನ್ ಮಾಡ್ತೀವಿ. ಅವರು ಪಾಪ ಅವ್ರ ಕೆಲಸದಲ್ಲಿ ಮೊಬೈಲ್ ನೋಡಿಲ್ಲ. ಹೌದು ಸರ್, ವಿಡಿಯೋ ಇಟ್ಟಿದ್ದಾರೆ, 10 ನಿಮಿಷ ಆಗಿದೆ ಸರ್, ಆಲ್ರೆಡಿ ವಿಡಿಯೋ ಬಂದು, ನಾನು ನಿಮಗೆ ಒರಿಜಿನಲ್ ಕಾಪಿ ಕಳಿಸ್ಕೊಡ್ತೀನಿ ಸರ್, ಮಗು ಒಳ್ಳೇದಾಗಲಿ ಸರ್. ಇಷ್ಟಕ್ಕೆ ನಾವು ನಿಲ್ಲಿಸಲ್ಲ ಸರ್. ಸ್ಯಾಂಡಲ್ವುಡ್ಡಲ್ಲಿ ಇನ್ನೂ ತುಂಬ ಜನ, ಅವ್ರದ್ದು ಪ್ರೊಡಕ್ಷನ್ ಹೌಸ್ ಇದೆ ಸರ್ ಸಂದೇಶ್ ನಗರದ್ದು. ಅವರು, ನಾನು ನಿಮ್ಮ ಜೊತೆ ಇದ್ದೀನಿ, ಶಿವಣ್ಣ ಅವ್ರ ಜೊತೆ ಮಾತಾಡ್ತೀನಿ, ನಮ್ಮ ಎದುರುಗಡೆ ಸೃಜನ್ ಲೋಕೇಶ್ ಅವ್ರ ಜೊತೆ ಫೋನಲ್ಲಿ ಮಾತಾಡಿದ್ರು, ನಾನು ಹೋಗಿ ಥ್ಯಾಂಕ್ಸ್ ಹೇಳೋ ಟೈಮಲ್ಲಿ ಅರ್ಜುನ್ ಜನಿ ಅವ್ರ ಹತ್ರ ಹೋಗಿ ಮಾತಾಡಿದ್ರು. ನನಗೆ ಯಾರ್ಯಾರು ಶಿವಣ್ಣ ಅವ್ರ ಜೊತೆ ಮಾತಾಡಿದ್ದೀನಿ, ಯಾರ್ಯಾರು ಕೈಲಾಗುತ್ತೋ ಅವ್ರ ಸೆಲೆಬ್ರಿಟಿ ಯಾರ್ಯಾರಿದ್ದಾರೋ ಮತ್ತು ಉದ್ಯಮಿಗಳು ಯಾರ್ಯಾರಿದ್ದಾರೋ ನನ್ನ ಕೈಲಾಗಿದ್ದ ಪ್ರಯತ್ನವನ್ನು ಮಾಡಿದ್ದೆ. ಸಂದೇಶ್ ನಾಗರಾಜ್ ಅವರು, ನನ್ನ ಕೈಲಾಗಿದ್ದು ನಾನು ಸಹಾಯ ಮಾಡ್ತೀನಿ, ಸಹಾಯನೂ ಮಾಡಿಸ್ತೀನಿ. ಅವರೆಲ್ಲರನ್ನೂ ರಿಕ್ವೆಸ್ಟ್ ಮಾಡ್ತೀನಿ, ಸರ್ ನಮಗೋಸ್ಕರ ತಾವು ಅಂದರೆ ಪುಣ್ಯದ ಕೆಲಸ ಅಮ್ಮ, ಪುಣ್ಯದ ಕೆಲಸ. ನನ್ನ ಮಕ್ಕಳಿಗೆಲ್ಲ ನನ್ನ ತಂದೆ ತಾಯಿನೂ ಕಷ್ಟದಿಂದನೇ ಮೇಲೆ ಬಂದಿರೋರು. ಅವ್ರ ತಂದೆ ಭಾಳ ಕಷ್ಟಪಟ್ಟು ಇವತ್ತೊಂದು ಮೇಲೆ ಬಂದಿರೋದಂತೆ. ಒಳ್ಳೇದಾಗಲಿ ತಾಯಿ ಎಂದಿದ್ದಾರೆ ಅವರು. ಅದೇ ತಕ್ಕಂಗೆ ಪಾಪ ಅವ್ರು ಹೇಳಿದ ಒಂದು ಮಾತಿಗೆ ತಕ್ಕಂಗೆ 2-3 ಸಲ ಸುದೀಪ್ ಸರ್ಗೆ ರಿಮೈಂಡ್ ಮಾಡಿ, ಸರ್ ಮಗುಗೋಸ್ಕರ ವೀಡಿಯೋ ಅಂತ ಹೇಳಿ, ಅವ್ರ ಪಾಪ ಸುದೀಪ್ ಸರ್ಗೆ ಹುಷಾರಿರ್ಲಿಲ್ವಂತೆ. ಯುಗಾದಿ ಹಬ್ಬದ ದಿನವೇ ಸರ್, ಅವ್ರ ವೀಡಿಯೋ ನೋಡಿದ್ರೆ ನಿಮ್ಗೆ ತುಂಬ ಚೆನ್ನಾಗಿ ಗೊತ್ತಾಗುತ್ತೆ ಎಷ್ಟು ಕ್ಲಿಯರಾಗಿ ವೀಡಿಯೋ ಅಂದರೆ, ಒಂದು ತುಂಬ ನೀಟಾಗಿ ಮಾಡಿಕೊಡ್ಬೇಕು ಅನ್ನೋ ಮನಸ್ಥಿತಿಲಿ ನೀಟಾಗಿ ಫಾರ್ಮಲ್ಸ್ ಹಾಕ್ಕೊಂಡು, ತುಂಬ ಬ್ಯಾಕ್ಗ್ರೌಂಡೆಲ್ಲ ಚೆನ್ನಾಗಿ ಇಟ್ಕೊಂಡು, ಕ್ಯಾಮ್ರಾ ತರಿಸ್ಕೊಂಡು ಎಲ್ಲನೂ ಸರ್, ಆ ಮನುಷ್ಯನಲ್ಲಿರೋ ಮಾನವೀಯತೆ ಒಂದು, ಜೊತೆಗೆ ರಾಯರ ಪ್ರೇರಣೆ ಸರ್, 2ರಿಂದ ಇವತ್ತಿನ ದಿನ ಕೇವಲ 3 ದಿನದಲ್ಲಿ 30 ಲಕ್ಷ ದಾಟಿದೆ ಸರ್. ನಾನು 6 ತಿಂಗಳು 30 ಲಕ್ಷ ತಲುಪಕ್ಕಾಗಲಿಲ್ಲ. ಅಲ್ಲಿ ಒಂದು ವ್ಯತ್ಯಾಸ ಆಗ್ತಿದೆ ಅಂತ ಮೇಡಮ್, ನಾನು ಚೆಕ್ ಮಾಡ್ತಾ ಇದ್ದೆ. ಈಗ ಗೂಗಲ್ ಪೇ, ಫೋನ್ಪೇ ಕೊಟ್ಟಿರ್ತೀರಾ, ಅದು ಒಂದು ದಿನಕ್ಕೆ ಇಷ್ಟು ಮಾತ್ರ ದುಡ್ಡು ತೊಗೊಳ್ಬೇಕು, ರಿಸೀವ್ ಮಾಡಬೇಕು ಅನ್ನೋದಿದೆ. ಈಗ ಲಕ್ಷಾಂತರ ಜನ ನೋಡಿದಾಗ ಅದು 500,000 ಎಷ್ಟೋ ಆಗ್ತಿರ್ತಾರೆ, ಅದು ಓವರ್ಫ್ಲೋದಾಗ ರಿಸೀವ್ ಆಗಲ್ಲ ದುಡ್ಡು. ಸೊ ನೀವು ಆದಷ್ಟು ಅಕೌಂಟ್ಗೆ ಹಾಕಿ ಅಂತ ಕೇಳ್ತೀರಾ, ಬೇರೆ ಆಪ್ಷನ್ ಏನಿದೆ ಮೇಡಮ್? ಸರ್ ಅದೇ, ಇದು ನಿಜವಾಗ್ಲೂ ಇದೇ ಮೇಜರ್ ಪ್ರಾಬ್ಲಮ್ ಆಗಿರೋದು. 3 ದಿನದಲ್ಲಿ ಸರ್ ನಿಯರ್ಲಿ 10 ಲಕ್ಷ ನನಗೆ ಅಮೌಂಟ್ ಬಂದಿಲ್ಲ. ಹಾಕಿದ್ದಾರೆ, ಕೊಡೋ ಮನಸ್ಥಿತಿ ಇದೆ, ಇಸ್ಕೊಳ್ಳೋ ಮನಸ್ಥಿತಿ ಇದೆ. ಕೊಟ್ಟಿದ್ದಾರೆ, ಪಾಪ ಅವ್ರಿಗೆ ಫೇಲ್ಡ್ ಆಗ್ತಾ ಇದೆ. ಯಾಕಂದರೆ UPI ಟ್ರಾನ್ಸಾಕ್ಷನ್ ಇಶ್ಯೂಸು, ಲಿಮಿಟ್ಟು 1 ಲಕ್ಷ ಬರುತ್ತೆ, ಇಲ್ಲಾಂದರೆ ಅದೆಷ್ಟು 50 ಟ್ರಾನ್ಸಾಕ್ಷನ್ಗೆ ಕಟ್ಟಾಗುತ್ತೆ. 4 ಬ್ಯಾಂಕ್ ಅಕೌಂಟ್ ಇಟ್ಕೊಂಡಿದ್ದೀವಿ, ಸ್ವಿಚ್ ಚೇಂಜ್ ಮಾಡ್ಕೋತಿದ್ದೀವಿ ಅಂದ್ರೂ ಜನ ಹಾಕ್ತಾಯಿದ್ದಾರೆ. ನನಗೆ ಅಲ್ಲಿ ಫೇಲ್ಡ್ ಅಂತ ಬರ್ತಾಯಿದೆ. ಮತ್ತೆ ಅದರಲ್ಲಿ ನಾವು ರಿಪ್ಲೈ ಮಾಡ್ತಾಯಿದ್ದೀವಿ, ದಯವಿಟ್ಟು ಸ್ಕ್ಯಾನರ್ ಬಳಸಿ, ಅಣ್ಣ ಹೇಳಿದ್ದಾರೆ QR ಕೋಡ್ ಯೂಸ್ ಮಾಡಿ ಅಂತ ಹೇಳಿದ್ದಾರೆ. QR ಕೋಡ್ನ ನಾವು ಗುಡ್ ನ್ಯೂಸ್ನಲ್ಲಿ ನಿಮ್ಮದೇ, ನೀವೇನು QR ಕೋಡ್ ಕೊಡ್ತೀರಾ ಅದನ್ನು ಗುಡ್ ನ್ಯೂಸ್ ಡಿಸ್ಪ್ಲೇನಲ್ಲಿ ಹಾಕ್ತಂಥ ಸಂದರ್ಭದಲ್ಲಿ ಆ ಸ್ಕ್ಯಾನ್ ಮುಖಾಂತರ ಕಳಿಸಿದ್ರೆ ನಿಮಗೆ UPI ಲಿಮಿಟ್ ಏನಿರಲ್ಲ, ಎಷ್ಟು ಬೇಕಾದರೂ ಹಾಕ್ಬೋದು. ಸ್ಕ್ಯಾನ್ ಮಾಡಿ ಹಾಕಿದ್ರೆ, ನಂಬರ್ ಮಾಡಿ ಹಾಕಿದ್ರೆ ಲಿಮಿಟ್ ಇದೆ. ಹೌದು ಸರ್, ಅದೇ ಏನಂದರೆ ಒಂದು ಮಿಲ್ಯಾಪ್ ಅಂತ ಬರುತ್ತೆ ಸರ್, ಫಂಡ್ ರೈಸಿಂಗು, ಅದ್ರ ಜೊತೆ ನಾವು ಟೈಪ್ ಅಪ್ ಹಾಕಿದ್ವಿ. ಅವರು ಸ್ವಲ್ಪ CSR ಫಂಡ್ಸ್ ಏನಾದರೂ ಮಾಡಿಸ್ಕೊಡ್ತಾರೆ. ಒಂದು ನಾ ಹೇಳಿದ್ನಲ್ಲ, ಟ್ಯಾಕ್ಸ್ ಡಿಡಕ್ಷನ್ನು, CSR ಫಂಡ್ಸ್ ಎಲ್ಲ ಕೊಟ್ಟರೆ ಅವರಿಗೆ ಒಂದು ಸರ್ಟಿಫಿಕೇಟ್ ಅಂತ ಕೊಡಬೇಕು, ಅದು ನಾವು ಕೊಡೋಕ್ಕೆ ಬರಲ್ಲ. ಯಾವುದೋ ಒಂದು ಆಥರೈಸ್ಡ್ ಆಗಿರೋಂಥ ಫಂಡ್ ರೈಸರ್ ಆದರೆ ಮಾತ್ರ ಕೊಡೋಕ್ಕೆ ಬರೋದು. ಆ ಥರ ಮಿಲ್ಯಾಪ್ ಅಂತ ಮಾಡ್ಕೊಂಡು, ಅದೇ QR ಕೋಡ್ ಅಣ್ಣನೂ ಬಳಸಿರೋದು, ಸುದೀಪ್ ಅಣ್ಣ ಅವರು ಅದೇ QR ಕೋಡ್. ಅದರಲ್ಲಿ ಮಿಲ್ಯಾಪ್ ಅಂತ ಬರುತ್ತೆ, ಅದು ₹1 ಮಿಸ್ ಆಗಲ್ಲ ಸರ್, ಅದು ಮಿಸ್ಯೂಸ್ ಆಗಲ್ಲ. ಮಗುವಿನ ಮೆಡಿಕಲ್ ಅವರು ನನಗೆ ಕೊಡಬೇಕು ಅಂದರೂ ಮಗುದು ಮೆಡಿಕಲ್ ರೆಸಿಪ್ಟ್ ಇದ್ದರೆ ಮಾತ್ರ ನನಗೆ ಟ್ರಾನ್ಸ್ಫರ್ ಮಾಡೋದು, ಇಲ್ಲ ಹಾಸ್ಪಿಟಲ್ಗೆ ಟ್ರಾನ್ಸ್ಫರ್ ಮಾಡೋದು ಮಿಲ್ಯಾಪ್ ಅವರು. ಆ ಥರ ಮಿಸ್ಯೂಸ್ ಆಗಲ್ಲ. ದಯವಿಟ್ಟು ಎಲ್ಲರೂ ಫೋನ್ಪೇ, ಗೂಗಲ್ ಪೇ ಮಾಡೋ ಬದಲು ಮಿಲ್ಯಾಪನ್ನೇ ಯೂಸ್ ಮಾಡಿ, ಸ್ಕ್ಯಾನ್ ಮಾಡಿ. ಮಿಲ್ಯಾಪ್ ಅಂತ ಬರುತ್ತೆ. ಮೇಡಮ್, ಹಳ್ಳಿ ಜನಕ್ಕೆ ಸ್ಕ್ಯಾನ್ ಮಾಡೋಕ್ಕೆ ಬರಲ್ಲ, ಏನು ಆಪ್ಷನ್ ಅವ್ರಿಗೆ? ಸ್ಕ್ಯಾನ್ ಮಾಡೋಕ್ಕೆ ಬರಲ್ಲ ಅಂದವರು ಅಕೌಂಟ್ ನಂಬರ್ ಯೂಸ್ ಮಾಡ್ಬೋದು ಸರ್. ಗೂಗಲ್ ಪೇ ತೀರಾ ಅನಿವಾರ್ಯ ಇದ್ದರೆ ಗೂಗಲ್ ಪೇ, ಫೋನ್ಪೇ ಮಾಡಿ. ಥರ್ಡ್ ಪ್ರಿಫರ್, ಫಸ್ಟು ಮಿಲ್ಯಾಪು, ಸೆಕೆಂಡು ಅಕೌಂಟ್ ನಂಬರು ಸರ್, ಫೈನಲಿ ಗೂಗಲ್ ಪೇ, ಫೋನ್ಪೇ ಮಾಡಿ. ಆ ಥರ ನಾವು ಕೇಳ್ಕೊಳ್ಳೋದು ಸರ್. ಇದು ಜನಗಳ ಮುಂದೆ ನಾನು ಕೇಳ್ಕೊತಾ ಇರೋದು. ಒಂದು ಕಡೆ ಖುಷಿ, ಒಂದು ಕಡೆ ದುಃಖ, ಒಂದು ಕಡೆ ಏನೋ ಒಂಥರ ಸರ್. ಏನಂದರೆ ಹೊಸ ಬೆಳಕು. ನಾವು ದೀಪಾವಳಿ ಹಬ್ಬದ ದಿನ ನಮ್ಗೆ ವಿಷಯ ಗೊತ್ತಾಗಿದ್ದು ಸರ್, ಮಗು ಹಿಂಗಾಗಿದೆ ಅಂತ. ಡಾಕ್ಟ್ರು ಅವಾಗ ಡೆಲ್ಲಿಲಿದ್ದರು, ಅದ್ರದ್ದು PDF ಕಳಿಸಿದ್ರು, ನಿಮ್ಗೆ ಅದು ಗೊತ್ತಾಗಲ್ಲ ಅಂದರು. ಸ್ವಲ್ಪ ನಾವು ಓದಿರೋದ್ರಿಂದ ಗೂಗಲ್ ಸರ್ಚ್ ಮಾಡಿ ನನಗದು ಪಾಸಿಟಿವ್ ರಿಸಲ್ಟ್ ಅಂದರೆ, ಈ ಜೆನೆಟಿಕ್ದೆಲ್ಲ ಈ ಮಾಮೂಲಿ ರಿಪೋರ್ಟ್ ಬರೋಂಗೆ ಪಾಸಿಟಿವ್ ನೆಗೆಟಿವ್ ಅಂತ ಕೊಡಲ್ಲ. ಜೆನೆಟಿಕ್ ರಿಪೋರ್ಟ್ಸೇ ಬೇರೆ ಥರ ಇರುತ್ತೆ, ಅದು ಬೇರೆ ಥರ ವರ್ಡಿಂಗ್ಸ್ ಎಲ್ಲ ಚೇಂಜ್ ಇರುತ್ತೆ. ಆ ವರ್ಡಿಂಗ್ಸ್ನ ನಾನು ಗೂಗಲಲ್ಲಿ ಸರ್ಚ್ ಮಾಡಿದಾಗ ಇದು ಪಾಸಿಟಿವ್ ಬಂದಿದೆ, ಮಗುಗೆ ಈ ರೋಗ ಇದೆ ಅನ್ನೋದು ಗೊತ್ತಾಯಿತು. ಅವತ್ತು ಸ್ಪೈನಲ್ ಮಸ್ಕ್ಯುಲರ್ ಆಟ್ರೋಫಿ ಟೈಪ್ 2 ಸರ್. ಮಗುನ ಕೇಳಿದ್ರೆ ಹೇಳ್ತಾಳೆ. ಈ ಒಂದು ಕಾಯಿಲೆಗೆ ಮೆಡಿಸಿನ್ ಇಂಡಿಯಾದಲ್ಲೇ ಸಿಗುತ್ತಾ, ಫಾರಿನ್ಗೆ ಹೋಗ್ಬೇಕಾ, ಹೇಗೆ ಮೇಡಮ್?
ಸರ್ ಈ ಮೆಡಿಷನ್ಗೆ ಯು ಎಸ್ ಎಲ್ಲಿ ನಾವರಿಟಿಸ್ ಅನ್ನೋ ಕಂಪ್ನಿಯಲ್ಲಿ ಮಾತ್ರ ಕಂಡುಹಿಡಿರೋದು ಝೋಲ್ಝೆನ್ಸ್ಮಾ ಅಂತ ಜೀನ್ ಥೆರಪಿ. ಇನ್ನೆಲ್ಲೂ ಏನಿಲ್ಲ. ಯು ಕೆಲಿ ಕೆಲವೊಂದು ರಿಸರ್ಚ್ಗಳು ನಡೀತಾ ಇದೆ, ಇಂಡಿಯಾದಲ್ಲೂ ರಿಸರ್ಚ್ಗಳು ನಡೀತಾ ಇದೆ. ಬಟ್ ಇವತ್ತವರೆಗೂ ಯಾವುದೋ ಅಪ್ರೂವ್ಡ್ ಟ್ರೀಟ್ಮೆಂಟ್ ಬಂದಿಲ್ಲ. ಈಗ 2021 ಅಪ್ರೂವ್ಡ್ ಆಗಿರುವಂತಹ ಟ್ರೀಟ್ಮೆಂಟ್ ಯಾವುದು ಅಂದರೆ ಅದು ಝೋಲ್ಝೆನ್ಸ್ಮಾ ಒಂದು ರೆಸಿಡಿಪಾಮ್ ಅನ್ನೋದು ಓರಲ್. ಈ ಎರಡೇ ಇರೋದು ಸರ್. ಒಂದು ಓರಲ್ ಟ್ರೀಟ್ಮೆಂಟು, ಇದು ಒಂದು ರೋಷೆ ಸ್ವಿಟ್ಜರ್ಲ್ಯಾಂಡ್ದು ರೆಸಿಡಿಪಾಮು, ಇದು ನಾವರಿಟಿಸ್ದು ಯು ಎಸ್ ಎದು. ಸಿರಪ್ಪು ರೋಷೆದು ಸ್ವಿಟ್ಜರ್ಲ್ಯಾಂಡ್ದು, ಇದು ಯು ಎಸ್ ಎದು ನೋವರಿಟಿಸ್ದು ಕಂಪ್ನಿದು. ಯಾವುದಾದ್ರು ಅಲ್ಲಿ ಆಸ್ಪತ್ರೆ ಅಥವಾ ವೈದ್ಯರನ್ನ ಏನಾದರೂ ನೀವು ಕಾಂಟ್ಯಾಕ್ಟ್ ಮಾಡಿದ್ದೀರಾ, ನಿಮ್ಮ ವೈದ್ಯರು ಮುಖಾಂತರ ಅಥವಾ ಬೇರೆ ಮುಖಾಂತರ? ವೆಬ್ಸೈಟ್ ಮೂಲಕ ಅಲ್ಲಿ ಡಾಕ್ಟ್ರನ್ನ ಕಾಂಟ್ಯಾಕ್ಟ್ ಮಾಡಿದ್ವಿ, ಮೆಸೇಜ್ಗಳನ್ನು ಮಾಡೋ ಮೂಲಕ. ಮತ್ತು ನಮ್ಮ ರಿಲೇಟಿವ್ ಒಬ್ಬರು ಯು ಎಸ್ ಅಲ್ಲಿ ಇದ್ದಾರೆ, ಅವ್ರು ಒಂದು ಸ್ವಲ್ಪ ಹೋಗಿ ಅಲ್ಲಿ ಕೇಳಿ ಅಂತ. ಅದೇ ಅವರು ಸರ್ಚ್ಗಳಾಗಿದೆ ತುಂಬ, ಅಂದರೆ ಆಲ್ ಓವರ್ ವರ್ಲ್ಡಲ್ಲಿ ಈ ಥರ ಪೇಷಂಟ್ಸ್ ಇದ್ದಾರಲ್ಲ, ಅವ್ರ ಮೇಲೆಲ್ಲ ಆಲ್ರೆಡಿ ಈಗ ಟ್ರಯಲ್ ಟ್ರೀಟ್ಮೆಂಟ್ ಎಲ್ಲ ಮುಗಿದು ಚೆನ್ನಾಗಾಗುತ್ತೆ ಅನ್ನೋದು ಗ್ಯಾರಂಟಿ ಇರೋದ್ರಿಂದ ಟ್ರಯಲ್ ಟ್ರೀಟ್ಮೆಂಟ್ ಇದ್ದಾಗ ಅವರು ಲಾಟ್ರಿ ಸಿಸ್ಟಮ್ ಮಾಡಿದರು. ಲಾಟ್ರಿಲಿ ಏನಾದರೂ ಮಗು ಹೆಸರು ಬಂದರೆ 16 ಕೋಟಿ ಇಂಜೆಕ್ಷನ್ ಫ್ರೀ ಸಿಕ್ಕಿಬಿಟ್ಟಿದೆ. ನಮ್ಮ ಇಂಡಿಯಾದಲ್ಲಿ ಒಂದು 4-5 ಮಕ್ಳಿಗೆ ಸಿಕ್ಕಿದೆ ಆ ಥರ. ನಮ್ಮ ಬ್ಯಾಪ್ಟಿಸ್ಟಲ್ಲೇ 3 ಮಕ್ಕಳಿಗೆ, ಬೆಂಗಳೂರಿನ ಬ್ಯಾಪ್ಟಿಸ್ಟಲ್ಲೇ 3 ಮಕ್ಕಳಿಗೆ ಫ್ರೀ ಟ್ರೀಟ್ಮೆಂಟ್ ಆಗಿದೆ ಜೀನ್ ಥೆರಪಿ. ಆದರೆ ನನ್ನ ಅದೃಷ್ಟಕ್ಕೆ ನನ್ನ ಮಗುಗೆ ಬರೋಷ್ಟರಲ್ಲಿ ಅದು ಕಂಪನಿ ಲಾಟ್ರಿ ಸಿಸ್ಟಮ್ ಅಂದರೆ ಒಂದು ವೆಬ್ಸೈಟ್ ಅಥವಾ ಒಂದು ಆಸ್ಪತ್ರೆಗೆ ನಿಮ್ಮ ಮಗನ ನೇಮನ್ನು ರಿಜಿಸ್ಟರ್ ಮಾಡಿದ್ದೀರಾ, ಆ ಕಡೆಯಿಂದ ಏನು ರಿಪ್ಲೈ ಬಂದಿದೆ? ಓಕೆ, ಅಮೌಂಟ್ ಒಂದು ಕಡೆ ನೀವು ಹೇಳಿದ್ರೆ ನೀವು ವೆಬ್ಸೈಟಲ್ಲಿ ಕಮ್ಯುನಿಕೇಟ್ ಮಾಡಿದೆ ಅಂತ ಹೇಳಿದ್ರೆ, ಅಮೆರಿಕಲ್ಲಿರೋ ಡಾಕ್ಟ್ರದ ಆಸ್ಪತ್ರೆ ಚಿಕಿತ್ಸೆ ಕೊಡೋಕ್ಕಂಥ ವೈದ್ಯರನ್ನ ಅವ್ರು ಏನು ಹೇಳ್ತಾರೆ ಅಂದರೆ ಅಮೌಂಟು ಸೆಟ್ ಆಗಬೇಕು, ಆದಮೇಲೆ ನಾವು ಗೌರ್ಮೆಂಟ್ ಥ್ರೂನೇ ಲೆಟ್ರ್ ಕೊಡಬೇಕು. ಸುಮ್ಮನೆ ನಾನು ಯಾವುದೋ ಮೆಡಿಷನ್ನಲ್ಲಿ ಹೋಗಿ ಮೆಡಿಕಲ್ ಸ್ಟೋರಲ್ಲಿ ಹೋಗಿ ತೊಗೊಂಬರ್ತೀನಿ. ಇವನ್ ನನ್ನ ರೆಸಿಡಿಪಾಮ್ ತೊಗೋಬೇಕು ಅಂದರೆ ಸುಮ್ಮನೆ ಹೋಗಿ ಅಂಗಡಿಲಿ ಹೋಗಿ 12 ಲಕ್ಷ ಕೊಡ್ತೀನಿ ಅಂದರೆ ಬರಲ್ಲ ಸರ್. 15 ದಿನದ ಮುಂದೆ ನಾನು ಮೇಲ್ ಹಾಕಬೇಕು, ನನ್ನ ಮಗುಗೆ ಈ ಥರ ಮೆಡಿಷನ್ ಕಾಯಿಲೆ ಆಗ್ತಾಯಿದೆ ಅಂತ. RTGS ಮೂಲಕನೇ ಹಣ ಕಟ್ಟಬೇಕು. ಒಂದು ರೋಷೆ ಅಂತ ADS ಅಂತ ಫಾರ್ಮಸಿ ಅಂತ ಇದೆ, ಅಲ್ಲಿಗೆ ನಾವು ಕಳಿಸ್ಬೇಕು. ಅವರು ಕೊಟೇಶನ್ ಕಳಿಸ್ತಾರೆ, ಆ ಕೊಟೇಶನ್ ಮೂಲಕ ನಾನು RTGS ಮಾಡಬೇಕು. ಅದಾದ ನಂತರ ಅವರು ನಮಗೆ ಎಂಥ ಅಡ್ರೆಸ್ಸಿಗೆ ಬೇಕು ಅಂತ ಕೇಳ್ತಾರೆ, ಅದಕ್ಕೆ ನಾನು ಪ್ರಿಸ್ಕ್ರಿಪ್ಷನ್ ಕಳಿಸ್ಬೇಕು. ಮತ್ತೆ ಬ್ಯಾಪ್ಟಿಸ್ಟಲ್ಲಿ ಹೋಗಿ ಡಾಕ್ಟರ್ ಹತ್ರ ಬರ್ಸ್ಕೊಂಡು ಸೈನು ಸೀಲ್ ಆಗಿರಬೇಕು. ಇಷ್ಟೆಲ್ಲ ಕೆಲಸನ ಒಬ್ಬರು ಹೆಣ್ಮಗಳಾಗಿ, ಒಬ್ಬ ಜವಾಬ್ದಾರಿಯುತ ಶಿಕ್ಷಕಿಯಾಗಿ, ನಿಮ್ಮ ತಾಯಿಗೆ ಮಗಳಾಗಿ, ನಿಮ್ಮ ಪತಿಗೆ ಮಡದಿಯಾಗಿ, ನಿಮ್ಮ ಮಗುಗೆ ತಾಯಿಯಾಗಿ, ಏನು ಇಷ್ಟೊಂದು ರೋಲ್ಗಳನ್ನ ದಿನಕ್ಕೆ 24 ಗಂಟೆ ಟೈಮ್ ಮಾತ್ರ ಇರೋದು, ಹೇಗೆ ಮ್ಯಾನೇಜ್ ಮಾಡ್ತಿದ್ದೀರಾ ಅಂತ ಹೇಳಿ? ಸರ್ ಈ ಪರಿಸ್ಥಿತಿಲಿ ಯಾರಿದ್ರು ಮಾಡ್ತಿದ್ರು ಅನ್ಕೋತೀನಿ ಸರ್. ಭಗವಂತ ಆ ಶಕ್ತಿ ಕೊಟ್ಟು ಬಿಡ್ತಾನೆ, ಆ ಭಗವಂತ ಆ ಶಕ್ತಿ ಕೊಟ್ಟು ಬಿಡ್ತಾನೆ ಸರ್. ಹೇಳಿಲ್ವ ಸರ್, ತಾಯಿ ಅಂತ ಬಂದರೆ ಮುಗೀತು ಸರ್, ಎಲ್ಲದಕ್ಕೂ ಸಿದ್ಧ. ಹಾಂ, ಸಿದ್ಧ, ಎಲ್ಲದಕ್ಕೂ ತಾಯಿ ಅಂದರೆ ಮುಗೀತು. ಎಲ್ಲ ರೋಲನ್ನು ಮಾಡಲೇಬೇಕು. ಅದಕ್ಕೆ ಸ್ತ್ರೀ ಅಂದರೆ ಅಷ್ಟು ಸುಲಭ ಅಲ್ಲ, ಹೆಣ್ಮಕ್ಳೇ ಸ್ಟ್ರಾಂಗು ಗುರು ಅನ್ನೋದು. ಹಾಂ, ಹೆಣ್ಮಕ್ಳೇ ಸ್ಟ್ರಾಂಗು ಅಂತ ಇದಕ್ಕೆ ಅಂತಾರೆ ಅನಿಸುತ್ತೆ, ನನಗೆ ಗೊತ್ತಿರೋ ಮಟ್ಟಿಗೆ. ಎಲ್ಲದನ್ನು ತಡ್ಕೊಳ್ಳೋ ಶಕ್ತಿ ಇರುತ್ತೆ. ತಂದೆಯಾಗಿ ನಮ್ಮ ಹಸ್ಬೆಂಡ್ ಒಂದಿನೂ ಹತ್ತಿಲ್ಲ ಸರ್, ಭಾಳ ಗಟ್ಟಿ. ಅವರೂ ಅಳ್ತಿಲ್ಲ ಸರ್. ನಾನು ಕುಗ್ಗದೆ ಅಂದರೆ ಸರ್, ಅವರಲ್ಲಿರೋ ಪಾಸಿಟಿವ್ ಎನರ್ಜಿ ನನಗೆ ಬ್ಯಾಟ್ರಿ ಆಗಿಬಿಡುತ್ತೆ. ನನ್ನ ಮಗಳಿಗೆ ಏನಾಗುತ್ತೆ, ದೇವರಿದ್ದಾನೆ, ದಾರಿ ತೋರಿಸ್ತಾನೆ, ಚೆನ್ನಾಗಿದ್ದೇ ಇರ್ತಾಳೆ. ಎಷ್ಟು ಮಟ್ಟಿಗೆ ನಂಬಿಕೆ ಅಂದರೆ ಸರ್ ಅವ್ರಿಗೆ, ಅವ್ರ ಮಗಳನ್ನ ಏನಂತ ಕರೀತಾರೆ ಗೊತ್ತಾ ಸರ್? ಅವರು ಏನಂತ ಕರಿಬೋದು ಹೇಳಿ ಸರ್? ನೀವು ಯಾರು ಎಕ್ಸ್ಪೆಕ್ಟ್ 10G ಅಂತ ಕರೆಯೋದವರು. 5G 4G ಅಲ್ಲ, 5th ಜನ್ರೇಷನ್ ಅಲ್ಲ ಅವಳು, 10G 10th ಜನ್ರೇಷನಲ್ಲಿರೋ ನಾಲೆಡ್ಜ್ ಅಷ್ಟು ಅಪ್ಡೇಟ್ ಇದ್ದಾಳೆ ಅವಳು. ಅಷ್ಟೇ ಚೆನ್ನಾಗಿ ಅವಳು ಇವತ್ತಲ್ಲ ನಾಳೆ ಕಾಲ ಮೇಲೆ ನಿಂತು ಅವಳು ಒಂದೇ ಮಾತಾಡ, ಇವತ್ತು ನೀನು ಎಷ್ಟು ಕಣ್ಣೀರು ಹಾಕಿದ್ಯಾ, ಎಷ್ಟು ಅವಮಾನಗಳನ್ನು ಎದುರಿಸಿದ್ಯಾ, ಎಷ್ಟು ಮರ್ಯಾದೆ ಹೋಗಿದೆ ನಮ್ಮದು, ಅದ್ರ 100 ಪಟ್ಟು ಸಂತೋಷ. ಆ ಮಗಳು ಹೆಮ್ಮೆ ಪಡಂಗೆ ಅವಳು ನಿಂತಾಳೆ. ಈ ಒಂದು ಪಾಸಿಟಿವ್ ಎನರ್ಜಿ ಭಾಳ ಸರ್ ಅವ್ರ ಮಗಳಿಗೆ. ಒಂದೇ ಒಂದು ದಿನ ತಂದೆಯಾಗಿ ಮಗು ಮುಂದೆ ಕಣ್ಣೀರು ಸುರಿಸ್ಲಿಲ್ಲ. ಒಂದು ದಿನ ತಂದೆಯಾಗಿ ಮಗು ನಾನೇ ಒಂದೊಂದ್ಸಲ ದೇವರೇ ಮಗುಗೂ ಇಂಥ ಪರಿಸ್ಥಿತಿ ಕೊಟ್ಟೆ, ನನಗೂ ಇಂಥ ಪರಿಸ್ಥಿತಿ ಕೊಟ್ಟಿದ್ಯಾ, ನಮ್ಮನ್ನು ಕರ್ಕೊಂಬಿಡಪ್ಪ ಅಂತ ಕೇಳ್ಕೊಂಬಿಟ್ಟಿದ್ದೀನಿ ಎಷ್ಟೋ ಸಲ. ಮಾಡಿದ್ದೀನಿ ಸರ್, ಖಂಡಿತವಾಗ್ಲೂ ಎಷ್ಟೋ ಸಲ. ಇಷ್ಟೊಂದು ಅವಮಾನಗಳು ಭಾಳ. ಒಂದೊಂದು ದಿನ ಏನೋ ಒಂದು ಆಗುತ್ತೆ ಅನ್ನೋ ನಂಬಿಕೆ ಇಟ್ಕೊಂಡಿರ್ತೀವಿ ಸರ್, ಯಾರಿಂದನೋ ಒಂದೇನೋ. ಕೆಲವ್ರು ಮನೆ ಬಾಗಿಲಿಗೆ ಹೋಗಿದ್ದೀವಿ ಹೆಲ್ಪ್ ಮಾಡಿ ಅಂತ, ಮನೆಗೆ ಬರಬೇಡಿ, ಯಾಕ್ರಿ ಮನೆ ಮುಂದೆ ಬಂದಿದ್ದೀರಾ, ಆ ಅವಮಾನಗಳು ಸಹಿಸೋದು ಭಾಳ ಕಷ್ಟ ಸರ್. ಆಗಿದೆ ಸರ್, ದೊಡ್ಡವ್ರ ಮುಂದೆ ಹೋಗಿದ್ದೀವಿ ಗಂಟೆಗಟ್ಟಲೆ ಸರ್. 7 ಗಂಟೆಯಿಂದ 10:30ವರೆಗೆ ಬಿಸಿಲಲ್ಲಿ ಮಗುನ ಎತ್ಕೊಂಡು ಕೂತ್ಕೊಳ್ಳೋಕ್ಕೊಂದು ಚೇರ್ ಇರಲ್ಲ, ನಿಂತಿದ್ದೀವಿ. ಏನು ಒಂದು ಯಾವುದಾದ್ರೂ ದಾರಿ ತೋರಿಸಿ ತಂದೆ ನನ್ನ ಮಗುನ ಉಳಿಸ್ಕೊಳ್ಳೋಕೆ. ಆ ಸಮಯದಲ್ಲಿ ಸಮಾಧಾನದ ಮಾತು ಕೂಡ ಹೇಳಿಲ್ಲ, ಸಮಾಧಾನದ ಮಾತೂ ಹೇಳಿಲ್ಲ. ಯಾಕ್ರಿ ಬರ್ತೀರಾ ಮನೆ ಮುಂದೆ ಎಲ್ಲ ಅಂದಿದ್ದಾರೆ. ಅಂಥ ಸಮಯದಲ್ಲಿ ಭಗವಂತ ನನ್ನಿಂದ ನನ್ನ ಮಗುವಿಂದ ಇಷ್ಟೆಲ್ಲ ಆಗ್ತಿದೆ ಅಂದರೆ ನಾವೇ ಇರೋದು ಬೇಡ ಅಂತ ಎಷ್ಟೋ ಸಲ ಯೋಚನೆ. ಆದರೆ ತಂದೆಯಾಗಿ ಆ ಮನುಷ್ಯಂಗೆ ಒಂದು ದಿನಾನು ಮಗು ಮೇಲೆ ಆ ಥರ ಯೋಚನೆನೂ ಬರಲಿಲ್ಲ ಸರ್. ಭಾಳ ಪುಣ್ಯ ಮಾಡಿದ್ದಾಳೆ ಸರ್ ನನ್ನ ಮಗಳು ಅಂಥ ತಂದೆನ ಪಡೆಯೋಕ್ಕೆ. ನಿಜವಾಗ್ಲೂ ಸರ್, ನನ್ನಂಥ ತಾಯಿ ಪಡೆಯೋಕ್ಕೆ ಪುಣ್ಯ ಮಾಡಿದಾಳೆ ಇಲ್ವಾ ಅಂಥ ತಂದೆನೂ ಸರ್. ಒಂದು ದಿನ ಮನೇಲಿರಲ್ಲ ಸರ್,
ಅವ್ರು ಕರೆದ್ರೆ ಅವ್ರ ಮನೆಗೆ, ಇವ್ರು ಕರೆದ್ರೆ ಇವ್ರ ಮನೆಗೆ. ನಮ್ಮ ಮನೇಲಿ ಸರ್ ಅವ್ರ ತಂದೆನೂ ಗೌರ್ಮೆಂಟ್ ಎಂಪ್ಲಾಯೀಸು, ಒಬ್ಬನೇ ಮಗ, ಭಾಳ ಚೆನ್ನಾಗಿ ಬೆಳೆದಿದ್ದಂಥ ಮಗ. ಒಂದು ದಿನ ಅವ್ರು ಬೇಕು ಅಂದಿದ್ದನ್ನು ಸಿಕ್ಕಿಲ್ಲ ಅಂತ ಬೆಳೆದಿಲ್ಲ ಸರ್. ಇವತ್ತು ದಿನ ನನ್ನ ಗಂಡ ಹೋಗಿ ಮಗುಗೋಸ್ಕರ ಕುಡಿ 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 ಅದರಂಥ ಕಷ್ಟ ಯಾರಿಗೂ ಬೇಡ ಸರ್. ನಾನು ತಾಯಿಯಾಗಿ ಕೇಳಿ ಸರ್, ನಾನು ತಾಯಿಯಾಗಿ ಕೇಳ್ತೀನಪ್ಪ, ನೀನು ಬರಬೇಡ, ನನಗೆ ನೋಡೋಕ್ಕಾಗಲ್ಲ ಅಂತೀನಿ. ನಿನಗೆಷ್ಟು ನೈತಿಕ ಹೊಣೆ ಇದೆ ಅದರಷ್ಟು ನೈತಿಕ ಹೊಣೆಗೆ ನನಗಿದೆ, ನೀನು ಬರಬೇಡ, ನಾನು ಹೋಗ್ತೀನಿ ಅಂತಾರೆ ಸರ್. ಇವಾಗ ನೋಡಿ ಸರ್, ಎಷ್ಟು ಟೈಮು, 9 ಗಂಟೆ, ಇನ್ನೂ ಬೆಂಗಳೂರು ಬಿಟ್ಟಿಲ್ಲ, ನೈಟ್ 12 ಗಂಟೆ ಟ್ರೈನ್. ಸರ್ ನೀವು ನಂಬಲ್ಲ, ಬಸ್ ದುಡ್ಡು ಜಾಸ್ತಿ ಖರ್ಚಾಗುತ್ತೆ ಅಂತ ಪ್ಯಾಸೆಂಜರ್ ಟ್ರೈನಲ್ಲಿ ಓಡಾಡ್ತಾರೆ ಬೆಂಗಳೂರಿಗೆ ಓಡಾಡಬೇಕಾದ್ರೆ. ನಾನಿನ್ನು ಹೊಟ್ಟೆ ಹಸಿಂದ್ರೆ ಹೊರಗಡೆ ಏನಾದರೂ ತೊಗೊಂಡು ತಿನ್ಬಿಡ್ತೀನಿ ಸರ್. ಇಲ್ಲಿ ನಾನು ಇರೋ ಸತ್ಯ ಹೇಳ್ತೀನಿ. ಈ ಪರಿಸ್ಥಿತಿ ಇದ್ರೂ ಏನಾದರೂ ಹಶ್ವಾದ್ರೆ, ಯಪ್ಪ ನಂಗೆ ತುಂಬ ಹಶ್ವಾಗ್ತದೆ, ಒಂದು ಜ್ಯೂಸನ್ನು ಕುಡಿತೀನಿ. ಪುಣ್ಯಾತ್ಮ 1 ಲೋಟ ಟೀನೂ ಹೊರಗೆ ಕುಡಿಯೋಲ್ಲ ಸರ್. ಮನೆಗೆ ಬಂದು ಈಗ 12 ಗಂಟೆ 11:30 ಪ್ಯಾಸೆಂಜರ್ ಟ್ರೈನ್, ಬೆಳಗಿನ ಜಾವ 4 ಗಂಟೆಗೆ ಬರ್ತಾಯಿದೆ ಸರ್. ಬೆಳಗ್ಗೆ ನಾನು ಮಾಡಿ ಕಳಿಸಿರೋ ಪುಳಿಯೋಗರೆ ತಿಂದಿದ್ದಾರೆ, ಇನ್ನು ನಾನು ಏನೂ ತಿಂದಿರಲ್ಲ ಸರ್. ಅದೇ 10 ರೂಪಾಯಿ ಇದ್ದರೆ ನನ್ನ ಮಗಳು ಟ್ರೀಟ್ಮೆಂಟ್ಗಾಗುತ್ತೆ. ನನ್ನ ಮಗುನ ಉಳಿಸ್ಕೊಳ್ಳೇಬೇಕು. ಇದು ಜನಗಳಿಗೋಸ್ಕರ, ಮಾನವೀಯತೆಗೋಸ್ಕರ, ಅಥವಾ ನಮ್ಮದೇನೋ ಬೇಯಿಸ್ಕೋಬೇಕು ಅಂತ ಹೇಳ್ತಿರೋ ಸತ್ಯ ಅಲ್ಲ ಸರ್, ಸುಳ್ಳಲ್ಲ, ಇದೇ ಸತ್ಯ ಸರ್. ಎಲ್ಲೆಲ್ಲ ನಮ್ಮ ಏರಿಯಾಗೆ ಬಂದು ಕೇಳಿ ಸರ್, ನಮ್ಮ ಏರಿಯಾಗೆ ಬಂದು ಕೇಳಿ ಸರ್, ಕಿಶೋರ್ ಯಾರು, ಅದು ಅವ್ರ ಡಿಪಾರ್ಟ್ಮೆಂಟಲ್ಲಿ ಕೇಳಿ ಸರ್. ಕಿಶೋರ್ ಮನುಷ್ಯನ ಒಂದು ಕೆಟ್ಟ ಚಟ ಇಲ್ಲ ಸರ್, ಯಾರ ಜೊತೆ ಜಾಸ್ತಿ ಮಾತಾಡಲ್ಲ ಸರ್. ಮನೆಗೆ ಬರ್ತಾರೆ ಮುಗಿದು. ಇವತ್ತು ಅಂತಲ್ಲ ಸರ್, ಮುಂಚೆಯಿಂದ ನನಗೆ ಮನೆಗೆ ಬಂತದೆ ಪ್ರತಿದಿನ ಸರ್. 2 ಟೈಮು ಪೂಜೆ ಇಲ್ಲದೆ ಹೋಗೋ ಮನುಷ್ಯ ಅಲ್ಲ. 1 ರಿಂದ 1.5 ಗಂಟೆ ಕಾಲ ನೈವೇದ್ಯ ಇಟ್ಟು, ಮಹಾಮಂಗಳಾರತಿ ಇಟ್ಟು, ಸಂಧ್ಯಾ ವಂದನೆ ಮಾಡೇ ಮನೆಯಿಂದ ಹೊರಗಡೆ ಕಾಲಕ್ಕದು. ನಾ ಅದೇ ಅಂದ್ಕೊಳ್ಳೋದು, ಇಷ್ಟೆಲ್ಲ ನಿಷ್ಠೆ ನಿಯಮ ನಡ್ಕೊತಿರೋರು ನಮಗೆ ಯಾಕಿಂತ ದೊಡ್ಡ ಪರೀಕ್ಷೆ ಮಾಡ್ತಿದ್ಯಾ ದೇವ್ರೆ? ಏನಂಥದ್ದು ಪೂರ್ವಜನ್ಮದ ಕರ್ಮಫಲ ಅನುಭವಿಸ್ತಿದ್ದೀವೋ ಏನೋ ಗೊತ್ತಿಲ್ಲ. ಕಳೆದು ಬಿಡಲಿ, ನನ್ನ ಮಗುನ ಉಳಿಸ್ಕೊಡು ಭಗವಂತ. ಇನ್ನೂ ಇಂಥದ್ದು 100 ಮಾಡ್ತೀವಿ, 100 ಸೇವೆ ಮಾಡ್ತೀವಿ, ರಾಯರಿಗೆ ಮಾಡ್ತೀವಿ, ಚಾಮುಂಡೇಶ್ವರಿಗೆ ಮಾಡ್ತೀವಿ, ಯಾರ್ಯಾರು ಎಲ್ಲೆಲ್ಲಿ ಹೇಳ್ತಾರೆ ಎಲ್ಲ ಕಡೆ ಹೋಗ್ತೀವಿ, ನಿನ್ನ ಸೇವೆ ಮಾಡ್ತೀವಿ. ನನ್ನ ಮಗುನ ಉಳಿಸ್ಕೊಡು, ನನ್ನ ಕರ್ಮಗಳನ್ನು ಕಳೆದುಬಿಡು, ಮುಂದೆ ಜನ್ಮಕ್ಕೆ ಕ್ಯಾರಿ ಫಾರ್ವರ್ಡ್ ಬಿಡ ಅನ್ನೋದಷ್ಟೇ ಸರ್ ನಾವು ಕೇಳ್ತಿರೋದು. ಮೇಡಮ್, ಅಲ್ಟಿಮೇಟ್ಲಿ ನೀವು HD ಕೋಟೆಯಲ್ಲಿ ಕೆಲಸ ಮಾಡ್ತಾ ಇದ್ದೀರಾ. ಅನಿಲ್ ಚಿಕ್ಕಮಾದವರು ಇದ್ದಾರೆ, ತುಂಬ ಯುವ ಶಾಸಕರು. ಒಂದು ಸ್ವಲ್ಪ ಮಾನವೀಯ ಅಂತಃಕರಣ ಅಂದರೆ ಸ್ವಲ್ಪ ಅನ್ನೋದಕ್ಕಿಂತ ತುಂಬ ಜಾಸ್ತಿನೇ ಇದೆ. ಆ ಥರದ ವ್ಯಕ್ತಿತ್ವನ ರಾಜಕಾರಣದಲ್ಲಿ ಈ ಕಾಲಘಟ್ಟದಲ್ಲಿ ನೋಡೋದು ತುಂಬ ಅಪರೂಪ. ಅನಿಲ್ ಸರ್ ಏನಾದರೂ ನೀವು ಭೇಟಿ ಮಾಡಿದ್ರಾ, ಮಾತಾಡಿದ್ರಾ, ಏನು ಹೇಳಿದ್ರು ಅಂತ? ನಾವು 2 ಸಲ ಭೇಟಿ ಮಾಡಿದ್ದೀವಿ ಅವ್ರನ್ನ, ಅನಿಲ್ ಚಿಕ್ಕಮಾದ ಸರ್ನ. ಫಸ್ಟ್ ಟೈಮ್ ಹೋದಾಗ ಎಲ್ಲನೂ ಕೇಳಿಕೊಂಡು ಸರ್ಕಾರದಿಂದ ನಿಮ್ಗೆ ಏನು ಒಂದಷ್ಟು ಆಗುತ್ತೆ ಅದನ್ನು ನಾನು ಒಂದು 50 ಲಕ್ಷ ತನಕ ಹೆಲ್ಪ್ ಮಾಡಿಸ್ಕೊಡ್ತೀನಿ ಅಂದಿದ್ರು. ಪಾಪ ಅವರು ತುಂಬ ಕಷ್ಟಪಟ್ಟಿದ್ದಾರೆ ಸರ್. ಆದರೆ ಸರ್ಕಾರದಿಂದ ನಮಗೆ ಈ ರೇರ್ ಡಿಸೀಸ್ಗೆ ಅಂತ ಪ್ರಾಬ್ಲಮ್ ಏನು ಅಂದರೆ ಫಂಡೇ ಇಲ್ಲ. ಕರ್ಕೊಂಡು ಹೋಗಿದ್ರ ಜೊತೆಗೆ ನೋಡಿದ್ರ ಸರ್ ಏನು ಹೇಳಿದ್ರು? ನೋಡಿದ್ದಾರೆ. ಮತ್ತು ಸುತ್ತೂರು ಜಾತ್ರೆಗೆ ಹೋಗಿದ್ವಿ ಸರ್ ನಾವು. ಅಲ್ಲಿ ಅಲ್ಲೇ ಅವ್ರು ಮತ್ತೆ ಸಿಕ್ಕಿದ್ರು ನಮಗೆ. ನಾವು ನಿಂತಿದ್ದನ್ನು ನೋಡಿ ಬಂದು ಮಾತಾಡಿಸಿ, ಬನ್ನಿ ನನ್ನ ಕೈಲಾಗಿದ್ದು ಹೆಲ್ಪ್ ಮಾಡಿದ್ದೀನಿ ಅಂದಿದ್ದಾರೆ. ನಿಮ್ಮ ಮೊಬೈಲಲ್ಲಿ ತೋರಿಸ್ತೀನಿ, ಮೊನ್ನೆನೋ ಅವ್ರ PAಗೆ ಮೆಸೇಜ್ ಮಾಡಿದ್ದೆ, ಅವರೆಲ್ಲೋ ಇಟ್ನಾದಲ್ಲಿ ಇದ್ದಾರೆ ಮೇಡಮ್, ಬಂದ ತಕ್ಷಣ ತಮಗೆ ಇನ್ಫಾರ್ಮ್ ಮಾಡ್ತೀನಿ. ಅವ್ರು ಹೇಳಿದ್ದಾರೆ ಸರ್, ನನಗೆ ಎಷ್ಟು ಫಂಡ್ ರೈಸ್ ಮಾಡಿಕೊಡ್ತೀನೋ ಏನೋ ಗೊತ್ತಿಲ್ಲಪ್ಪ, ನನ್ನ ಕೈಲಾಗಿದ್ದ ಸಹಾಯವನ್ನು ನಾನು ಮಾಡಿಕೊಡ್ತೀನಿ ವೈಯಕ್ತಿಕವಾಗಿ ಅಂತ ಹೇಳಿದ್ದಾರೆ. ಮತ್ತು ಆ ಮನುಷ್ಯಂದು ಇನ್ನೊಂದು ಮೆಚ್ಚಬೇಕು ಅಂದರೆ ಏನು ಅಂದರೆ ಸರ್, ಮನೆಗೆ ಯಾರೇ ಹೋಗಲಿ ಸರ್, HD ಕೋಟೆಯಿಂದ ಬೆಳಗಿನ ಜಾವ ಬಂದಿರ್ತಾರೆ, ನಮಗೆ ಗೊತ್ತಿರಲ್ಲ, ನಾವು ಇಲ್ಲಿಂದ ಹೋಗಿದ್ದೀವಿ. ಬಂದವ್ರು ಪ್ರತಿಯೊಬ್ಬರಿಗೂ ತಿಂಡಿ ಊಟದ ವ್ಯವಸ್ಥೆ, ಕುಡಿಯೋ ನೀರಿನ ವ್ಯವಸ್ಥೆ, ಕೂತ್ಕೊಳ್ಳೋ ವ್ಯವಸ್ಥೆ ಸರ್. ಅದಕ್ಕೆ ಆ ಮನುಷ್ಯಗೊಂದು ದೊಡ್ಡ ಸಲಾಮು ಸರ್. ಬಿಸಿಲಲ್ಲಿ ಬಂದಿರ್ತಾರೆ ಸರ್ 60 ಕಿಲೋಮೀಟ್ರ್ ದೂರದಿಂದ. ಪ್ರತಿದಿನ ಬಂದಿರೋರು ಎಲ್ಲರಿಗೂ ತಿಂಡಿ ತರಿಸ್ಕೊಡ್ತಾರೆ ಸರ್ ಅವರು. ಪ್ರತಿದಿನ ಬಂದವರು ಎಲ್ಲರಿಗೂ ಊಟದ ವ್ಯವಸ್ಥೆ, ಕುಡಿಯೋ ನೀರು, ತಣ್ಣಗಿರೋ ಕುಡಿಯೋ ನೀರಿನ ವ್ಯವಸ್ಥೆ, ಬಂದರೆ ಕೂತ್ಕೊಳ್ಳೋಕ್ಕೆ ಚೇರ್ಗಳು ಹಾಕಕ್ಕಿದು. ಫಸ್ಟ್ ಮಾನವೀಯತೆ ಇದಲ್ವ ಸರ್, ನಿಧಾನ ಕಾಲಿಸ್ತಾರೆ ಸರ್. ಅದಕ್ಕಿಂತ ದೊಡ್ಡದು ಇನ್ನೇನು ಬೇಕು ಸರ್? ನಮ್ಮ ಕಷ್ಟ ದೊಡ್ಡದೋ ಸಣ್ಣದೋ ಇರಲಿ ಸರ್, ಬಂದ ತಕ್ಷಣ ಅದಲ್ವ ಸರ್ ಅತಿಥಿ ದೇವೋಭವ. ನನ್ನ ಮನೆಗೆ ಕಷ್ಟ ಬಂದಿದ್ದಾರೆ ಅಂದರೆ ಹೇಳಿಲ್ವ ಸರ್, ಬಿಸಿಲಲ್ಲಿ ನಾವು ನಿಂತಿದ್ವಿ, ಬನ್ನಿ ಕೂತ್ಕೊಳ್ಳಿ ಅಂದರು. ತುಂಬ ಜನ ಇದ್ದರು. ಆಮೇಲೆ ಒಬ್ಬರು ಬೈಲಿ ಒಬ್ಬರು ಕೇಳಿದ್ರು, ಕೂತ್ಕೊಂಡ್ರು ಸರ್. ಈ ಥರ ಅಂದರೆ ಅವ್ರಿಗೆ ಆಶ್ಚರ್ಯ, ಈ ಥರದ್ದು ಒಂದಿದೆ. ಅವ್ರಿಗೂ ಎಲ್ಲರಿಗೂ ಆಶ್ಚರ್ಯ, ನನಗೆ ಅವ್ರಿಗೂ ಆಶ್ಚರ್ಯ, ಈ ಥರದ್ದು ಇದೆಯೇನಮ್ಮ, ನಿಜ ಏನಮ್ಮ, ನಾವು ಒಂದು ಹಾಸ್ಪಿಟಲ್ ಇದು ಮಾಡ್ತೀನಿ ಮಣಿಪಾಲ್ ಅಂತ, ಅಲ್ಲಿಗೆ ಅವ್ರು ಅಡ್ರೆಸ್ ಮಾಡಿದ್ರು, ನಾವು ಮಣಿಪಾಲ್ಗೆ ಹೋದ್ವಿ. ಅಲ್ಲಿ ಅವ್ರಿಗೆ ತುಂಬ ಬೇಕಾದಂತಹ ಒಂದು ಡಾಕ್ಟರ್ ಚಂದ್ರು ಅಂತಲೋ ಏನೋ ಹೆಸರು ಅವ್ರದ್ದು, ಅಲ್ಲಿಗೆ ಹೋಗಿ ಅಂತ ಅವ್ರಿಗೆ ಫೋನ್ ಮಾಡಿದ್ರು. ಇಲ್ಲ ಸರ್, ಈ ಕಾಯಿಲೆ ಹಿಂಗಿದೆ, ಸ್ವರೂಪ ಹಿಂಗೆ, ಇದ್ರ ಖರ್ಚಿನ ವೆಚ್ಚದ ಪ್ರಮಾಣ ಇಷ್ಟಿದೆ, ಇರೋದು ಸತ್ಯ ಅಂತೆಲ್ಲ ಹೇಳಿದ್ರು. ಅವಾಗ ಅವರು ಓ ಹೌದಾ ಅಂತ ಹೇಳಿದ್ರು. ಸರ್ಕಾರದಿಂದ ಸರ್ ಅದಕ್ಕಿಂತ ದೊಡ್ಡದು ಇನ್ಯಾವುದೂ ಇಲ್ಲ ಸರ್. ನಿಜವಾಗ್ಲೂ ಸರ್, ದುಡ್ಡು ಕೊಡೋದೇ ಬೇಡ ಸರ್, ಅದು ನಮ್ಗೆ ನೈತಿಕವಾಗಿ ಬೆಲೆ ಸಿಕ್ತಂಗೆ. ನೀನು ಮನೆ ಬಾಗ್ಲಿಗೆ ಬಂದಾಗ ಯಾಕೆ ಬಂದಿದ್ಯಾ ಅಂದ್ಬಿಟ್ರೆ, ಈಗ ನೀನು ಮನೆಗೆ ಬಂದಿಗೆ ನಾನು ಸಣ್ಣವ್ರದ್ದು ಹೆಸರು ಹೇಳಬಾರ್ದು. ಸಣ್ಣವ್ರದ್ದು ಹತ್ರ ಹೋದಾಗ ಯಾಕ್ರಿ ಬಂದಿದ್ದೀರಾ ಮನೆ ಮುಂದೆ, ನಮ್ಮಿಂದ ಏನೂ ಆಗಲ್ಲ, ಯಾಕೆ ಬರ್ತೀರಾ
ಇದು ಕುಗ್ಗಿಸ್ಬಿಡುತ್ತೆ ಮನುಷ್ಯನ. ಈ ಮನುಷ್ಯನ ನೀನು ಸಹಾಯ ಮಾಡೋದೇ ಬೇಡಪ್ಪ, ನೀನು ಪ್ರೀತಿಯಾಗಿ ಮಾತಾಡ್ಸೋದಿಲ್ಲ, ನನ್ನ ಮನಸ್ಸು ಖುಷಿ ಆಯ್ತಲ್ಲ, ನಿನ್ನ ದಾರಿ ತೋರಿಸ್ತಾ ಇದ್ರು ಪರವಾಗಿಲ್ಲ, ನಿಂಗೆ ಒಳ್ಳೇದಾಗುತ್ತೆ ಅಂತ ಹರಿಸಿದೆಯಲ್ಲ, ಏನೋ ಒಂದು ಮಾಡ್ತೀವಿ, ಅದು ನನಗೆ ಇನ್ನೊಂದು ಸ್ಟೆಪ್ ಇಡೋಕ್ಕೆ, ಪಾಸಿಟಿವ್ ಯೋಚನೆ ಮಾಡೋಕ್ಕೆ ನನಗೆ ಸಹಕಾರಿ. ಅದು ನನಗೆ ಭಾಳ ಧೈರ್ಯ ಸರ್. ಅಷ್ಟೇ ನಾನು ಹೇಳೋದು ಒಂದೇ, ಅನಿಲ್ ಚಿಕ್ಕಮಾದವ್ರು ಸರ್ಗೆ ಹೇಳೋದಷ್ಟೇ, ಅವ್ರು ಕೊಟ್ಟಿದ್ದಂಥ ಒಂದು ಪಾಸಿಟಿವ್ ಎನರ್ಜಿ ನನಗೆ, ಅವ್ರು ಸಹಾಯ ಮಾಡ್ತೀನಿ ಅಂತ ಹೇಳಿರೋದು. ಮತ್ತು ಜೊತೆಗೆ ನಮ್ಮ ಶ್ರೀವತ್ಸ ಸರ್ ನಮ್ಮ ಸಭೆಯಲ್ಲಿ ಅಧಿವೇಶನದಲ್ಲೇ ಮಾತಾಡಿದ್ದಾರೆ ಅಲ್ವಾ ಸರ್. ಎಷ್ಟೋ ನೂರಾರು ಪ್ರಾಬ್ಲಮ್ ಇದೆ, ನಮ್ಮ ಪ್ರಾಬ್ಲಮ್ಮು ಒಂದು ಮಾತಾಡಬೇಕು ಅಂತ ಮಾತಾಡಿದ್ರಲ್ಲ, ಅವ್ರಿಗೂ ಸಹ ನೀವು ಕೊಡ್ತಿರೋ ಒಂದು ಪಾಸಿಟಿವ್ ಎನರ್ಜಿಯಿಂದನೇ ನಾವು ಇವತ್ತಿಗೂ ಒಂದು ಮುಂದೆ ಹೆಜ್ಜೆ, ಒಂದು ಇನ್ನೊಂದು ಹೆಜ್ಜೆ, ಮತ್ತೊಂದು ಹೆಜ್ಜೆ ಇಡೋಕ್ಕೆ ನಮಗೆ ಸಾಧ್ಯ ಆಗ್ತಾಯಿದೆ. ದಯವಿಟ್ಟು ನಿಮ್ಮ ಬೆಂಬಲ ಹೀಗೆ ಇರಲಿ. ಹಣದ ಬೆಂಬಲ ಮಾತ್ರ ಕೇಳ್ತಾ ಇಲ್ಲ, ನಿಮ್ಮ ನೈತಿಕ ಬೆಲೆ. ಅವ್ರ ಫಾಲೋವರ್ಸ್ ಭಾಳ ಜನ ಇದ್ದಾರೆ, ಅವರ ಫಾಲೋವರ್ಸ್ ಬೆಂಬಲ ಇರ್ಬೋದು. ನಮ್ಮ ಮಗುನ ಉಳಿಸ್ಕೊಳ್ಳೋಕ್ಕೆ ದಯವಿಟ್ಟು ನೀವು ನೈತಿಕವಾಗಿ, ಆರ್ಥಿಕವಾಗಿ ನಮಗೆ ಬೆಂಬಲವನ್ನು ನೀಡಿ ಅಂತ ಕೇಳ್ತೀನಿ. ಈಗ ಗುಡ್ ನ್ಯೂಸ್ ಕನ್ನಡ ವಾಹಿನಿ ಈ ಥರದ ಮಾನವೀಯ ಅಂತಃಕರಣದ ವಿಚಾರ ಬಂದಾಗ ಕಾಂಪ್ರಮೈಸ್ ಆಗಿಲ್ಲ, ಆಗೋದೂ ಇಲ್ಲ. ಸಾಕಷ್ಟು ಚರಿತ್ರೆಯನ್ನು ಸೃಷ್ಟಿ ಮಾಡಿದೆ ಗುಡ್ ನ್ಯೂಸ್ ಕನ್ನಡ ವಾಹಿನಿಗೆ. ಪ್ರಪಂಚದಾದ್ಯಂತ ಕನ್ನಡಿಗರು ಸೇರಿ ಬೇರೆ ಬೇರೆ ಭಾಷಿಗರು 1 ಮಿಲಿಯನ್ ಫಾಲೋವರ್ಸ್ ಇದ್ದಾರೆ. ಗುಡ್ ನ್ಯೂಸ್ ಒಂದು ಸುದ್ದಿ ಮಾಡ್ತು ಅಂದರೆ ಅದು ಬೇರೆ ಲೆವೆಲ್ಗೆ ಜನ ರೀಚ್ ಆಗ್ತಾರೆ, ಒಂದು ಟ್ರಸ್ಟ್ ಇಡ್ತಾರೆ. ಸೊ ನೀವು ಲೈವ್ ಆಗಿ ಮಾತಾಡ್ತಾ ಇದ್ದೀರಾ ಗುಡ್ ನ್ಯೂಸ್ ಸಂಪಾದಕರಾದ ರಾಘವೇಂದ್ರ ಅವ್ರ ಜೊತೆ. ಗುಡ್ ನ್ಯೂಸ್ ವೀಕ್ಷಕರಿಗೆ ನೀವು ತಾವು ಯಾವ ರೀತಿ ಕೇಳ್ತೀರಾ? ಯಾಕಂದರೆ ಅಮೇರಿಕಾ ಇರ್ಬೋದು, ಸೌದಿ ಅರೇಬಿಯಾ ಇರ್ಬೋದು, ವಿದೇಶಗಳಲ್ಲಿ ಕೂಡ ಗುಡ್ ನ್ಯೂಸ್ನ ವೀಕ್ಷಕರು ಇದರಲ್ಲಿಂದ ನಮಗೆಲ್ಲ ಮೆಸೇಜ್ ಮಾಡ್ತಿರ್ತಾರೆ, ಒಳ್ಳೆ ವರ್ಕ್ ಮಾಡ್ತಿರ್ತಾರೆ. ಅದು ನಾವು ತಪ್ಪು ಮಾಡಿದ್ದು ಸರಿ ಇಲ್ಲ ಅನ್ನೋದನ್ನ ರಿಪ್ಲೈ ಮಾಡ್ತಾರೆ. ಅಂದರೆ ನಾವೆಲ್ಲ ಒಂದು ಕಡೆ ಗಡಿಯನ್ನು ಎಲ್ಲೆಯನ್ನು ಮೀರಿ ಗುಡ್ ನ್ಯೂಸ್ ರೀಚ್ ಆಗಿದೆ. ಗುಡ್ ನ್ಯೂಸ್ ವೀಕ್ಷಕರಿಗೆ ಯಾವ ರೀತಿ ನೀವು ರಿಕ್ವೆಸ್ಟ್ ಮಾಡ್ತೀವಿ? ಸರ್, ತಾವು ಹೇಳ್ದಂಗೆ ನಿಮ್ಮದು ಟ್ರಸ್ಟು ಸತ್ಯನೇ ಹೇಳಿರ್ತೀರ, ಜೆನ್ಯೂನ್ ಕೇಸ್ ಅಂತ. ನಾನು ಅದನ್ನೇ ಹೇಳ್ತಿರೋದು, ಇದು ಜೆನ್ಯೂನ್ ಕೇಸು, ನಿಜವಾಗಿರೋದು, ಸತ್ಯವಾಗಿರೋದು. ಯಾರು ನೀವು ಈ ಗುಡ್ ನ್ಯೂಸ್ ವೀಕ್ಷಕರಿದ್ದೀರಾ ಅವರೆಲ್ಲರೂ ಈ ನ್ಯೂಸ್ ನೋಡಿ ದಯವಿಟ್ಟು ನಿಮ್ಮ ಕೈಲಾಗಿ ಸಹಾಯ ಮಾಡಿ, ವಿಷಯವನ್ನು ಶೇರ್ ಮಾಡಿ. ವಿಷಯವನ್ನು ಶೇರ್ ಮಾಡಿದ್ರೆ, ಇವ್ರು ಹೇಳಿದ್ರು 1 ಮಿಲಿಯನ್ ಫಾಲೋವರ್ಸ್ ಇದ್ದಾರೆ ಅಂತ. 1 ಮಿಲಿಯನ್ ಫಾಲೋವರ್ಸು ಶೇರ್ ಆದರೆ ಸರ್ ಕೋಟಿ ಜನಕ್ಕೆ ಹೋಗುತ್ತೆ. ಕೋಟಿ ಜನಗಳು ನಮ್ಗೆ 1-2 ರೂಪಾಯಿ ಹಾಕಿದ್ರು ನನ್ನ ಮಗಳು ಪ್ರಾಬ್ಲಮ್ ಸಾಲ್ವ್ ಆಗಿ ಅವಳು 40-50 ವರ್ಷ ಬದುಕಿ ನಿಮ್ಮೆಲ್ಲರ ಸೇವೆ ಮಾಡೋಷ್ಟು ಶಕ್ತಿ ಭಗವಂತ ಕೊಡ್ಬೋದು. ತಮ್ಮೆಲ್ಲರೂ ಕೇಳ್ಕೊಳ್ಳೋದು ಒಂದೇ, ಕರ್ನಾಟಕದ ಜನತೆಯಲ್ಲಿ ಕೇಳ್ಕೊಳ್ಳೋದು ಒಂದೇ, ಗುಡ್ ನ್ಯೂಸ್ ವೀಕ್ಷಕರಲ್ಲಿ ಕೇಳ್ಕೊಳ್ಳೋದು ಒಂದೇ, ವಿಷಯವನ್ನು ದಯವಿಟ್ಟು ಎಲ್ಲರಿಗೂ ಶೇರ್ ಮಾಡಿ, ತಮ್ಮ ಕೈಲಾದಷ್ಟು ಸಹಾಯ ಮಾಡಿ ಅಂತ ಈ ತಾಯಿ ಅಂಗಲಾಚಿ ಬೇಡ್ಕೋತಾ ಇದ್ದೀನಿ ಸರ್. ಸೆರಗೊಡ್ಡಿ ಅಂಗಲಾಚಿ ಬೇಡ್ಕೋತಾ ಇದ್ದೀನಿ. ಈ ತಾಯಿ ನೋವನ್ನು ಅರ್ಥ ಮಾಡಿಕೊಂಡು ಈ ತಾಯಿ ಒಂದು ಕಷ್ಟಕ್ಕೆ ತಾವೆಲ್ಲ ಸ್ಪಂದಿಸಬೇಕು ಅಂತ ಕೇಳ್ಕೊತಾ, ಈ ಚಾನೆಲ್ ಅವರಿಗೆ ನನಗೆ ಸಹಾಯವಾಗಿ ನಿಂತಿರುವಂತಹ ಎಲ್ಲರಿಗೂ, ಪ್ರತಿಯೊಬ್ಬರಿಗೂ ನಾನು ಒಬ್ಬೊಬ್ಬರೇ ಹೆಸರು ಹೇಳೋಕ್ಕಾಗಲ್ಲ ಸರ್, ಎಲ್ಲರಿಗೂ ಸಂದೇಶ್ ನಾಗರಾಜು, ಶ್ರೀವತ್ಸ ಅವರು, ನಮ್ಮ ಅನಿಲ್ ಚಿಕ್ಕಮಾದು ಅವರು, ನಮ್ಮ ಕಾರ್ಪೊರೇಟರ್ ಆದಂತಹ ಮಾಜಿ ಕಾರ್ಪೊರೇಟರ್ ಅಂತ ಪ್ರಶಾಂತ್ ಗೌಡ್ರು ಸರ್. ಫಸ್ಟು ಸರ್ ಆ ಮನುಷ್ಯ ಮನೆಗೆ ಬಂದು ಸರ್, ನಮ್ಮ ಏರಿಯಾನೇ ಮನೆಗೆ ಬಂದು ವಿಷಯ ಗೊತ್ತಾಗಿ ಒಂದು ದೊಡ್ಡ ಮೊತ್ತದ ಸಹಾಯ ಮಾಡಿದ್ರು. ಅದನ್ನು ಹೇಳಬಾರ್ದು ಸರ್, ದೊಡ್ಡ ಮೊತ್ತ. ಅವ್ರು ಇರ್ಬೋದು ಸರ್, ಮಾಜಿ MLA ಆದಂಥ ಸೋಮಶೇಖರ್ ಅವರು ಸರ್, ಅವರು ಸಹ ಬೆನ್ನಂಗೆ ನಿಂತಿದ್ದಾರೆ. ಒಂದು ನಾವು ಇವತ್ತೇನಾದರೂ ಒಬ್ಬರು ಮಿನಿಸ್ಟ್ರುಗಳನ್ನು, CMನ ಭೇಟಿ ಮಾಡಿದ್ವಿ ಅಂದರೆ ನಮ್ಮ ಸೋಮಶೇಖರ್ ಅವರಿಂದನೇ ಕಾರಣ. ಆ ಮನುಷ್ಯಂಗೂ ಭಾಳ ಮಾನವೀಯತೆ ಸರ್ ನಿಂತಿದ್ದಾರೆ ಸರ್. ಮತ್ತು ನಮ್ಮ MP ಸರು ಅಷ್ಟೇ, ಕೇಂದ್ರದಿಂದ ನಾವು ಲೆಟ್ರ್ಗಳನ್ನು ಕೊಟ್ಟಿದ್ದೀವಿ, ಸೆಂಟ್ರಲಿಂದ ಏನಾದರೂ ಒಂದು, ನಮ್ಮ ಮಹಾರಾಜರು ಸರ್, ಏನಾದರೂ ಒಂದು ವ್ಯವಸ್ಥೆ ಮಾಡಿಕೊಡ್ಬೇಕು ಅಂತ, ಅಟ್ಲೀಸ್ಟ್ ಇವ್ರದ್ದು GSTನಾದರೂ ಕಡಿಮೆ ಮಾಡಿಸ್ಕೊಡ್ಬೇಕು ಅಂತೇಳಿ ಸುಮಾರು ಲೆಟ್ರ್ಗಳನ್ನು ಹಾಕಿದ್ದಾರೆ. ಅಲ್ಲಿಂದನೂ ಲೆಟ್ರ್ಗಳು ತುಂಬ ಬಂದಿದೆ. ಅವ್ರು ನೀವು ತಗೊಳ್ತಾ ಇರೋ ಮೆಡಿಸಿನ್ಗೂ ಕೂಡ GST ಇದೆಯಾ? ಇದು ಏನು ಮೇಡಮ್ ಇಲ್ಲ ಅಂತ ಟ್ಯಾಕ್ಸ್ ಡಿಡಕ್ಷನ್ ಅಂತ ತೋರಿಸ್ತಾರೆ ಸರ್. ಮೊನ್ನೆ ನೋಡಿದ್ರೆ ನಿರ್ಮಲಾ ಸೀತಾರಾಮನ್ ಅವರು, ನಿನ್ನೆ ತಂದಿದ್ದೀನಿ ಸರ್ ನಾನು ರಿಸಿಪ್ಟು, 12 ಲಕ್ಷದ ಜೊತೆಗೆ 1,67,000 ರೂಪಾಯಿ GST. 12 ಲಕ್ಷ ಚಿಲ್ಡ್ರೆ ಮೆಡಿಷನ್ನಿಗೆ 1,67,000 GST ಸರ್. ಅದೇನೋ CGSTನೂ ಅಲ್ವಂತೆ, CGST. ಮೆಡಿಸಿನ್ ತೊಗೊಳ್ತಿದ್ರೆ ತಾನೇ ಆರೋಗ್ಯಕ್ಕೆ ಸಂಬಂಧಪಟ್ಟಂಗೆ, ಯಾವುದೋ ಆಲ್ಕೋಹಾಲು ಅಥವಾ ಬೇರೆದೇನು ತೊಗೊಳ್ತಿಲ್ಲ ಅಲ್ವಾ? ಮೆಡಿಷನ್ಗೂ 10 ಲಕ್ಷಕ್ಕೆ 1 ಲಕ್ಷ GST ಕಟ್ಟೋದಾದರೆ ಬಡವರುಗಳು ಹೆಂಗೆ ಮೇಡಮ್ ಬದುಕೋದು ಈ ದೇಶದಲ್ಲಿ ಅಂತ ಸರ್. ನನಗೆ ನಿಜವಾಗ್ಲೂ ಇದು ಏನು ಅನ್ನೋದು ಇವತ್ತಿಗೂ ನಾನು ವಿದ್ಯಾವಂತರಾಗಿ ನನಗೆ ಇನ್ನೂ ಅರ್ಥ ಆಗಿಲ್ಲ ಸರ್. ಒಂದು ಕಡೆ ಪೇಪರಲ್ಲಿ ಬರುತ್ತೆ, ಯಾರನ್ನೇ ಕೇಳಿದ್ರು GST ಇಲ್ಲ ರೇರ್ ಡಿಸೀಸ್ಗೆ. ಮೊನ್ನೆನೂ ಅನೌನ್ಸ್ ಆಯಿತು ಬಜೆಟಲ್ಲಿ, ಸೆಂಟ್ರಲಿಂದ GST ಇಲ್ಲ ಅಂತ ಬಂತು. ಖುಷಿ ಆಯಿತು, ಅಟ್ಲೀಸ್ಟ್ 1.5 ಲಕ್ಷನಾದರೂ ದುಡ್ಡು ಉಳಿಯುತ್ತಲ್ಲಪ್ಪ ನನಗೆ ಅಂತ ನೋಡಿದ್ರೆ, ಅವ್ರ ಕಂಪ್ನಿಯವ್ರಿಗೆ ಫೋನ್ ಮಾಡಿದ್ರೆ, ನೋಡಿ ಮೇಡಮ್ ಕೊಟೇಶನ್ ಹಿಂಗೆ ಕಳಿಸಿದ್ದಾರೆ, ನಿಮ್ಮ ಮತ್ತೆ ತೊಗೊಂಡೋಗಿ ಮಹಾರಾಜರಿಗೆ ತೋರಿಸಿದ್ರು ಸರ್, ನೋಡಿ ಸರ್ ಇಲ್ಲಿ GST ಹಾಕಿದ್ದಾರೆ ಅಂತ. ಇದು ಸೆಂಟ್ರಲ್ GSTನೂ ಅಲ್ಲ, ಸ್ಟೇಟ್ GST ಏನಲ್ಲ, ಏನು IGST ಅಂತೆ ಸರ್, ಇಂಟಿಗ್ರೇಟೆಡ್ ಗೂಡ್ಸ್ ಸ್ಟೇಟ್, ಅಂದರೆ ರಾಜ್ಯದಿಂದ ರಾಜ್ಯಕ್ಕೆ ಸಿರಪ್ಗಳು ಓಡಾಡಿದ್ರೆ ಅಂತಿದೆ. ಅದು ಮೋಸ್ಟ್ಲಿ ಅಕೌಂಟ್ ಎಲ್ಲ
ಆದರೆ ನಾನು ಕೇಳೋದೇನು ಗೊತ್ತಾ, ಯಾವ ಜಿ ಎಸ್ ಟಿನೂ ಬೇಡ ಸರ್, ಜಿ ಎಸ್ ಟಿ ಅನ್ನೋ ಪದನೇ ತೆಗ್ದಾಕ್ಬಿಡಿ ಅಲ್ವಾ. ನಾವು ದುಡ್ಡು ಕೊಟ್ಟು ಸಿರಪ್ ತೊಗೊಳೋದೇ ಕಷ್ಟ, ದುಡ್ಡು ಕೊಟ್ಟು ಮೆಡಿಷನ್ ತೊಗೊಳೋದೇ ಕಷ್ಟ, ಟ್ಯಾಕ್ಸು ಎಲ್ಲಿಂದ ಕಟ್ಟೋಣ ಸ್ವಾಮಿ ನಾವು, ಎಲ್ಲಿಂದ ತರೋಣ ಸ್ವಾಮಿ ನಾವು, ಗೊತ್ತಿಲ್ಲ ಸರ್. ಒಂದು ಕಡೆ ಈ ಕಡೆಯಿಂದ ಇಲ್ಲ ಅಂತಾರೆ, ಇನ್ನೆಲ್ಲಿಂದ ಕಡೆಯಿಂದನೂ ಇದೆ ಅಂದರೆ ಹೆಂಗೆ ಆದರೂ ನಮ್ಮ ತಲೆ ಮೇಲೆ ಬೀಳ್ತಾ ಇದೆ. ಸರ್ಕಾರಕ್ಕೆ ಅದೇ 1.5 ಲಕ್ಷ ಸರ್, 1 ಲಕ್ಷ. ಅಯ್ಯೋ ಹೆಂಗೆ ಕಟ್ತೀವೋ ಗೊತ್ತಿಲ್ಲ ಸರ್. ನಿಮ್ಗೆ ನಾನು ಬೇಕಾದರೆ ಡಾಕ್ಯುಮೆಂಟ್ಸ್ ತೋರಿಸ್ಕೊಡ್ತೀನಿ, ಜಿ ಎಸ್ ಟಿ ಕಟ್ಟಿರೋ ಪೇ ಬಿಲ್ನ. ಗೊತ್ತಿಲ್ಲ ಸರ್. ಸರ್ಕಾರಕ್ಕೆ ಅದೇ ಮನೆ ಮಾಡೋದು, ಯಾವ ಜಿ ಎಸ್ ಟಿನೂ ಹಾಕಬೇಡಿ, ಸ್ಟೇಟು ಸೆಂಟ್ರಲ್ಲು ಐ ಜಿ ಎಸ್ ಟಿ ಯಾವುದೂ ಬೇಡಿ, ಡೈರೆಕ್ಟಾಗಿ ಪೇಷಂಟ್ಗಳಿಗೆ ಫ್ರೀಯಾಗಿ ಮಾಡೋಕ್ಕಾಗಲಿಲ್ಲ ಅಂದರೆ ಇದನ್ನಾದರೂ ಮಾಡಿಕೊಡಿ ಸ್ವಾಮಿ. ಫ್ರೀಯಾಗಂತೂ ಮಾಡಲ್ಲ ಅಂತ ಸರ್ಕಾರದ ವೆಬ್ಸೈಟಲ್ಲೇ ಹಾಕ್ಬಿಟ್ಟಿದ್ದಾರೆ. ಈ ಥರ ರೇರ್ ಡಿಸೀಸ್ ಇರುವಂತಹ ಮಕ್ಕಳಿಗೆ ನೀವು ಕ್ರೌಡ್ ಫಂಡಿಂಗ್ ಮೂಲಕನೇ ದುಡ್ಡು ಅರೇಂಜ್ ಮಾಡ್ಕೋಬೇಕು ಅಂತ ಇಂದಿರಾ ಗಾಂಧಿ ಮಕ್ಕಳ ಆಸ್ಪತ್ರೆ ಜೆನೆಟಿಕ್ ಡಿಪಾರ್ಟ್ಮೆಂಟಲ್ಲಿ ಕರ್ನಾಟಕ ಸರ್ಕಾರದ ಅಂಡರಲ್ಲಿ ಬರುವಂತಹ ಇದರಲ್ಲೇ ಹಾಕ್ಬಿಟ್ಟಿದ್ದಾರೆ. ನಾವು ಅಟ್ಲೀಸ್ಟ್ ಫಂಡ್ ಕೊಡಿ ಅಂತ ಕೇಳ್ತಾ ಇದ್ದೀವಿ ಸರ್. ಏನೋ ಸೆಂಟ್ರಲಿಂದ 976 ಕೋಟಿ ಫಂಡ್ ರೈಸ್ ಆಗಿದೆ, ಫಂಡ್ ರಿಲೀಸ್ ಆಗಿದೆ. ಎಲ್ಲ ಜೆನೆಟಿಕ್ ಡಿಪಾರ್ಟ್ಮೆಂಟ್ಗಳಿಗೆ ಸೆಂಟರ್ ಆಫ್ ಎಕ್ಸಲೆನ್ಸ್ 7 ಮಾಡಿದ್ದಾರೆ, ಅದಕ್ಕಿದೆ ಅಂತಾರೆ. ಇಲ್ಲಿ ಕೇಳಿದ್ರೆ ಫಂಡ್ ಇಲ್ಲ ಅಂತಾರೆ. ಸ್ಟೇಟಲ್ಲಿ ರಿಲೀಸ್ ಆಗಿದೆ ಅಂತಾರೆ, ಇಂದಿರಾ ಗಾಂಧಿ ಹಾಸ್ಪಿಟಲ್ಗೆ ಹೋದರೆ ಫಂಡ್ ಇಲ್ಲ ಅಂತಾರೆ. ನಾವು ಅದಕ್ಕೆ ಹೋರಾಡಿ ಕಡೆಗೆ RT ಆ್ಯಕ್ಟ್ ಪ್ರಕಾರನೂ ಕೇಳಿಬಿಟ್ವಿ, ಅರ್ಜಿ ಹಾಕಿ ಅದಕ್ಕೆ ರಿಪ್ಲೈನೂ ಬಂದುಬಿಡ್ತು. ಎಷ್ಟು ಮಕ್ಕಳನ್ನ ರಿಜಿಸ್ಟರ್ ಆಗಿದೆ ಸ್ಪೈನಲ್ ಮಸ್ಕ್ಯುಲರ್ ಆಟ್ರೋಫಿ ಮಕ್ಕಳು, ಎಷ್ಟು ಮಕ್ಕಳಿಗೆ ನೀವು ಜೀನ್ ಥೆರಪಿ ಮಾಡಿದ್ದೀರಾ, ಎಷ್ಟು ಮಕ್ಕಳಿಗೆ ನೀವು ರೆಸಿಡಿಪಾಮ್ ಔಷಧಿ ನಿಮ್ಮ ಅಂಡರಿಂದ ಕೊಟ್ಟಿದ್ದೀರಾ ಅಂತಲೂ ಕೇಳಾಯಿತು. ಅದು ಕ್ಯಾನ್ಸರು ಇವತ್ತಿನವರೆಗೂ ನಾವು ಸ್ಪೈನಲ್ ಮಸ್ಕ್ಯುಲರ್ ಆಟ್ರೋಫಿ ಟ್ರೀಟ್ಮೆಂಟ್ ಮಾಡಿಲ್ಲ, ಬಿಕಾಸ್ ಆಫ್ ಫಂಡ್ ಇಲ್ಲ. ಜೀನ್ ಥೆರಪಿ ಮಾಡಿಲ್ಲ, ಇವತ್ತವರೆಗೂ ಫಂಡ್ ಇಲ್ಲ. ಇವರು ಫಂಡ್ ಇಲ್ಲ ಅಂತ ಹೇಳ್ತಾರೆ, ಬಜೆಟಲ್ಲಿ ಫಂಡ್ ಕೊಟ್ಟಿದ್ದೀವಿ ಅಂತ ಹೇಳ್ತಾರೆ. ಎಲ್ಲೋಗ್ತಿದೆ ಮೇಡಮ್? ಗೊತ್ತಿಲ್ಲ ಸರ್, ಖಂಡಿತವಾಗೂ. ಮೊನ್ನೆ ಬಜೆಟಲ್ಲಂತೂ ಅನೌನ್ಸ್ ಆಗಿಲ್ಲ. ಆ್ಯಸ್ ಪರ್ ಗೂಗಲಲ್ಲಿ 47 crore ಏನೋ ನಮ್ಮ ಸಿದ್ದರಾಮಯ್ಯ ಅವರು ಕೊಡಬೇಕು ರೇರ್ ಡಿಸೀಸ್ಗೆ ಅಂತ ಹೇಳಿದ್ದಾರೆ. ಮೊನ್ನೆ ಮಾನ್ಯ ಶಾಸಕರು ಅಷ್ಟೇ ಹೇಳಿದ್ದಾರೆ, ಒಂದು ಪೂರಕ ಬಜೆಟಲ್ಲಾದರೂ ಈ ಥರ ರೇರ್ ಡಿಸೀಸ್ ಮಕ್ಕಳಿಗೆ ಒಂದು ಸ್ವಲ್ಪ ಬಜೆಟ್ ವ್ಯವಸ್ಥೆ ಮಾಡಿ ಅಂತ ಕೇಳಿದ್ದಾರೆ. ಅಲ್ಲಿ ಸೆಂಟ್ರಲಲ್ಲೇನೋ 976 crore ರಿಲೀಸ್ ಆಗಿದೆ ಅಂತ ನಮಗೆ ಆ್ಯಸ್ ಪರ್ ಗೂಗಲು, ಆ್ಯಸ್ ಪರ್ ಇನ್ಫಾರ್ಮೇಷನ್ ಬಂದಿರೋ ಪ್ರಕಾರ ಇದೆ. ಬಟ್ ಇಲ್ಲಿ ಸೆಂಟರ್ ಆಫ್ ಎಕ್ಸಲೆನ್ಸಲ್ಲಿ ಇನ್ನೂ ಯಾವುದೇ ಬಜೆಟ್ ಇಲ್ಲ ಅಂತಾರೆ. ನಾವು ಎಲ್ಲೋ ಸಾಮಾನ್ಯ ಮನುಷ್ಯರು ಹೆಂಗೆ ಹೋರಾಡೋಣ ಹೇಳಿ ಸರ್? ಇವ್ರು ಕೇಳಿದ್ರೆ ಇಲ್ಲ ಅಂತಾರೆ, ಅವ್ರು ಕೇಳಿದ್ರೆ ಕೊಟ್ಟಿದ್ದೀವಿ. ಎಲ್ಲೆಲ್ಲಿ ಅಂತ ಈ ಕಡೆ ಮಗುನ ನೋಡ್ಕೊಳ್ಳೋಣ, ಈ ಕಡೆ ಡ್ಯೂಟಿ ಮಾಡೋಣ, ನಮ್ಮ ನಿತ್ಯ ಜೀವನಕ್ಕೆ ಖರ್ಚುಗಳಿಗೆ ಹೋಗೋಣ, ಈ ಕಡೆ ಸರ್ಕಾರದ ಕಡೆನೇ ಹೋಗಿ ಕೇಳೋಣ, ಜನರ ಮುಂದೆನೇ ನಾವು ನಮ್ಮ ಕಷ್ಟನ ಹೇಳ್ಕೊಳ್ಳೋಣ, ಇಲ್ಲ ಈ GST ಹೊರದಾಡೋಣ, ಈ ಫಂಡ್ ಕೊಡಿ ಅಂತಲೇ ಕೇಳೋಣ. ಎಲ್ಲ ಗೊಂದಲಗಳಮಯ. ಕಡೆಗೆ ನಾವು ಜನತೆ ಮುಂದೆ ಮಾಡಿದ್ದೀವಿ, ನೀವು ಏನಾದರೂ ಮಾಡಪ್ಪ ಸರ್ಕಾರದವರು. ಜನತಾ ನ್ಯಾಯಾಲಯ ನಮಗೆ ಸರ್ಕಾರನೂ ಗೊತ್ತಿಲ್ಲ, ಈ ಕಡೆ ನನಗೆ ಯಾವುದು ಗೊತ್ತಾಗ್ತಾ ಇಲ್ಲ. ನೀವೇ ಕಾಪಾಡ್ರಪ್ಪ, ನಿಮಗೆ ನೀವು ಕರ್ನಾಟಕ ಜನ ನೀವೇ ಕಾಪಾಡಿ. ನೀವು ಮನ್ಸು ಮಾಡಿದ್ರೆ ದೊಡ್ಡದಲ್ಲ, 1 ವಾರಕ್ಕೆ ಮುಗ್ದೋಗೋಂಥ ಕೆಲಸ. ನೀವೇ ಕಾಪಾಡಬೇಕು. ನಿಮ್ಮ ಒಂದು ದಿನನಿತ್ಯದ ಖರ್ಚನ್ನ, ನಾನು ಎಲ್ಲೋ ಒಂದು ಪಾರ್ಟಿ ಮಾಡ್ತಿದ್ದೆ, ಎಲ್ಲೋ ಒಂದು ಸ್ನ್ಯಾಕ್ಸ್ ತಿಂತಿದ್ದೆ, ಒಂದು ಪಾನಿಪುರಿ ತಿಂತಿದ್ದೆ, ಒಂದೆಲ್ಲೋ ಬರ್ತಡೇ ಪಾರ್ಟಿ ಮಾಡ್ತಿದ್ದೆ, ನನಗೆ ಯಾರಿಗೋ ಗಿಫ್ಟ್ ಕೊಡ್ತಿದ್ದೆ ಅನ್ನೋದನ್ನು, ಅಥವಾ ಯಾವುದೋ ದೇವಸ್ಥಾನಕ್ಕೆ ಹೋಗಿ ದೇವರಿಗೆ ಪೂಜೆ ಮಾಡ್ತಿದ್ದೆ, ನನ್ನ ಮಗಳಿಗೂ ದೇವ್ರ ಸಮಾನ, ಮಕ್ಕಳನ್ನ ಎಲ್ಲರೂ ದೇವ್ರ ಸಮಾನ. ಆ ಕೊಡೋ ಅಂಥದ್ದು ನಾವು ಒಂದು ನಿಮ್ಮ ಕೈಲಾಗಿದ್ದನ್ನು ನನ್ನ ಮಗಳಿಗೆ ಕೊಟ್ಟರೆ, ನನ್ನ ಮಗಳು ಉಳ್ಕೊಂಡು ಆ ಪುಣ್ಯ ಖಂಡಿತವಾಗ್ಲೂ ನಿಮ್ಮನ್ನು ಕಾಪಾಡುತ್ತೆ ಅಂತ ನಾನು ಈ ಮೂಲಕ ಕರ್ನಾಟಕದ ಜನತೆಯಲ್ಲಿ ನಮ್ಮ ಗುಡ್ ನ್ಯೂಸ್ ಚಾನಲ್ ಮೂಲಕ ತಮ್ಮೆಲ್ಲರಲ್ಲಿ ವಿನಂತಿ ಮಾಡ್ಕೊತಾ ಇದ್ದೀನಿ. ಇದು ಮಾನವೀಯ ಸಂದೇಶದ ಜನವಾಹಿನಿ.